ಎಲ್ಲರಿಗೂ ನಮಸ್ಕಾರ. ಪುನೀತ್ ನಮ್ಮ ಪುನೀತ್ ರಾಜ್ಕುಮಾರ್ಗೋಸ್ಕರ ಡೇಟಾ ಅನಾಲಿಟಿಕ್ಸ್ ಮತ್ತೆ ರಿಪೋರ್ಟಿಂಗ್ ಅನ್ನ ನಾವೇನು ಮಾಡ್ತಾ ಇದ್ವಿ ಒಂದು ತಿಂಗಳು. ಇದರಲ್ಲಿ ಇವತ್ತು 2ನೇ ದಿನ. ಮೊದಲನೇ ದಿನ ಜಸ್ಟ್ ಒಂದು ಇಂಟ್ರೊಡಕ್ಷನ್ ಅಷ್ಟೇ ಮಾಡಿದ್ವಿ. ಇವತ್ತಿಂದ ನಾವು ನಮ್ಮ ಕೋರ್ಸಸ್ಗಳನ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಅಡ್ವಾನ್ಸ್ಡ್ ಎಕ್ಸೆಲ್ ಕ್ಲಾಸಸ್ ಇವತ್ತಿಂದ 4 ದಿನ ಇರುತ್ತೆ. 4 ದಿನದಲ್ಲಿ ಎಷ್ಟಾಗುತ್ತೋ ಅಷ್ಟು ನಾನು ಇಲ್ಲಿ ಪ್ರಾಕ್ಟಿಕಲ್ ಆಗಿ ವರ್ಕ್ ಮಾಡಿ ತೋರಿಸ್ತೀನಿ ನಿಮಗೆ. ಇನ್ ಕೇಸ್ ನಿಮಗೆ ಈ 4 ದಿನದಲ್ಲಿ ಎಲ್ಲಾನು ಮುಗಿಸಕ್ಕಾಗಲ್ಲ, ಅದಕ್ಕೋಸ್ಕರ ನಾನು ಬೇರೆ ವಿಡಿಯೋಗಳ ಮೆಟೀರಿಯಲ್ಸ್, ನೋಟ್ಸ್ ಮತ್ತೆ ಪ್ರಾಕ್ಟಿಕಲ್ಸ್ ಫೈಲ್ಸ್ಗಳ ಅರೇಂಜ್ ಕೂಡ ನಾನು ಮಾಡಿದ್ದೀನಿ. ನಮ್ಮ ವೆಬ್ಸೈಟ್ ಅಲ್ಲಿ ಅದನ್ನು ನಾನು ಪೋಸ್ಟ್ ಮಾಡ್ತೀನಿ, ಅಲ್ಲಿ ನೀವು ಅದನ್ನ ನೋಡ್ಕೋಬಹುದು. ಓಕೆ, ಸೊ ಎಲ್ಲ ಡೀಟೇಲ್ಡ್ ಆಗಿ ಕಂಪ್ಲೀಟ್ ಆಗಿ ಏನ್ ನೀವು ಕಲಿಬೇಕು ಅದನ್ನೆಲ್ಲ ನಾನು ವ್ಯವಸ್ಥೆ ಮಾಡಿದ್ದೀನಿ. ಓಕೆ, ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಈ ಒಂದು ಸೆಷನ್ ಅನ್ನ ನಾವು ಉಚಿತವಾಗಿ ಕನ್ನಡದಲ್ಲಿ 1,000 ವಿದ್ಯಾರ್ಥಿಗಳಂತ ನಾವು ಮಾಡಿದ್ದು. ಇದ್ರಲ್ಲಿ ಆದಷ್ಟು ಜನ ಇದನ್ನ ಉಪಯೋಗಿಸ್ಕೋತಾ ಇಲ್ಲ, ಉಪಯೋಗಿಸ್ಕೋಬೇಕು ಅನ್ನೋದು ನಮ್ಮ ಆಸೆ. ನಿಮ್ಮ ಪ್ರಯತ್ನನೂ ತುಂಬಾ ಇದೆ. ಎಷ್ಟೋ ಜನ ತಮ್ಮ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ, ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ, ಮತ್ತೆ ಅವರ ಕಾಲೇಜಸ್ ಮತ್ತೆ ಅವ್ರಿಗೆ ಗೊತ್ತಿರೋ ಅವರು ವರ್ಕ್ ಮಾಡ್ತಿರೋ ಜಾಗದಲ್ಲೆಲ್ಲ ಸ್ಪ್ರೆಡ್ ಮಾಡಿ ಅದಕ್ಕೆ ಶೇರ್ ಮಾಡಿ ತುಂಬಾ ಎಫರ್ಟ್ಸ್ ಹಾಕಿದ್ದೀರಾ. ತುಂಬಾ ಥ್ಯಾಂಕ್ಸ್. ಬಂದಿರೋರಿಗೆ ತುಂಬಾ ಧನ್ಯವಾದಗಳು. ಬರದೇ ಇದ್ದವರು ಅದನ್ನ ಮಿಸ್ ಮಾಡ್ಕೋತಾರೆ, ಅವ್ರಿಗೆ ವ್ಯಾಲ್ಯೂ ಆಮೇಲೆ ಗೊತ್ತಾಗುತ್ತೆ. ನೋಡೋಣ ಎಷ್ಟು ಜನ ಬರ್ತಾರೆ, ಅಷ್ಟು ಜನ ಬರಲಿ. ಎಲ್ಲರಿಗೂ ಖಂಡಿತವಾಗಿ ಈ ಒಂದು ಸೆಷನ್ ನ ಓಪನ್ ಆಗಿ ಇಟ್ಕೊಳ್ಳೋಣ. ನಮ್ಮ ಕನ್ನಡಿಗರು ಒಂದು ಒಳ್ಳೆ ಸ್ಥಾನದಲ್ಲಿ ಇರಬೇಕು. IT ಫೀಲ್ಡ್ ಅಲ್ಲಿ ಅಷ್ಟೇ ಅಲ್ಲ, ಎಲ್ಲಾ ಸ್ಥಾನದಲ್ಲೂ ಒಳ್ಳೆ ಸ್ಥಾನದಲ್ಲಿ ಇರಬೇಕು, ಎಲ್ಲಾ ಜಾಗದಲ್ಲೂ ಒಳ್ಳೆ ಸ್ಥಾನದಲ್ಲಿ ಇರಬೇಕು ಅನ್ನೋದೇ ನಮ್ಮ ಆಸೆ. ಓಕೆ, ರೈಟ್. ಸೊ ಇವತ್ತು ಇದು ನಮ್ಮ ಕೋರ್ಸ್ ಡೀಟೇಲ್ಸ್, ಇದು ಕೋರ್ಸ್ ವೇಳಾಪಟ್ಟಿ. ಇದನ್ನ ಆಲ್ರೆಡಿ ನಾನು ನಿಮ್ಗೆ ತೋರಿಸಿದ್ದೀನಿ, ಸೊ ಇದನ್ನ ನೀವು ನೋಡ್ಕೊಳ್ಳಿ. ಇವತ್ತು ನಾವೇನ್ ಮಾಡೋಣ ಅಂದ್ರೆ ಇಂಟ್ರೊಡಕ್ಷನ್, ಸ್ವಲ್ಪ MS ಎಕ್ಸೆಲ್ ಲೇಔಟ್ ನೋಡೋಣ, ಮತ್ತೆ ಒಂದಷ್ಟು ಪ್ರಾಕ್ಟಿಕಲ್ ಸಿಂಪಲ್ ಆಗಿ ಒಂದಷ್ಟು ಪ್ರಾಕ್ಟಿಕಲ್ಸ್ ಆಗಿ ಆಟೋ ಲಿಸ್ಟ್ ಮತ್ತೆ ಕಸ್ಟಮ್ ಲಿಸ್ಟ್ ಮತ್ತೆ ಶೀಟ್ಗಳನ್ನ ಯಾವ ರೀತಿ ಪ್ರೊಟೆಕ್ಟ್ ಮಾಡ್ಬೋದು ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಸೊ ಇವಾಗ ನಮ್ಗೆ ಈ PPT ಬೇಡ, ಇದನ್ನ ಮಿನಿಮೈಸ್ ಮಾಡ್ಬಿಡೋಣ. ಓಕೆ, ನಾನು ಏನ್ ಮಾಡಿದೆ ಅಂದ್ರೆ ತುಂಬಾ ಜನಕ್ಕೆ ಈ ಎಕ್ಸೆಲ್ ಬಗ್ಗೆ ತಿಳ್ಕೋಬೇಕು ಮತ್ತೆ ಎಕ್ಸೆಲ್ AI ಫ್ಯೂಚರ್ಸ್ ಬಗ್ಗೆ ತಿಳ್ಕೋಬೇಕು ಅಂತ ತುಂಬಾ ಮೆಸೇಜಸ್ ಮತ್ತೆ ಫೋನ್ ಅಲ್ಲಿ ಕೂಡ ಕೇಳ್ತಾ ಇದ್ರು. ಅದಕ್ಕೆ ನಾನೇನ್ ಮಾಡಿದೆ ಅಂದ್ರೆ ಒಂದು ಡಾಕ್ಯುಮೆಂಟ್ ಅನ್ನ ಪ್ರಿಪೇರ್ ಮಾಡ್ಕೊಂಡ್ ಬಂದಿದ್ದೀನಿ. ಓಕೆನಾ, ಇವಾಗ ಈ ಡಾಕ್ಯುಮೆಂಟ್ ಸ್ಪೆಷಾಲಿಟಿ ಕೂಡ ನಾನು ಹೇಳ್ತೀನಿ. ಇವಾಗ ನಾನು ನಿಮ್ಗೆ ಇಲ್ಲಿ ಏನಂತ ಹಾಕಿದ್ದೀನಿ, ಅಡ್ವಾನ್ಸ್ಡ್ ಎಕ್ಸೆಲ್ ವಿತ್ AI ಅಂತ. AI ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಇದನ್ನ ನಾವು ಕಲಿಬೇಕು. ತುಂಬಾ ಜನಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಲ್ತಿಲ್ಲ ಅಂದ್ರೆ ಕೆಲಸ ಹೋಗ್ಬಿಡುತ್ತೆ ಅಂತ ಏನೇನೋ ಎಲ್ಲ ಒಂದು ಭ್ರಮೆಯಲ್ಲಿ ಇವಾಗ ತುಂಬಾ ಜನ ಇದ್ದಾರೆ. ಆಯ್ತಾ, ನಾನು ನಿಮ್ಗೆಲ್ಲ ಡೀಟೇಲ್ ಆಗಿ ಈ ಒಂದು ಸೆಷನ್ ನ ಎಕ್ಸೆಲ್ ಬ್ಯಾಕ್ ಗ್ರೌಂಡ್ ಇಂದ ತಗೋಬೇಕು. ಯಾಕಂದ್ರೆ ತುಂಬಾ ಜನಕ್ಕೆ ಎಕ್ಸೆಲ್ ಗೊತ್ತಿಲ್ಲ ಅಂತ ನಾನು ಏನ್ ಮಾಡಿದೆ, ಒಂದೇನೋ ಪ್ಲಾನ್ ಮಾಡ್ತಿದ್ದೆ. ಅವಾಗ ನೋಟ್ಸ್ ಮಾಡಬೇಕು ಅಂತಂದ್ರೆ ನಮ್ಗೆ ಹೆಚ್ಚು ಕಮ್ಮಿ 2ರಿಂದ 3 ದಿನ ಆಗೋದು. ಆಯ್ತಾ, ಇಲ್ಲಿ ಎಷ್ಟು ಪೇಜ್ ಇದೆ ನೋಡಿ, 6 ಪೇಜ್ ನೋಟ್ಸ್ ಇದೆ. ಇಷ್ಟು ನಾನು ನೋಟ್ಸ್ ಮಾಡಬೇಕು ಅಂತಂದ್ರೆ ಹೆಚ್ಚು ಕಮ್ಮಿ ನನಗೆ ಒಂದು 2 ದಿವಸನಾದ್ರು ಬೇಕಾಗುತ್ತೆ. ಯಾಕಂದ್ರೆ ಅದೆಲ್ಲ ಕನ್ಸಾಲಿಡೇಟ್ ಮಾಡಿ ನಿಮ್ಗೆ ಏನ್ ಬೇಕೋ ಅದನ್ನಷ್ಟೇ ನಾನು ತಗೊಂಡ್ ಹಾಕ್ಬೇಕು ಅಂತ. ಇವಾಗ ನಾನು ಏನ್ ಮಾಡಿದೆ ಅಂದ್ರೆ, ಸಂಜೆ ನನಗೆ 4 ಗಂಟೆಗೆ ಒಂದು ಕ್ಲಾಸ್ ಇತ್ತು, ಅದು ಮುಗಿಸ್ಕೊಂಡು 5-5:30 ಮನೆಗೆ ಬಂದು 6 ಗಂಟೆಗೆ ಕುತ್ಕೊಂಡೆ. ಅರ್ಧ ಗಂಟೆಯಲ್ಲಿ ಇದನ್ನೆಲ್ಲಾನು ನಾನು ಮಾಡ್ಕೊಂಡೆ. ಓಕೆ, ಇದೆಲ್ಲ ಒಂದು ಅರ್ಧ ಗಂಟೆ ನಾನು ಮಾಡಿಟ್ಟೆ. ಸೊ ಇದು ಹೆಂಗ್ ಮಾಡ್ಬೋದಾಗಿತ್ತು ಅಂದ್ರೆ ನಾನು ChatGPT ಹೋಗಿ ಮಾಡ್ದೆ. ಆಯ್ತಾ, ನಾನು ಏನು ಹಂಚ್ಕೊಳ್ಳಲ್ಲ. ನಾನು ಬಂದ್ಬಿಟ್ಟು ಇದೆಲ್ಲ ನಾನೇ ಟೈಪ್ ಮಾಡಿದ್ದು, ಇದೆಲ್ಲ ನಾನೇ ಮಾಡಿದ್ದು ಅಂತ ಸುಳ್ಳು ಹೇಳ್ಕೊಂಡು ನಿಮ್ಗೆಲ್ಲ ನಾನು ಬಿಲ್ಡಪ್ ತೊಗೊಳಕ್ ನಂಗೆ ಇಷ್ಟ ಇಲ್ಲ. ಇಷ್ಟು ಪೇಜಸ್ ಅಲ್ಲಿ ಏನಿದೆ ಇದೆಲ್ಲ AI ಅಂದ್ರೆ ChatGPT ಅಲ್ಲಿ ನಾನು ನಮಗೆ ಬೇಕಾಗಿರ್ತಕ್ಕಂಥ ಟಾಪಿಕ್ಸ್ ಅನ್ನ ಹಾಕ್ಬಿಟ್ಟು ನಿಮಗೆ ಎಷ್ಟು ಈಸಿಯಾಗಿ ಅರ್ಥ ಮಾಡಿಸ್ಬೋದು ಆ ತರ ಒಂದು ಪ್ರಾಂಪ್ಟ್ ಅನ್ನ ಕೊಟ್ಟು ನಾನು ಈ ನೋಟ್ಸ್ ಅನ್ನ ಮಾಡ್ಕೊಂಡಿದ್ದೀನಿ. ಓಕೆ, ಸೊ ಇದನ್ನ ನಾನು ನಿಮ್ಗೆ ಕೊಡ್ತೀನಿ. ಅಕಸ್ಮಾತ್ ಇದಕ್ಕಿಂತ ಚೆನ್ನಾಗಿರೋ ನೋಟ್ಸ್ ನಿಮ್ಮ ಹತ್ರ ಇದ್ರೆ ತುಂಬಾ ಸಂತೋಷ, ಬಟ್ ಈ ನೋಟ್ಸ್ ಅನ್ನು ನಾನು ನಿಮ್ಗೆ ಕೊಡ್ತೀನಿ. ಆಮೇಲೆ ತುಂಬಾ ಜನಕ್ಕೆ ChatGPT ಯೂಸ್ ಮಾಡೋಕ್ಕೆ ಬರಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ನೀವು ಏನೋ ಭಯ ಬೀಳ್ಬೇಡಿ, ಅದನ್ನು ಕೂಡ ನಾನು ನಿಮ್ಗೆ ಕಲಿಸ್ತೀನಿ. ಓಕೆನಾ, ರೈಟ್. ಫಸ್ಟ್ ಇವತ್ತು ನಾವೇನು ಎಕ್ಸೆಲ್ ಮಾಡ್ಬೇಕು ಅಂತಿದ್ದೀವಿ ಅದನ್ನ ನಾವು ಫಸ್ಟ್ ಡೀಟೇಲ್ ಆಗಿ ಕಲ್ತ್ಕೊಳ್ಳೋಣ. ರೈಟ್, ಓಕೆ. ಇವಾಗ ಒಂದು 30 ಸೆಕೆಂಡ್ಸ್ ತಗೊಳ್ಳೋಣ. ಆಯ್ತಾ, ನಾನು ಬರೀ 30 ಸೆಕೆಂಡ್ಸ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದು 30 ಸೆಕೆಂಡ್ಸ್ ತಗೋತೀನಿ. ಇಲ್ಲಿರೋ ಅಂತ 50 ಜನ ಅಂದ್ರೆ ನನ್ನ ಸೇರಿಸಿ 50 ಜನ ಇದ್ದೀವಿ. ಸೊ 49 ಜನ ಇದ್ದೀವಿ. ಓಕೆ, ಅಂದ್ರೆ ನನ್ನ ಸೇರಿಸಿ 50 ಜನ, 49 ಜನ ನನಗೆ ಒಂದು ಪ್ರಶ್ನೆ ಉತ್ತರ ಕೊಡಬೇಕು. ನಿಮಗೆ ಎಕ್ಸೆಲ್ ಎಷ್ಟರ ಮಟ್ಟಿಗೆ ಗೊತ್ತು? ಓಕೆ, 0 ಇಂದ
10 ಅಂತ ತಗೊಳ್ಳೋಣ. 0 ಅಂದ್ರೆ ನಂಗೆ ಏನೂ ಗೊತ್ತಿಲ್ಲ, 10 ಅಂದ್ರೆ ನಾನು ಎಕ್ಸ್ಟ್ರೀಮ್, ನಾನು ಎಲ್ಲರಿಗಿಂತ ಚೆನ್ನಾಗಿ ಗೊತ್ತು ಅಂತ. ಸೊ ನಿಮ್ಮಷ್ಟಕ್ಕೆ ನೀವು ಒಂದು ರೇಟಿಂಗ್ ಅನ್ನ ಹಾಕಿ. ನೀವು 0 ಅಂತ ಹಾಕಿದ್ರು ದಯವಿಟ್ಟು ಯಾರು ನಾಚಿಕೆ ಪಟ್ಕೋಬೇಡಿ, ಆಯ್ತಾ? 0 ಇಂದ 10 30 ಸೆಕೆಂಡ್ಸ್ ಕೊಡ್ತೀನಿ, ಎಲ್ಲರೂ ಆನ್ಸರ್ ಮಾಡಬೇಕು. ಅವಾಗ ನನಗೆ ಗೊತ್ತಾಗುತ್ತೆ ಯಾರ್ಯಾರು ಯಾವ ಲೆವೆಲ್ ಅಲ್ಲಿ ಇದ್ದಾರೆ ಅಂತ. ದರ್ಶನ್ 9.5 ಎಕ್ಸೆಪ್ಟ್ VBA, ಓಕೆ. ಸಿದ್ದರಾಜು 8, ಅಭಿಷೇಕ್ 3, 5, ಓಕೆ. ಶಿವಪುತ್ರ 7, ವಿಶ್ವಾಸ್ ಆರ್ 5, ಸಹನಾ 4, ಗೋಕುಲ್ 2, ಚೈತ್ರ 5, ಓಕೆ. ನಾಗರಾಜ್ 8.5, ಓಕೆ. ಸುಮಂತ್ 8, ಓಕೆ. ಅಕ್ಷತಾ 2, ಓಕೆ. ಗುಡ್, ಸದ್ಯ ಯಾರು 0 ಇಲ್ಲ. ಹರ್ಷಿತಾ 2, ದೀಪಿಕಾ 8, ಓಕೆ. ಎಲ್ಲ ಹಾಕ್ಬೇಕು. ಓಕೆ. ನಿತಿನ್ 0, ನೋ ಪ್ರಾಬ್ಲಮ್. ಸದ್ಯ ಒಬ್ಬರಾದ್ರೂ ಇದ್ದಾರೆ 0. ಸುಮಂತ್, ಚಂದನ್, ರಮ್ಯಾ, ಓಕೆ. ಕಮಲೇಶ್ 6, ರಮ್ಯಾ 5, ಓಕೆ. ರೈಟ್. ಸೊ ಯಾರೆಲ್ಲ ನಂಬರ್ಸ್ ಹಾಕಿದ್ರ ಯಾರು ವರಿ ಮಾಡ್ಕೋಬೇಡಿ. ಯಾರೆಲ್ಲ 0 ಅಂತ ಹಾಕಿದೀರಾ, ಆಯ್ತಾ, ನೀವು ಇನ್ನೂ ಖುಷಿ ಪಡ್ಬೇಕಂದ್ರೆ ನಾನು ಇನ್ನೂ ಕಲಿತಾ ಇದ್ದೀನಿ, ಇಂಥವ್ರ ಜೊತೆ ನಾನು ಇದ್ದೀನಿ, ಎಕ್ಸ್ಪರ್ಟ್ ಜೊತೆ ಇದ್ದೀನಿ ಅಂತ ಖುಷಿ ಪಡಿ. ಇಲ್ಲಿ ಎಲ್ಲರೂ ಕೂಡ ಇನ್ಕ್ಲೂಡಿಂಗ್ ನಾನು ಕೂಡ ತುಂಬಾ ವಿಷಯಗಳನ್ನ ಕಲಿತಾ ಇದ್ದೀನಿ, ಓಕೆನಾ? ಎಲ್ಲರೂ ಕಲಿತಾ ಇದ್ದೀವಿ. ಸೊ ಹಂಗಾಗಿ ಎಲ್ಲರೂ ಒಂದೇ ಇಲ್ಲಿ. ನಂಗೆ ಜಸ್ಟ್ ಗೊತ್ತಾಗ್ಬೇಕು ಯಾವ ಲೆವೆಲ್ ಅಲ್ಲಿ ಈ ಒಂದು ಸೆಷನ್ಸ್ ನ ಅಟೆಂಡ್ ಮಾಡ್ತೀರಾ ಅಂತ. ಅಷ್ಟಕ್ಕೋಸ್ಕರ ನಾನಿಲ್ಲಿ ಈ ಒಂದು ರೇಟಿಂಗ್ಸ್ ಅನ್ನ ಕೇಳಿದ್ದು. ಯಾರು ಕೂಡ ನಾಚಿಕೆ ಪಟ್ಕೋಬಾರದು. ನೋಡಿ, ನಿತಿನ್ ಬಗ್ಗೆ ನಂಗೆ ತುಂಬಾ ಖುಷಿ ಆಯ್ತು. 0, ನನಗೇನು ಗೊತ್ತಿಲ್ಲ, ಫೈನ್, ಫಸ್ಟ್ ಇಂದ ಕಲಿಬೇಕು, ಓಕೆ. ರೈಟ್. ಸೊ ಇವಾಗ ಯಾರು ದಯವಿಟ್ಟು ಮೆಸೇಜ್ ಮಾಡಬೇಡಿ. ಇವಾಗ ನಾನು ಹೇಳೋದನ್ನ ಗಮನ ಇಟ್ಟು ಕೇಳಿ, ಓಕೆ. ರೈಟ್. ಸೊ ಈ ಒಂದು 6 ಪೇಜ್ ಏನಿದೆ ತುಂಬಾ ಸಿಂಪಲ್, ತುಂಬಾ ಬೇಸಿಕ್, ಬಟ್ ತುಂಬಾ ನೆಸೆಸರಿ ಟಾಪಿಕ್, ಆಯ್ತಾ? ಯಾತಕ್ಕೆ ಅಂತ ನಾನು ಹೇಳ್ತೀನಿ. ನೀವು ಹೇಳ್ಬೋದು ಏನೋ ಚಾಟ್ GPT ಒಂದಷ್ಟು ಕೊಟ್ಟಿದ ತಕ್ಷಣ ನನಗೆ ಒಂದಷ್ಟು ಡಾಕ್ಯುಮೆಂಟ್ ಬಂದ್ಬಿಡುತ್ತೆ ಅಂತ. ಅದು ಏನ್ ಮಾಡ್ತಾರೆ, ಒಂದಷ್ಟು ಡಾಕ್ಯುಮೆಂಟ್ಸ್ ಅದ, ಅಷ್ಟು ಇನ್ಫಾರ್ಮೇಶನ್ ಕೊಟ್ಬಿಡುತ್ತೆ. ನಮಗೆ ಏನ್ ಬೇಕೋ ಅದನ್ನ ನಾವು ತಗೋಬೇಕು, ರೈಟ್? ಅದಕ್ಕೋಸ್ಕರ ನಿಮಗೋಸ್ಕರ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ನಾನಿಲ್ಲಿ ಡಾಕ್ಯುಮೆಂಟ್ಸ್ ಅನ್ನ, ಇನ್ಫಾರ್ಮೇಶನ್ ನ ತಗೊಂಡ್ಬಂದಿದ್ದೀನಿ. ಫಸ್ಟ್ ಆಫ್ ಆಲ್ ಎಕ್ಸೆಲ್ ಮರ್ತು ಬಿಡೋಣ, ಒಂದು ಸೈಡ್ ಇಡೋಣ. ಇಲ್ಲಿ ನಮಗೆ ಒಂದು ಸ್ಪ್ರೆಡ್ ಶೀಟ್ ಅಂತ ಇರುತ್ತೆ. ಏನಪ್ಪ ಸ್ಪ್ರೆಡ್ ಶೀಟ್ ಅಂತಂದ್ರೆ, ನೋಡಿ, ಅಕಸ್ಮಾತ್ ಆಗಿ ನನಗೇನಾದ್ರೂ ಒಂದು ಡೇಟಾನ ಸ್ಟೋರ್ ಮಾಡಬೇಕು. ಯಾವ ರೀತಿ ಸ್ಟೋರ್ ಮಾಡ್ತೀನಿ? ಇವಾಗ ವರ್ಡ್ ಫೈಲಲ್ಲಿ ನೋಡಿ ಸ್ಟೋರ್ ಮಾಡಿದ್ದೀನಿ, ಇದು ಡೇಟಾ ಸ್ಟೋರ್ ಮಾಡಿದ್ದೀನಿ. ಬಟ್ ಇದು ಹೆಂಗಿರುತ್ತೆ ಅಂದ್ರೆ, ಸುಮ್ಮನೆ ಒಂದು ಡಾಕ್ಯುಮೆಂಟ್ ಸುಮ್ಮನೆ ಡಂಪ್ ಮಾಡಿದ್ದೀನಿ ಅಷ್ಟೇ. ಇದೊಂದು ಪ್ರಿಂಟ್ಔಟ್ ತೊಗೊಬೋದು, ಇಲ್ಲೇನೋ ಒಂದು ಟೆಕ್ಸ್ಟ್ ಓದ್ಬೋದು ಅಷ್ಟೇ. ಅಕಸ್ಮಾತ್ ಆಗಿ ನಾನು ಡೇಟಾ ಎಕ್ಸ್ಟ್ರಾಕ್ಟ್ ಮಾಡಬೇಕು, ಡೇಟಾ ಅನಾಲಿಸಿಸ್ ಮಾಡಬೇಕು ಅಂತಂದ್ರೆ ಈ ತರ ಡೇಟಾ ಇದ್ದಾಗ ಕಷ್ಟ ಆಗುತ್ತೆ. ಅದಕ್ಕೆ ನಾನೇನ್ ಮಾಡ್ತೀನಿ, ಒಂದು ಟೇಬಲ್ ಫಾರ್ಮ್ಯಾಟ್ ಅಲ್ಲಿ ಡೇಟಾನ ಸ್ಟೋರ್ ಮಾಡ್ಕೋತೀನಿ. ಹೆಂಗ್ ಸ್ಟೋರ್ ಮಾಡ್ತೀನಿ? ಟೇಬಲ್ ಅಂತ ಬಂದಾಗ ನನಗೆ ರೋ ಮತ್ತೆ ಕಾಲಮ್ ಇರಬೇಕು. ಸೊ ಇದು ನೆನ್ಪಿಟ್ಕೊಳ್ಳಿ, ಡೇಟಾನ ನಾನು ಸ್ಟೋರ್ ಮಾಡಬೇಕು, ಅದನ್ನ ಒಂದು ಡೇಟಾ ಅನಲೈಸ್ ಮಾಡಬೇಕು ಅಂತಂದಾಗ ಟೇಬಲ್ ಫಾರ್ಮ್ಯಾಟ್ ಅಲ್ಲಿ ಇದ್ರೆ ನನಗೆ ತುಂಬಾ ಈಸಿ, ಓಕೆನಾ? ಸೊ ಇಲ್ಲಿ ಸ್ಪ್ರೆಡ್ ಶೀಟ್ ಅಂತಂದ್ರೆ ಒಂದು ಡಿಜಿಟಲ್ ಟೂಲ್. ಏನ್ ಮಾಡುತ್ತದು? ಡೇಟಾನ ರೋ ಮತ್ತೆ ಕಾಲಮ್ ಅಲ್ಲಿ ಆರ್ಗನೈಸ್ ಮಾಡಿರುತ್ತೆ, ಓಕೆ. ನೋಡಿ, ಇಲ್ಲಿ ಹೇಳ್ತೆ, ಇಟ್ ಇಸ್ ಯೂಸ್ ಫಾರ್ ಡೇಟಾ ಎಂಟ್ರಿ, ಕ್ಯಾಲ್ಕುಲೇಷನ್ಸ್, ಡೇಟಾ ಅನಾಲಿಸಿಸ್ ಮತ್ತೆ ವಿಜುವಲೈಸೇಷನ್. ಸೊ ಇಷ್ಟು ಕ್ವಾಲಿಟೀಸ್ ಇದ್ದು ನನಗೆ ಇನ್ನು ರಿಪೋರ್ಟಿಂಗ್ಸ್ ಎಲ್ಲ ಮಾಡಬೇಕು ಅಂತಂದಾಗ ಅದಕ್ಕೆ ನಾವು ಸ್ಪ್ರೆಡ್ ಶೀಟ್ ಅಂತ ಕರಿತೀವಿ. ಸ್ಪ್ರೆಡ್ ಶೀಟ್ ಅಲೌಸ್ ಯೂಸರ್ ಟು ಕ್ರಿಯೇಟ್ ಟೇಬಲ್ಸ್, ಅಪ್ಲೈ ಫಾರ್ಮುಲಾಸ್, ಆಟೋಮೇಟ್ ಟಾಸ್ಕ್ ಮತ್ತೆ ಜನರೇಟ್ ರಿಪೋರ್ಟ್ಸ್. ಈ ಎಲ್ಲಾ ಕ್ವಾಲಿಟೀಸ್ ನಿಮಗೆ ಎಲ್ಲಾ ಸ್ಪ್ರೆಡ್ ಶೀಟ್ಸ್ ಅಲ್ಲೂ ಇರಲ್ಲ. ನೋಡಿ, ಯಾತಕ್ಕೆ ಸ್ಪ್ರೆಡ್ ಶೀಟ್ಸ್ ಇಂಪಾರ್ಟೆಂಟ್? ಸ್ಟೋರ್ ಅಂಡ್ ಆರ್ಗನೈಸ್. ನಿಮ್ಗೆ ಡೇಟಾ ನೋಡಿ, ಇಲ್ಲಿ ನಾನು ಡೇಟಾ ಇಲ್ಲಿ ಏನ್ ಹಾಕಿದ್ದೀನಿ, ಜಸ್ಟ್ ಫಾರ್ಮ್ಯಾಟ್ ಮಾಡ್ಕೊಂಡಿದ್ದೀನಿ. ಇದನ್ನ ಡೇಟಾ ಎಕ್ಸ್ಟ್ರಾಕ್ಟ್ ಮಾಡಬೇಕು ಅಂದ್ರೆ ಕಷ್ಟ, ಮಾಡಬಹುದು ಬಟ್ ಕಷ್ಟ. ಯಾಕಂದ್ರೆ ಟೇಬಲ್ ಫಾರ್ಮ್ಯಾಟ್ ಅಲ್ಲಿ ಇರಲ್ಲ. ನೋಡಿ, ನನಗೆ ಲಾರ್ಜ್ ಡೇಟಾ ಒಂದು ಆರ್ಗನೈಸ್ಡ್ ವೇ ಅಲ್ಲಿ ಇಡಬೇಕು ಅಂತಂದಾಗ ನಾವು ಸ್ಪ್ರೆಡ್ ಶೀಟ್ಸ್ ಅನ್ನ ಯೂಸ್ ಮಾಡ್ತೀವಿ. ಕಾಂಪ್ಲೆಕ್ಸ್ ಮ್ಯಾಥಮೆಟಿಕಲ್ ಅಂಡ್ ಲಾಜಿಕಲ್ ಕ್ಯಾಲ್ಕುಲೇಷನ್ಸ್ ಮಾಡಬೇಕಾದ್ರೂ ನಾವು ಸ್ಪ್ರೆಡ್ ಶೀಟ್ ಯೂಸ್ ಮಾಡ್ತೀವಿ. ಚಾರ್ಟ್ಸ್, ರಿಪೋರ್ಟ್ಸ್, ಗ್ರಾಫ್ಸ್ ಮಾಡಬೇಕು. ಯಾತಕ್ಕೆ ಮಾಡ್ತೀವಿ? ನನಗೊಂದಷ್ಟು ಡೇಟಾ ಇದೆ, ಅದನ್ನ ನೀಟಾಗಿ ನಾನು ಈಸಿ ತಿಳ್ಕೋಬೇಕು ಅಂತಂದಾಗ ನಾನು ಚಾರ್ಟ್ಸ್ ಮತ್ತೆ ರಿಪೋರ್ಟ್ಸ್ ಅನ್ನ ಮಾಡ್ತೀವಿ. ಇವಾಗ ನಂಬರ್ಸ್ ಅಂತ ಒಂದಷ್ಟು ದೊಡ್ಡ ಟೇಬಲ್ ಕೊಟ್ಬಿಟ್ರೆ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಸೊ ಇಡೀ ನಮ್ಮ ಡೇಟಾ ಅನಾಲಿಟಿಕ್ಸ್ ಅಲ್ಲಿ ನಾವು ಮಾಡ್ತಾ ಇರೋದು, ನಾವು ಕಲಿಬೇಕಾಗಿರೋದೇ ಇದು. ಒಂದಷ್ಟು ಡೇಟಾ ಇರುತ್ತೆ ಈ ತರ, ಅದನ್ನ ನಾವು ಚಾರ್ಟ್ಸ್ ಮತ್ತೆ ರಿಪೋರ್ಟ್ಸ್ಗೆ ಕನ್ವರ್ಟ್ ಮಾಡಬೇಕು. ಇದನ್ನೇ ನಾವು ಇಡೀ ಈ 1 ತಿಂಗಳಲ್ಲಿ ನಾವು ಕಲಿಯೋದು, ಓಕೆ. ಇದೆಲ್ಲ ಬಿಟ್ಟು ಆಟೋಮೇಟ್ ಟಾಸ್ಕ್, ರಿಪಿಟೇಟಿವ್ ಟಾಸ್ಕ್, ನಾವು ಇದನ್ನ VBA ಮ್ಯಾಕ್ರೋಸ್ ಅಲ್ಲಿ ಮಾಡ್ತೀವಿ, ಓಕೆ. ಸ್ಕ್ರಿಪ್ಟ್ಸ್ ಅನ್ನ ಬರೀಬೇಕು, ಅದನ್ನ ಕೂಡ ನಾನು ಹೇಳ್ತೀನಿ. ಸೊ ಇದೆಲ್ಲ ಕ್ವಾಲಿಟೀಸ್ ಇರಬೇಕು. ಸೊ ಇಷ್ಟೆಲ್ಲ ಏನೊಂದು ಅಪ್ಲಿಕೇಶನ್ ಮಾಡುತ್ತಲ್ಲ, ಅದಕ್ಕೆ ನಾವು ಸ್ಪ್ರೆಡ್ ಶೀಟ್ ಅಂತ ಕರಿತೀವಿ, ಓಕೆನಾ.
ಮಾರ್ಕೆಟಲ್ಲಿ ತುಂಬಾ ಸ್ಪ್ರೆಡ್ ಶೀಟ್ಸ್ ಇದೆ. ಯಾರಿಗಾದ್ರೂ ಕೇಳಿ, ನಾನು ಕೇಳಿದ್ರೆ ನಾನು ಫಸ್ಟ್ ಹೇಳೋದೆ ಎಕ್ಸೆಲ್. ಅದು ಬಿಟ್ಟು ನಮ್ಗೆ ಇನ್ನೊಂದು 2-3 ಗೊತ್ತಿರುತ್ತೆ ಅಷ್ಟೇ. ಅದರಲ್ಲಿ ನೂರಾರು ಸ್ಪ್ರೆಡ್ಶೀಟ್ಸ್ಗಳಿದ್ದಾವೆ. ಅದಕ್ಕೆಲ್ಲದಕ್ಕೂ ಕಿಂಗ್ ಆಫ್ ದ ಕಿಂಗ್ ಅಂತಂದ್ರೆ ನಮ್ಮ ಮೈಕ್ರೋಸಾಫ್ಟ್ ಎಕ್ಸೆಲ್. ನೀವು ಎಲ್ಲಿಂದ ಎಲ್ಲಿಗೆ ಹೋಗಿ 2003 2004 ಅಲ್ಲಿ ನಾನು ಎಕ್ಸೆಲ್ನ ವರ್ಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದು. ಅಲ್ಲಿಂದ ಇಲ್ಲಿವರೆಗೂ ನಾನು ಎಕ್ಸೆಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಪ್ರತಿ ವರ್ಷನೂ ಕೂಡ ನಮ್ಮ ಮ್ಯಾನೇಜರ್ ಆಗಿರ್ಬೋದು, ನನ್ನ ಕಲೀಗ್ಸ್ ಆಗಿರ್ಬೋದು, ಯಾರಾದರೂ ಎಕ್ಸೆಲ್ ಬಿಟ್ಬಿಡು, ಎಕ್ಸೆಲ್ ಇನ್ನು ಸ್ವಲ್ಪ ದಿವಸ ಔಟ್ಡೇಟೆಡ್, ಅಷ್ಟೇ ಅದು ಹೊರಟೋಗುತ್ತೆ ಅಂತ ಹೇಳ್ತಾನೆ ಬಂದರು. ನನಗೆ ಬೇರೆ ಯಾವುದ್ರಲ್ಲೂ ಇಂಟ್ರೆಸ್ಟ್ ಇರಲಿಲ್ಲ. ಇವತ್ತಿಗೂ ನಾನು ಎಕ್ಸೆಲ್ ಜಾಸ್ತಿ ವರ್ಕ್ ಮಾಡೋದು. ಇವತ್ತು 2008 ಅಲ್ಲಿ ರೆಸಿಷನ್ ಆಯಿತು. ಅವಾಗ ತುಂಬಾ ಜನ ಈ ಸಾಫ್ಟ್ವೇರ್ ಕೆಲಸ ಬಿಟ್ಬಿಟ್ಟು ಮತ್ತೆ ಅನಾಲಿಟಿಕ್ಸ್ ಬಂದರು. ಅದಾದ್ಮೇಲೆ 2014 2011 12 ಆದ್ಮೇಲೆ ನನ್ನ ಜೊತೆ ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಗಿದ್ದವರೆಲ್ಲ ಮತ್ತೆ ಡೇಟಾ ಅನಾಲಿಟಿಕ್ಸ್ ನನ್ನ ಹತ್ರ ಕಲ್ತ್ಕೊಂಡು ಮತ್ತೆ ಡೇಟಾ ಅನಾಲಿಟಿಕ್ಸ್ ಬಂದರು. ಓಕೆ, ಅಷ್ಟು ಪೊಟೆನ್ಷಿಯಲ್ ಇದೆ ಡೇಟಾ ಅನಾಲಿಟಿಕ್ಸ್ ಮತ್ತೆ ಎಕ್ಸೆಲ್ಗೆ. ಓಕೆನಾ? ಸೊ ಇಲ್ಲಿ ಟೈಪ್ಸ್ ಆಫ್ ಸ್ಪ್ರೆಡ್ ಶೀಟ್ಸ್, ಯಾವ್ದೆಲ್ಲ ಡಿಫ್ರೆಂಟ್ ಸ್ಪ್ರೆಡ್ ಶೀಟ್ಸ್ ಇದೆ ಅಂತ ಒಂದ್ಸತಿ ನೋಡೋಣ. ಮೆನಿ ಸ್ಪ್ರೆಡ್ ಶೀಟ್ ಸಾಫ್ಟ್ವೇರ್ ಟೂಲ್ಸ್ ಆರ್ ಅವೈಲೇಬಲ್, ಈಚ್ ವಿತ್ ಯುನೀಕ್ ಫೀಚರ್ಸ್. ಅಂದ್ರೆ ತುಂಬಾ ಮಾರ್ಕೆಟ್ ಅಲ್ಲಿ ಸ್ಪ್ರೆಡ್ ಶೀಟ್ಸ್ ಇದಾವೆ, ಆದ್ರೆ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಯುನೀಕ್ ಆಗಿ ಇರುತ್ತೆ. ಅದರಲ್ಲಿ ನಿಮ್ಗೆ ಈ ಎಕ್ಸೆಲ್ ಮತ್ತೆ ಗೂಗಲ್ ಇದು ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ. ಬಟ್ ಏನಂದ್ರೆ ಮೈಕ್ರೋಸಾಫ್ಟ್ ನಮ್ಗೆ ಆಫ್ಲೈನ್ ವರ್ಕ್ ಮಾಡಬಹುದು, ಆನ್ಲೈನ್ ವರ್ಕ್ ಮಾಡಬಹುದು. ಗೂಗಲ್ ಶೀಟ್ಸ್ ಅಲ್ಲೂ ಕೂಡ ನಿಮ್ಗೆ ಸೇಮ್ ಆಲ್ಮೋಸ್ಟ್ ಸಿಮಿಲರ್ ಆಪ್ಷನ್ಸ್ ಇರ್ತವೆ. ಬಟ್ ಅದೇನಂದ್ರೆ ವೆಬ್ ಬೇಸ್ಡ್. ಆಯ್ತಾ? ಇಲ್ಲಿ ನೋಡಿ, ಇದು ಬಿಟ್ಟು ಲಿಬರ್ ಆಫೀಸ್ ಕ್ಯಾಲ್ಕುಲೇಷನ್, ಇದು ಬಂದು ನಿಮ್ಗೆ ಮ್ಯಾಕ್ ಸಿಸ್ಟಮ್ ಅಲ್ಲಿ ತುಂಬಾ ಯೂಸ್ ಮಾಡ್ತಾರೆ. ಇದು ಓಪನ್ ಸೋರ್ಸ್ ಆಲ್ಟರ್ನೇಟಿವ್ ಫಾರ್ ಎಕ್ಸೆಲ್. ಓಪನ್ ಸೋರ್ಸ್ ಅಂದ್ರೆ ನಿಮ್ಗೆ ಆರಾಮಾಗಿ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಂಡು ವರ್ಕ್ ಮಾಡ್ಬೋದು. ಬಟ್ ಇದೆಲ್ಲ ನಾನು ವರ್ಕೇ ಮಾಡಿಲ್ಲ. ಆಯ್ತಾ? ಆಪಲ್ ನಂಬರ್ಸ್, ಇದು ಸ್ಪೆಷಲಿ ಫಾರ್ ಮ್ಯಾಕ್ ಸಿಸ್ಟಮ್ಸ್. ಝೋಹೋ ವರ್ಕ್ ಮಾಡಿದ್ದೀನಿ. ಝೋಹೋ ಇದು ಒಂದು ವೆಬ್ ಬೇಸ್ಡ್, ಆಲ್ಮೋಸ್ಟ್ ಗೂಗಲ್ ತರ ಇರುತ್ತೆ. ಬಟ್ ಇದು ಸ್ವಲ್ಪ ಕಾಂಪ್ಲೆಕ್ಸ್, ನಿಮ್ಗೆ ಅಷ್ಟೊಂದು ಈಸಿಗೆ ವರ್ಕ್ ಮಾಡೋದು ಆಗಲ್ಲ. WPS ಆಫೀಸ್ ಸ್ಪ್ರೆಡ್ ಶೀಟ್ಸ್ ನೀವು ನಿಮ್ಮ ಮೊಬೈಲ್ ಅಲ್ಲಿ ನೋಡಿರ್ಬೋದು. ಒಂದ್ಸರಿ ಏನಾದ್ರೂ ಅಕಸ್ಮಾತ್ ಅಪ್ಲಿಕೇಶನ್ ಓಪನ್ ಮಾಡ್ಬೇಕಾದ್ರೆ WPS ಆಫೀಸ್ ಅಂತ ಬಂದ್ಬಿಡುತ್ತೆ. ಓಕೆನಾ? ಸೊ ಇದು ಕೂಡ ಇದೆ. ಕ್ವಿಪ್ ಸ್ಪ್ರೆಡ್ ಶೀಟ್ಸ್. ಓಕೆ, ಇನ್ನೂ ಇದೆ ತುಂಬಾ. ನನಗೆ ಒಂದಷ್ಟು ಮಾತ್ರ ನಾನು ತಗೊಂಡು ಡಿಲೀಟ್ ಮಾಡಿದೆ, ಬಾಕಿ ಎಲ್ಲಾನು. ಇಲ್ಲಾಂದ್ರೆ ಒಂದೊಂದು 30-35 ಸ್ಪ್ರೆಡ್ ಶೀಟ್ಸ್ ಬಂದ್ಬಿಡಿತ್ತು ತಕ್ಷಣ ಲಿಸ್ಟ್ ಅಲ್ಲಿ. ನೋಡಿ, ಇದೆಲ್ಲದನ್ನು ನಿಮ್ಗೆ ಆಲ್ಮೋಸ್ಟ್ ಎಲ್ಲ ವೆಬ್ ಬೇಸ್ಡ್ನೆ. ಓಕೆನಾ? ಬಟ್ ಇಲ್ಲಿ ನೋಡಿ, ಮೈಕ್ರೋಸಾಫ್ಟ್ ಎಕ್ಸೆಲ್ ಇದೆಲ್ಲ ಮ್ಯಾಕ್ ಅಲ್ಲಿ ವರ್ಕ್ ಮಾಡ್ಬೋದು, ವಿಂಡೋಸ್ ಅಲ್ಲಿ ವರ್ಕ್ ಮಾಡ್ಬೋದು, ವೆಬ್ ಬೇಸ್ಡ್ ಕೂಡ ಮಾಡ್ಬೋದು. ಓಕೆ, ಏನಕ್ಕೆ ಇದು ಯೂಸ್ ಆಗುತ್ತೆ? ಬೆಸ್ಟ್ ಫಾರ್ ಅನಾಲಿಟಿಕ್ಸ್, ಆಟೋಮೇಷನ್, ಬಿಸ್ನೆಸ್ ಯೂಸ್ಗೆ. ಆಯ್ತಾ? ಇಲ್ಲಿ ನೋಡಿ, ಗೂಗಲ್ ಶೀಟ್ಸ್ ನಮಗೆ ಕ್ಲೌಡ್ ಬೇಸ್ಡ್, ಅಂದ್ರೆ ಇಂಟರ್ನೆಟ್ ಬೇಸ್ಡ್. ಅದು ಇದು ಕೂಡ ಕ್ಲೌಡ್ ಬೇಸ್ಡ್ ಇವಾಗ ಮೈಕ್ರೋಸಾಫ್ಟ್ ಎಕ್ಸೆಲ್. ಓಕೆ, ಅರ್ಥ ಮಾಡ್ಕೊಳ್ಳಿ. ಇದನ್ನ ನೀವು office.com ಅಂತ ಹೋಗ್ಬಿಟ್ಟು ಲಾಗಿನ್ ಆಗ್ತೀವಿ ಅಂದ್ರೆ ಅಲ್ಲೂ ಕೂಡ ನೀವು ವರ್ಕ್ ಮಾಡ್ಬೋದು. ನಾನು ನಿಮ್ಗೆ ತೋರಿಸ್ತೀನಿ ಅದನ್ನ ಹೆಂಗ್ ವರ್ಕ್ ಮಾಡೋದು ಆನ್ಲೈನ್ ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಕ್ಲೌಡ್ ಬೇಸ್ಡ್ ಗೂಗಲ್ ಶೀಟ್ಸ್, ಇದೆರಡು ನೀವು ದಯವಿಟ್ಟು ಕಲ್ತ್ಕೊಳ್ಳಿ. ಆಯ್ತಾ? ಬಟ್ ಇದನ್ನ ನಿಮ್ಗೆ ಎಲ್ಲ ಆಫೀಸಲ್ಲಿ ಯೂಸ್ ಮಾಡಕ್ ಬಿಡಲ್ಲ, ಯಾಕಂದ್ರೆ ಇದು ಪಬ್ಲಿಕ್ ಡೊಮೈನ್ ಅಲ್ಲಿ ಇರುತ್ತೆ. ಓಕೆನಾ? ಮೈಕ್ರೋಸಾಫ್ಟ್ ಎಕ್ಸೆಲ್ ಬಂದು ತುಂಬಾ ಯೂಸ್ ಮಾಡ್ತಾರೆ, ಎಸ್ಪೆಷಲಿ ಕಮರ್ಷಿಯಲ್ ಆಫೀಸ್ ಅಥವಾ ಕಾರ್ಪೊರೇಟ್ ಆಫೀಸ್ಗಳಲ್ಲಿ ತುಂಬಾ ಯೂಸ್ ಮಾಡ್ತಾರೆ. ಓಕೆ, ಬಾಕಿ ಎಲ್ಲದನ್ನು ನೀವು ಬೇಕಿದ್ರೆ ಯೂಸ್ ಮಾಡ್ಕೋಬಹುದು, ಇಲ್ಲಾಂದ್ರೆ ಅದು ನಿಮ್ಮ ಇಷ್ಟ. ಬಟ್ ನಾವು ಇಲ್ಲಿ ಕಲಿಬೇಕಾಗಿರೋದು ಮೈಕ್ರೋಸಾಫ್ಟ್ ಎಕ್ಸೆಲ್. ಅಕಸ್ಮಾತ್ ಏನಾದ್ರು ನಿಮ್ಗೆ ಚಾನ್ಸ್ ಸಿಕ್ಕಿದ್ರೆ ಗೂಗಲ್ ಶೀಟ್ಸ್ ಅನ್ನ ನೀವು ಕಲ್ತ್ಕೋಬಹುದು. ಸೇಮ್ ಟು ಸೇಮ್, ಆಲ್ಮೋಸ್ಟ್ ಸೇಮ್ ಇರುತ್ತೆ. ಓಕೆ, ರೈಟ್. ನೆಕ್ಸ್ಟ್, ಯಾವ ಸ್ಪ್ರೆಡ್ ಶೀಟ್ಸ್ ಅನ್ನ ನಾವು ಯೂಸ್ ಮಾಡಿ, ಯಾವ ಪ್ರೊಫೆಷನ್ಗೆ ಅಥವಾ ಯಾವ ಟಾಸ್ಕ್ಗೆ ನಾವು ಇದನ್ನ ಯೂಸ್ ಮಾಡಬೇಕು. ಓಕೆ, ನೋಡಿ, ಇದೆಲ್ಲ ನಾನು ChatGPT-ಗೆ ಒಂದೊಂದೇ ಕ್ವಶನ್ಸ್ ಆಗ್ತಾ ಅಂತ ಒಂದೊಂದು ಈ ಒಂದು ಪ್ಯಾರಾಗ್ರಾಫ್ ಅನ್ನ ಕಾಪಿ ಪೇಸ್ಟ್ ಮಾಡ್ಕೊಂಡಿದ್ದೆ. ಆಯ್ತಾ? ಒಂದೇ ಸರಿ ಎಲ್ಲನೂ ಹೊತ್ಕೊಳಲ್ಲ. ನಮಗೆ ಯಾವ್ದಾದ್ರು ಬೇಕು ನಿಮ್ಗೆ ಅರ್ಥ ಮಾಡಿಸೋದಕ್ಕೆ ನಾನು ಇದನ್ನ ತಗೊಂಡಿದ್ದು. ಇದನ್ನೆಲ್ಲ ನಾನು ಯಾಕೆ ಹೇಳ್ತೇನೆ ಅಂದ್ರೆ, ನಾನು ಡೈರೆಕ್ಟ್ ಆಗಿ ಹೋಗಿ ಫಾರ್ಮುಲಾಸ್, ಪೈವಟ್ ಟೇಬಲ್ಸ್ ಎಲ್ಲ ಮಾಡ್ಬೋದಿತ್ತು. ಇಲ್ಲಿ ತುಂಬಾ ಜನ ಎಕ್ಸೆಲ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಾನೆ ಗೊತ್ತಿರಲ್ಲ, ಬಟ್ ಎಕ್ಸೆಲ್ ಅಲ್ಲಿ ತುಂಬಾ ಚೆನ್ನಾಗೆಲ್ಲ ಕಲ್ತ್ಕೊಂಡಿರ್ತಾರೆ. ಇದು ಬ್ಯಾಕ್ ಗ್ರೌಂಡ್ ಫಸ್ಟ್ ಕಲ್ತ್ಕೊಳ್ಳಿ, ಯಾಕಂದ್ರೆ ನಿಮ್ಗೆ ಅನಾಲಿಟಿಕ್ಸ್ ಹೋಗ್ಬೇಕು ಅಂತಂದಾಗ ಬರೀ ಎಕ್ಸೆಲ್ ಅಷ್ಟೇ ಅಲ್ಲ, ತುಂಬಾ ವಿಷಯಗಳು ಕಲ್ತಿರ್ಬೇಕು. ಓಕೆನಾ? ವಿಚ್ ಸ್ಪ್ರೆಡ್ ಶೀಟ್ ಶುಡ್ ಯು ಚೂಸ್? ಯಾವ ಸ್ಪ್ರೆಡ್ ಶೀಟ್ ಅನ್ನ ನಾನು ಯೂಸ್ ಮಾಡಬೇಕು? ಈಗ ಅಕಸ್ಮಾತ್ ನನ್ ಕೇಳಿದ್ರೆ ಈ ಪ್ರಶ್ನೆ, ನಾನು ಎಕ್ಸೆಲ್ ಬಿಟ್ರೆ ಬೇರೆ ಯಾವ್ದು ಅಷ್ಟೊಂದು ಯೂಸ್ ಮಾಡಲ್ಲ. ಓಕೆ, ಇದೆಲ್ಲ ಒಂದು ನಮ್ಗೆ ಅಷ್ಟೊಂದು ಯೂಸ್ ಆಗಲ್ಲ. ಬಟ್ ಅದರ್ವೈಸ್ ನಾನು ಗೂಗಲ್ ಶೀಟ್ಸ್ ಅನ್ನ, ಇದನ್ನ ಒಂದು ಗೂಗಲ್ ಡೇಟಾ ಸ್ಟುಡಿಯೋ ಅಂತ ಒಂದಿದೆ, ಸೇಮ್ ಪವರ್ BI ತರ. ಅದರಲ್ಲಿ ನಾನು ವರ್ಕ್ ಮಾಡ್ಬೇಕಾದ್ರೆ ಇದು ಗೂಗಲ್ ಶೀಟ್ಸ್ ಅನ್ನ ಯೂಸ್ ಮಾಡ್ತಿದ್ದೆ. ಇವಾಗ್ಲೂ ಅಕಸ್ಮಾತ್ ಆಗಿ ಏನಾದ್ರು ಯಾರಾದ್ರೂ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು ಅಂತಂದಾಗ ನಾವು ಗೂಗಲ್ ಫಾರ್ಮ್ ಅನ್ನ ಕ್ರಿಯೇಟ್ ಮಾಡ್ಬಿಟ್ಟು ನಾವು ಅದನ್ನ ನಿಮಗೆ ಕೊಡ್ತೀವಿ. ಏನ್ ಫಿಲ್ ಮಾಡ್ತಿರಲ್ವಾ ಗೂಗಲ್ ಫಾರ್ಮ್, ಅದೆಲ್ಲ ಬಂದು ಗೂಗಲ್ ಶೀಟ್ಸ್ ಅಲ್ಲೇ ಕುತ್ಕೊಳ್ಳೋದು. ಓಕೆನಾ?
ಪ್ರೊಫೆಷನಲ್ ಅಂಡ್ ಬಿಸ್ನೆಸ್ ಏನ್ ಮಾಡ್ತೀನಿ, ಮೈಕ್ರೋಸಾಫ್ಟ್ ಎಕ್ಸೆಲ್ ಯೂಸ್ ಮಾಡ್ತೀನಿ. ಫಾರ್ ಟೀಮ್ ಕೊಲಾಬರೇಷನ್ ಗೂಗಲ್ ಶೀಟ್ಸ್ ಯೂಸ್ ಮಾಡ್ತಾರೆ. ಬಟ್ ಒಂದ್ ನೆನ್ಪಿಟ್ಕೊಳ್ಳಿ, ಮೈಕ್ರೋಸಾಫ್ಟ್ ಎಕ್ಸೆಲ್ ಅಲ್ಲಿ ಕೂಡ ಈ ಟೀಮ್ ಕೊಲಾಬರೇಷನ್ ಅನ್ನ ಮಾಡಬಹುದು. ಓಕೆ, ಯಾಕಂದ್ರೆ ಇದು ಕೂಡ ಇವಾಗ ಕ್ಲೌಡ್ ಬೇಸ್ಡ್. ಓಕೆ, ಬೆಸ್ಟ್ ಫಾರ್ ಅಡ್ವಾನ್ಸ್ ಅನಾಲಿಟಿಕ್ಸ್, ಆಟೋಮೇಷನ್ ಅಂಡ್ ರಿಪೋರ್ಟಿಂಗ್. ಇಲ್ಲಿ ಬೆಸ್ಟ್ ಫಾರ್ ರಿಯಲ್ ಟೈಮ್ ಕ್ಲೌಡ್ ಬೇಸ್ಡ್ ಕೊಲಾಬರೇಷನ್. ನಾನು ಹೇಳಿದೆ ಈ ಎರಡನ್ನು ನೀವು ಬೇಕಾದ್ರೆ ಯೂಸ್ ಮಾಡಬಹುದು. ಕೆಲವು ಕಂಪ್ನೀಸ್ ಅಲ್ಲಿ ಗೂಗಲ್ ಶೀಟ್ಸ್ ಅನ್ನ ಅಲೋ ಮಾಡಲ್ಲ. ಓಕೆ, ಓಪನ್ ಸೋರ್ಸ್ ಅವೆಲ್ಲ ಹೇಳಿದೆ, ಇದು ಎಕ್ಸೆಲ್ಗೆ ಆಲ್ಟರ್ನೇಟಿವ್, ಬಟ್ ಅಷ್ಟೊಂದು ಆಪ್ಷನ್ಸ್ ಇಲ್ಲ ಇದರಲ್ಲಿ. ನಾನು ಜಸ್ಟ್ ಒಂದು ಗ್ಲಾನ್ಸ್ ಮಾಡಿದ್ದಷ್ಟೇ, ಅಷ್ಟೊಂದು ಆಪ್ಷನ್ಸ್ ಇಲ್ಲ. ಆಪಲ್ ನಂಬರ್ಸ್, ಸೇಮ್ ಮ್ಯಾಕ್ ಯೂಸರ್ಸ್ಗೆ ಆಪಲ್ ನಂಬರ್ಸ್ ಅಂತಿದೆ, ಇದನ್ನ ಬೇಕಾದ್ರೆ ನೀವು ಯೂಸ್ ಮಾಡೋದು ಮ್ಯಾಕ್ ಸಿಸ್ಟಮ್ಸ್ ಅವ್ರು ಮಾಡಿ. ಓಕೆ, ರೈಟ್. ಈ ಪಾಯಿಂಟ್ ನೋಡಿ, ಇಫ್ ಯು ವಾಂಟ್ ದ ಮೋಸ್ಟ್ ಪವರ್ಫುಲ್ ಅಂಡ್ ಫೀಚರ್ ರಿಚ್ ಆಪ್ಷನ್, ಎಕ್ಸೆಲ್ 365 ದ ಬೆಸ್ಟ್ ಚಾಯ್ಸ್. ಈ ಎಕ್ಸೆಲ್ 365 ಅಂದ್ರೆ ಏನು ಅಂತ ಅದನ್ನು ಕೂಡ ತಿಳ್ಕೊಳ್ಳೋಣ. ಅದಾದ್ಮೇಲೆ ನಾವು ಒಂದಷ್ಟು ಪ್ರಾಕ್ಟಿಕಲ್ ಎಕ್ಸರ್ಸೈಸ್ ಮಾಡೋಣ. ಓಕೆನಾ? ವೈ ಇಸ್ ಎಕ್ಸೆಲ್ ದ ಮೋಸ್ಟ್ ಪ್ರಿಫರ್ಡ್ ಸ್ಪ್ರೆಡ್ ಶೀಟ್ ಸಾಫ್ಟ್ವೇರ್? ಆಯ್ತಾ, ಇದು ನಮ್ಗೆ ಇವಾಗ ಬೇಕಾಗಿರೋದು. ಇಲ್ಲಿಂದ ನಮಗೆ ಏನ್ ಬೇಕು ಅದನ್ನ ನಾವು ತಿಳ್ಕೊತಾ ಹೋಗ್ಬೇಕು. ನೋಡಿ, ಎಕ್ಸೆಲ್ ಡಾಮಿನೇಟ್ಸ್ ಸ್ಪ್ರೆಡ್ ಶೀಟ್ ಮಾರ್ಕೆಟ್. ಡಾಮಿನೇಟ್ಸ್ ಅಂದ್ರೆ ಅದು ಯಾವಾಗ್ಲೂ ನಂಬರ್ 1. ಎಲ್ಲದನ್ನು ಒಂದು ಏನಂತಾರೆ ಅದಕ್ಕೆ, ದಬ್ಬಾಳಿಕೆ ಅಂತ ಅನ್ನಲ್ಲ, ಬಟ್ ಅದೇ ಎಲ್ಲದಕ್ಕಿಂತ ಮೇಜರ್ ಆಗಿ ಮೇಲ್ಗಡೆ ಇರ್ತದೆ. ಓಕೆ, ಪವರ್ಫುಲ್ ಫೀಚರ್ಸ್ ಇರುತ್ತೆ. ಆಮೇಲೆ ತುಂಬಾ ಯೂಸ್ ಮಾಡಕ್ ತುಂಬಾ ಈಸಿ. ಪ್ರೊಫೆಷನಲ್ಸ್, ಬಿಸ್ನೆಸ್ ಅನಲಿಸ್ಟ್ಗಳು ಮತ್ತೆ ಡೇಟಾ ಅನಲಿಸ್ಟ್ಗಳು ಇದನ್ನೇ ಜಾಸ್ತಿ ಪ್ರಿಫರ್ ಮಾಡುತ್ತೆ. ಯಾತಕ್ಕೆ ನೋಡಿ, ಮೋಸ್ಟ್ ಪವರ್ಫುಲ್ ಅಂಡ್ ಏನೋ ತುಂಬಾ ಒಂದು ಅಡ್ವಾನ್ಸ್ಡ್ ಆಪ್ಷನ್ಸ್ ಇರುತ್ತೆ ಇದರಲ್ಲಿ. ಆಯ್ತಾ, ನೋಡಿ, ಅಡ್ವಾನ್ಸ್ ಫಾರ್ಮುಲಾಸ್, ಫಂಕ್ಷನ್ಸ್ ಇರುತ್ತೆ, ಪೈವಟ್ ಟೇಬಲ್ಸ್, ಚಾರ್ಟ್ಸ್, ಪವರ್ ಕ್ವೆರೀಸ್, ಪವರ್ ಪೈವಟ್ಸ್. ನೆಕ್ಸ್ಟ್, ಬೆಸ್ಟ್ ಫಾರ್ ಡೇಟಾ ಅನಲಿಟಿಕ್ಸ್ ಅಂಡ್ ರಿಪೋರ್ಟಿಂಗ್. ಇದು ನಿಮ್ಗೆ ಕಿಂಗ್ ಆಫ್ ಅನಾಲಿಟಿಕ್ಸ್ ಅಂತಾನೆ ಕರೀತಾರೆ. ನೀವು ಚೆಕ್ ಮಾಡಿ ಗೂಗಲ್ ಅಲ್ಲಿ, ಕಿಂಗ್ ಆಫ್ ಅನಾಲಿಟಿಕ್ಸ್ ಯಾವುದು ಅಂತಂದ್ರೆ ಫಸ್ಟ್ ಬರೋದೇ ನಿಮ್ಗೆ ಎಕ್ಸೆಲ್. ಆಯ್ತಾ, ಡೇಟಾ ಅನಾಲಿಟಿಕ್ಸ್ ಏನೆಲ್ಲ ಮಾಡ್ಬೋದು, ಡೇಟಾ ಕ್ಲೀನಿಂಗ್, ಫಾರ್ಮ್ಯಾಟಿಂಗ್, ಕಂಡೀಷನಲ್ ಫಾರ್ಮ್ಯಾಟಿಂಗ್, ಅಡ್ವಾನ್ಸ್ ಚಾರ್ಟಿಂಗ್, ಇದೆಲ್ಲ ನಿಮಗೆ ಬೇರೆ ಬೇರೆ ಟಾಪಿಕ್ಸ್ ಅನ್ನ ಟೀಚ್ ಮಾಡ್ತೀನಿ ನೋಡಿ, ಇದೆಲ್ಲ ಮಾಡ್ಬೋದು. ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಅಂಡ್ ಜಾಬ್ ಅಪರ್ಚುನಿಟೀಸ್, ನಿಮಗೆ ನಿಜಕ್ಕೂ ಒಂದು ಹೇಳ್ತೀನಿ, ನನಗೆ ಒಂದು ಪಾಯಿಂಟ್ ಆದ್ಮೇಲೆ ಹೇಳ್ತೀನಿ. ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಅಂಡ್ ಜಾಬ್ ಅಪರ್ಚುನಿಟೀಸ್ 90%, ಆಯ್ತಾ, ಅಂದ್ರೆ ಗ್ಲೋಬಲಿ ನೀವೆಲ್ಲೇ ಹೋದ್ರೂ ಯಾವುದೇ ಕಂಪ್ನೀಸ್ ಅಲ್ಲಿ ಎಕ್ಸೆಲ್ ಅಂತೂ ಇದ್ದೇ ಇರುತ್ತೆ. ಡೇಟಾ ಅನಲಿಸ್ಟ್, ಫಿನಾನ್ಷಿಯಲ್ ಅನಲಿಸ್ಟ್, ಅಕೌಂಟೆಂಟ್, ಪ್ರಾಜೆಕ್ಟ್ ಮ್ಯಾನೇಜರ್, ಇದೆಲ್ಲಾ ರೋಲ್ಸ್ಗೂ ಅದು ಬೇಕೇ ಬೇಕು. ರೆಕಗ್ನೈಸ್ಡ್ ಗ್ಲೋಬಲಿ, ಮಸ್ಟ್ ಹ್ಯಾವ್ ಸ್ಕಿಲ್ ಫಾರ್ ಪ್ರೊಫೆಷನಲ್ಸ್. ಇದು ನೋಡಿ, ನೀವು ಅರ್ಥ ಮಾಡ್ಕೊಳ್ಳಿ, ಪ್ರತಿಯೊಬ್ಬರಿಗೂ ನಾನು ಅದನ್ನ ಹೇಳ್ತೇನೆ. ಪ್ರತಿಯೊಬ್ಬರಿಗೂ ನೀವು ಬೇಕಾದ್ರೆ ಡೇಟಾ ಎಂಟ್ರಿ ಆಪರೇಟರ್ ಆಗಿ ಎಕ್ಸೆಲ್ ಕಲ್ತ್ಕೊಳ್ಳಿ, ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ. ನಿಮ್ಗೊಂದು ಪಾಯಿಂಟ್ ಹೇಳ್ಬೇಕು ಅಂತಿದ್ದೆ. ಲಾಸ್ಟ್ ಟೈಮು ನಾವು ಈ ರಾಜ್ಯೋತ್ಸವಕ್ಕೆ ಈ ಸೆಷನ್ ನಾನು ಮಾಡಿದಾಗ ಬರೀ 900 ರೂಪಾಯಿಗೆ 999 ರೂಪೀಸ್ಗೆ ಸರ್ಟಿಫಿಕೇಶನ್ ಬಂದಿತ್ತು. ನಾನೇ 100 ರೂಪೀಸ್ ಹಾಕ್ಬಿಟ್ಟು ನಿಮ್ಗೆ ಕೊಡ್ತೀನಿ ಅಂದ್ಬಿಟ್ಟು 899 ರೂಪೀಸ್ ಎಲ್ರಿಗೂ ನಾನು ಅದನ್ನ ಮಾಡ್ಕೊಳ್ಳಿ ಅಂತಂದೆ. ನಿಜಕ್ಕೂ ನನಗೆ ತುಂಬಾ ಬೇಜಾರಾಗಿದೆ. ಅಂದ್ರೆ 2-3 ಅಷ್ಟೇ ಮಾಡ್ಕೊಂಡ್ರು. ಆಯ್ತಾ, ಸರ್ಟಿಫಿಕೇಶನ್ಸ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಎಷ್ಟು ಯೂಸ್ ಇದೆ ಅಂತ ನಿಮ್ಗೆ ಇವಾಗ ಗೊತ್ತಾಗಲ್ಲ. ಅಷ್ಟು ಕಮ್ಮಿಗೆ ನಾನು ನನ್ನ ಕೈಯಾರ 100 ರೂಪೀಸ್ ಹಾಕಿ ನೀವು ಮಾಡ್ಕೊಳ್ಳಿ ಅಂತ ಅಂದಾಗಲಿ ಯಾರು ತಗೊಳ್ಳಿಲ್ಲ. ಇವಾಗ ನಿಜಕ್ಕೂ ನೀವು ಹೋಗ್ಬಿಟ್ಟು ಅದು ವೆಬ್ಸೈಟ್ ಅಲ್ಲಿ ನೋಡಿ, 8,500 ಇದೆ. ಸೊ ನಾನು ನಿಮ್ಗೆ ಇವಾಗ ತಗೊಂಡು ಅದನ್ನ ಮಾಡ್ಕೊಳ್ಳಿ, ನಿಮ್ಗೆ ಒಳ್ಳೇದಾಗತ್ತೆ ಅಂತ ನಾನು ಹೇಳಲ್ಲ. ಅವಾಗ ಒಂದು ಅಪರ್ಚುನಿಟಿ ಇತ್ತು, ನಾನು ಅವಾಗ ತಿಳಿಸಿದೆ. ಅಕಸ್ಮಾತ್ ಆಗಿ ನೀವೇನಾದ್ರೂ ಎಕ್ಸೆಲ್ ಸರ್ಟಿಫಿಕೇಶನ್ ಮಾಡಬೇಕು ಅಂದ್ರೆ ದಯವಿಟ್ಟು ನಾನು ಕಾಂಟ್ಯಾಕ್ಟ್ ಮಾಡಿ, ನನ್ನ ಕೈಲಿ ಏನು ಹೆಲ್ಪ್ ಆಗುತ್ತೋ ನಾನು ಖಂಡಿತ ನಾನು ಮಾಡ್ಕೊಡ್ತೀನಿ. ಆಯ್ತಾ, ಬಟ್ ಎಕ್ಸೆಲ್ ನ ಚೆನ್ನಾಗಿ ಕಲ್ತ್ಕೊಳ್ಳಿ, ಆದಷ್ಟು ಕಲ್ತ್ಕೊಳ್ಳಿ. ಅದಕ್ಕೆ ನಾನು ನಿಮ್ಗೆ ಫಸ್ಟ್ ಹೇಳಿದ್ದು, 4 ದಿನದಲ್ಲಿ ನಾನು ಎಲ್ಲನೂ ಕಲ್ಸಕ್ಕಾಗಲ್ಲ. ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲಾ ವಿಡಿಯೋಸ್ಗಳು ನಿಮಗೆ ನಾನು ಫ್ರೀಯಾಗಿ ನಾನು ಕೊಡ್ತೀನಿ. ಅದು ಕನ್ನಡದಲ್ಲೇ ಮಾಡಿರುವಂಥದ್ದು. ಓಕೆನಾ, ಅದಕ್ಕೆ ಮೆಟೀರಿಯಲ್ಸ್ ಎಲ್ಲ ನಾನು ಕೊಡ್ತೀನಿ. ರೈಟ್, ಓಕೆ. ನೆಕ್ಸ್ಟ್, ಆಟೋಮೇಷನ್ ಅಂಡ್ ಕಸ್ಟಮೈಸೇಷನ್, ಮ್ಯಾಕ್ರೋಸ್, VBA. ನೀವು ಎಲ್ಲೇ ಹೋದ್ರೂ ಕನ್ನಡದಲ್ಲಿ ಕಂಪ್ಲೀಟ್ ಆಗಿ ಯಾರೂ ಮಾಡಿಲ್ಲ. ನಾನು ಅದನ್ನ ಒಂದಷ್ಟು ವಿಡಿಯೋಸ್ ಯೂಟ್ಯೂಬಲ್ಲಿ ಹಾಕಿದ್ದೀನಿ. ಈ ಸರಿ ಅದನ್ನ ಏನಕ್ಕೆ ತಗೊಂಡೆ ಅಂತಂದ್ರೆ, ಪೈಥಾನ್ ಕಲಿಬೇಕಾದ್ರೆ ತುಂಬಾ ಜನಕ್ಕೆ ಪ್ರೋಗ್ರಾಮಿಂಗ್ ಕಷ್ಟ ಆಗ್ತಿತ್ತು. ಅದಕ್ಕೆ ಈ ಸರಿ VBA ಕೂಡ ನಾನು ಇನ್ಕ್ಲೂಡ್ ಮಾಡಿದ್ದೀನಿ. ಸೊ ಎಕ್ಸೆಲ್ ಅಲ್ಲಿ ಪ್ರೋಗ್ರಾಮಿಂಗ್ ಕೂಡ ಮಾಡ್ಬೋದು. ಸೊ ಅದನ್ನ ಕೂಡ ನಾವು ನೋಡೋಣ. ರೈಟ್, ಮತ್ತೆ AI ಪವರ್ಡ್ ಎಕ್ಸೆಲ್ 365 ತುಂಬಾ AI ಫೀಚರ್ಸ್ ಇದೆ, ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ. ಲಾರ್ಜ್ ಡೇಟಾ ಸೆಟ್ ಅಂಡ್ ಪರ್ಫಾರ್ಮೆನ್ಸ್. ಇವಾಗಿರೋ ನಿಮ್ಗೆ ಎಕ್ಸೆಲ್ 365 ಇದೆಯಲ್ಲ, ತುಂಬಾ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ. ಮುಂಚೆ ಅಷ್ಟು ಸ್ಲೋ ಇಲ್ಲ. ನಿಮ್ಗೆ ಆರಾಮಾಗಿ ಬೇರೆ ಕನೆಕ್ಷನ್ಸ್ ಇಂದ
10 ಲಕ್ಷಕ್ಕಿಂತ ಹೆಚ್ಚು ರೋಸ್ಗಳನ್ನು ಕೂಡ ಅನಾಲಿಸಿಸ್ ಮಾಡ್ಬೋದು. ಅಂದ್ರೆ ಅದ್ರಲ್ಲಿ ಸ್ಟೋರ್ ಮಾಡೋಕ್ಕಾಗಲ್ಲ, ಅನಾಲಿಸಿಸ್ ಮಾಡ್ಬೋದು. ಓಕೆನಾ? ರೈಟ್, ನೋಡಿ ಇಲ್ಲಿ ಎಕ್ಸೆಲ್ ಕಂಪೇರ್ಸ್ ವಿತ್ ಅದರ್ ಸ್ಪ್ರೆಡ್ ಶೀಟ್ಸ್. ಇಲ್ಲಿ ನೋಡ್ಬೋದು, ನೀವು ನೋಡ್ಕೊಳ್ಳಿ ಟೇಬಲ್ನ ಎಷ್ಟು ನೀಟಾಗಿ ಇದು ಕೊಟ್ಟಿದೆ ಅಂದ್ರೆ ಇದು ಚಾಟ್ GPT. ನೋಡಿ, ಡೇಟಾ ಹ್ಯಾಂಡ್ಲಿಂಗ್ ಬೆಸ್ಟ್ ಫಾರ್ ಲಾರ್ಜ್ ಡೇಟಾ. ನೀವು ಎಕ್ಸೆಲ್ ಅಲ್ಲಿ ನೋಡಿದ್ರೆ ಆಲ್ಮೋಸ್ಟ್ ಎಲ್ಲದೂ ಫೀಚರ್ಸ್ ಇದೆ ನಿಮಗೆ. ಇದ್ರಲ್ಲಿ ನೋಡಿ, ಗೂಗಲ್ ಶೀಟ್ಸ್ ಅಲ್ಲಿ ಜಾಸ್ತಿ ಡೇಟಾ ಇತ್ತು ಅಂದ್ರೆ ಸ್ಲೋ ಆಗಿಬಿಡುತ್ತೆ, ಯಾಕಂದ್ರೆ ಅದು ಆನ್ಲೈನ್. ಅಡ್ವಾನ್ಸ್ ಫಾರ್ಮುಲಾಸ್ ತುಂಬಾ ಲಿಮಿಟೆಡ್, ಪೈವಟ್ ಟೇಬಲ್ಸ್ ಲಿಮಿಟೆಡ್, ಆಟೋಮೇಷನ್ ಇದ್ರಲ್ಲಿ ಮಾಡೋಕ್ಕಾಗಲ್ಲ. ಇದರಲ್ಲಿ ಸ್ಕ್ರಿಪ್ಟ್ ಬರೀಬೋದು. ನಾನು ಒಂದ್ಸತಿ ಒಂದು ಸ್ಕ್ರಿಪ್ಟ್ ಬರೆದಿದ್ದೆ, ಅದು ಅಷ್ಟು ವರ್ಕ್ ಆಗಲ್ಲ. ಆಯ್ತಾ? ಕೊಲಾಬ್ರೇಷನ್ ಇದು ಕ್ಲೌಡ್ ಇರೋದ್ರಿಂದ ಬೆಸ್ಟ್ ಅಂತ ಅನ್ಸುತ್ತೆ. ನಿಮಗೆ AI ಟೂಲ್ ಅಷ್ಟೊಂದು ಇದರಲ್ಲಿ ಗೂಗಲ್ ಶೀಟಲ್ಲಿ ಇಲ್ಲ. ನೋಡಿ, ನೀವು ಯಾವುದೇ ಇದೆಲ್ಲ ಆಪ್ಷನ್ಸ್ ತಗೊಂಡ್ರು ಬೆಸ್ಟ್ ಬಂದು MS Excel. MS Excel ಕಲ್ತ್ರೆ ಬಾಕಿ ಎಲ್ಲದು ಈಸಿ ಇರುತ್ತೆ, ನೀವು ನೋಡ್ಕೋಬಹುದು. ಓಕೆನಾ? ರೈಟ್. ಸೊ MS Excel ವಿನ್ಸ್ ಆಸ್ ದ ಮೋಸ್ಟ್ ಪವರ್ಫುಲ್ ಇನ್ ಆಲ್ವೇಸ್. ಪ್ರತಿ ಸರಿ ನಾನು ಎಲ್ರಿಗೂ ಹೇಳ್ತೀನಿ, ಎಕ್ಸೆಲ್ಲೇ ಟಾಪ್ ಅಲ್ಲಿ ಇರೋದು ಯಾವಾಗಲೂ. ಆಯ್ತಾ? ನೋಡಿ, ಗೋಲ್ಡ್ ಸ್ಟ್ಯಾಂಡರ್ಡ್ ಫಾರ್ ಬಿಸ್ನೆಸ್, ಫಿನಾನ್ಸ್, ಅನಾಲಿಟಿಕ್ಸ್ ಅಂಡ್ ಆಟೋಮೇಷನ್. ಓಕೆ, ರೈಟ್. ಇವಾಗ ಇಲ್ಲಿಂದ ನಾವು ಒಂದು ಸ್ವಲ್ಪ ಪ್ರಾಕ್ಟಿಕಲ್ಸ್ ಕಡೆ ಹೋಗೋಣ. ಯಾತಕ್ಕೆ ಎಕ್ಸೆಲ್? ವೈ ಎಕ್ಸೆಲ್? ನೋಡಿ, ಎಕ್ಸೆಲ್ ಇಸ್ ಅ ಪವರ್ಫುಲ್ ಸ್ಪ್ರೆಡ್ಶೀಟ್ ಟೂಲ್. ಸ್ಪ್ರೆಡ್ಶೀಟ್ ಟೂಲ್ ಅಂದ್ರೆ ನಾವು ನೋಡಿದ್ವಿ, ಇಲ್ಲಿ ಒಂದು ನೋಟ್ ಪ್ಯಾಡ್ ಕೂಡ ಇದೆ ಇಲ್ಲಿ. ಓಕೆ, ಸೊ ಅದನ್ನು ಕೂಡ ನಾನು ನಿಮಗೆ ಕೊಡ್ತೀನಿ. ಇದೇನಂದ್ರೆ ನಿಮ್ಗೆ ಅದು ಬೇಕಾದ್ರೆ ನಮ್ಮಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಇದೇನು ಅಂತ. ಸೊ ಇದು ನಾನು ಹೋದ ವರ್ಷ ಆಕ್ಚುಲಿ ಮಾಡಿದ್ದು, ಇದನ್ನೆಲ್ಲ ನಾನು ಟೈಪ್ ಮಾಡ್ಕೊಂಡಿದ್ದೆ, ಅದನ್ನ ನಿಮಗೆ ತೊಗೊಂಡಿದ್ದೀನಿ. ಬಟ್ ಈ ವರ್ಷ ನಿಮ್ಗೆ ಸ್ವಲ್ಪ AI ಬಗ್ಗೆ ಎಲ್ಲ ತಿಳಿಸ್ಬೇಕು ಅಂತ ಇನ್ನೊಂದು ನೋಟ್ಸ್ ಮಾಡಿದ್ದೀನಿ. ಓಕೆನಾ? ರೈಟ್. ನೋಡಿ, ಇವಾಗ ಡೇಟಾ ಅನಾಲಿಸಿಸ್ ಮಾಡಬೇಕು, ರಿಪೋರ್ಟಿಂಗ್ ಮಾಡಬೇಕು, ಆಟೋಮೇಷನ್, ಬಿಸ್ನೆಸ್ ಇಂಟೆಲಿಜೆನ್ಸ್ ಬೇಕು ಅಂದ್ರೆ MS Excel ಯೂಸ್ ಮಾಡ್ಬೋದು. ಕ್ಯಾಲ್ಕುಲೇಷನ್ಸ್, ಅಡ್ವಾನ್ಸ್ ಫಾರ್ಮುಲಾಸ್, ಚಾರ್ಟ್ಸ್, ವಿಜುವಲೈಸೇಷನ್ಸ್, ಡೇಟಾ ಮ್ಯಾನೇಜ್ಮೆಂಟ್ ಮಾಡಬೇಕು ಅಂದ್ರೂ ಕೂಡ ನಾವು ಎಕ್ಸೆಲ್ ಅನ್ನ ಯೂಸ್ ಮಾಡ್ಬೋದು. ಎಕ್ಸೆಲ್ ಎಲ್ಲೆಲ್ಲ ಯೂಸ್ ಆಗುತ್ತೆ ನೋಡಿ, ಡೇಟಾ ಅನಾಲಿಟಿಕ್ಸ್ ಅಲ್ಲಿ ಇವಾಗ ನಾವೇನು ಕಲಿತಾ ಇದೀವಿ ಎಂಟೈರ್ 1 ಮಂತ್, ಇದನ್ನ ನಾವು ಕಲಿತಾ ಇರೋದು. ಡೇಟಾ ಕ್ಲೀನಿಂಗ್, ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ಪವರ್ ಕ್ವೆರೀಸ್, ಡೇಟಾ ಅನಾಲಿಸಿಸ್, ಡೇಟಾ ಹೆಂಗ್ ಅನಲೈಸ್ ಮಾಡಬೇಕು. ಸೊ ಇದು ಕಂಪ್ಲೀಟ್ ನಾನು ನಿಮಗೆ ಇನ್ ಡೆಪ್ತ್ ನಾನು ಕಲಿಸ್ತೀನಿ. ಅದು ಬಿಟ್ಟು ಎಲ್ಲಿ ಯೂಸ್ ಮಾಡ್ತೀವಿ? ಫೈನಾನ್ಸ್ ಅಂಡ್ ಅಕೌಂಟಿಂಗ್, HR ಅಂಡ್ ಪೇರೋಲ್, ಬಿಸ್ನೆಸ್ ಮ್ಯಾನೇಜ್ಮೆಂಟ್, ಎಜುಕೇಶನ್ ಅಂಡ್ ರಿಸರ್ಚ್, ಇಲ್ಲೆಲ್ಲ ನಾವು ಎಕ್ಸೆಲ್ ಅನ್ನು ಯೂಸ್ ಮಾಡ್ಬೋದು. ಇಲ್ಲೊಂದಷ್ಟು ಪಾಯಿಂಟ್ಸ್ ಕೊಟ್ಟಿದ್ದೀನಿ, ನಾನು ಕೇಳಿದ್ರೆ ಇಷ್ಟು ಪಾಯಿಂಟ್ಸ್ ಬದಲು ಎಲ್ಲಾ ಕಡೆ ಯೂಸ್ ಮಾಡ್ತೀವಿ ಅಂತ ಹೇಳ್ಬೋದು. ಓಕೆ, ರೈಟ್. ಇಲ್ಲಿ ನೋಡಿ, ಎಕ್ಸೆಲ್ ವರ್ಷನ್ಸ್, ಯಾವ್ದೆಲ್ಲ ವರ್ಷನ್ಸ್ ಇದೆ, ಏನೆಲ್ಲ ಇತ್ತು ಇಲ್ಲಿ, ಅದೆಲ್ಲ ನೋಡಿ, ಅದು ಡೀಟೇಲ್ ಆಗಿ ಇಲ್ಲಿ ನಾನು ತಗೊಂಡಿದ್ದೀನಿ. ಇಲ್ಲಿ ಎಕ್ಸೆಲ್ ಫಸ್ಟ್ ಆಕ್ಚುಲಿ ಸ್ಟಾರ್ಟ್ ಆಗಿದ್ದು ಎಕ್ಸೆಲ್ 95, 97, 2000 ಅಂತೇನೋ ಸ್ಟಾರ್ಟ್ ಆಯ್ತು. ಬಟ್ ಅದು ಅಷ್ಟೊಂದೇನು ಪಬ್ಲಿಕ್ ಆಗಿ ಬಿಟ್ಟಿರಲಿಲ್ಲ. ಫಸ್ಟ್ ವರ್ಷನ್ ಬಿಟ್ಟಿದ್ದೆ ಎಕ್ಸೆಲ್ 2003 ಅಂತ. ಓಕೆ, ಇದೆಲ್ಲ ತುಂಬಾ ನಿಮಗೆ ಕಮ್ಮಿ ಆಪ್ಷನ್ಸ್ ಇತ್ತು. ನಾನು ಫಸ್ಟ್ ಸ್ಟಾರ್ಟ್ ಮಾಡಿದ್ದೆ 2003 ವರ್ಷನ್ ಇಂದ. ಇದೆಲ್ಲ ಬಂದು ನಿಮಗೆ ಟೂಲ್ ಬಾರ್ ಬರೋದು, ನಿಮಗೆ ಏನೋ ಟೂಲ್ ಬಾರ್ ಮತ್ತೆ ಮೆನು ಅಂತ ಬರೋದು ಈ ವರ್ಷನ್ ಅಲ್ಲಿ. ನೀವು ಬೇಕಾದ್ರೆ ಗೂಗಲ್ ಹೋಗಿ ನೋಡಿದ್ರೆ ಇವಾಗಲೂ ಸಿಗುತ್ತೆ ಅದೆಲ್ಲ ಫೋಟೋಸ್ಗಳು. ತುಂಬಾ ಕಮ್ಮಿ ಆಪ್ಷನ್ಸ್. ಅದಾದ್ಮೇಲೆ ಇಲ್ಲಿಂದ 2007 ಇಂದ ನಿಮಗೆ ರಿಬ್ಬನ್ ಅನ್ನೋ ಆಪ್ಷನ್ ಬಂದಿತ್ತು. ನಾನು ನಿಮ್ಗೆ ತೋರಿಸ್ತೀನಿ ಇದಾದ್ಮೇಲೆ ರಿಬ್ಬನ್. ಓಕೆ, ಆಮೇಲೆ 2010 ಬಂತು. ಅವಾಗ ಈ ಪವರ್ ಪೈವಟ್ಸ್, ಸ್ಲೈಸರ್ಸ್ ಇದೆಲ್ಲ ಆಡ್ ಮಾಡಿದ್ರು. ಆಮೇಲೆ 2013 ಬಂತು, ಅವಾಗ ನಿಮಗೆ ಪವರ್ ಕ್ವೈರೀಸ್ ಅಂತ ಬಂತು. ಇನ್ನು ಅನೇಕ ಚಾರ್ಟ್ಸ್ಗಳು ಮತ್ತೆ ಫ್ಲಾಶ್ ಫಿಲ್. ಆಕ್ಚುಲಿ ಈ 2010 ಅಲ್ಲೇ ಇತ್ತು, ಬಟ್ ಅಷ್ಟೊಂದು ಸ್ಟ್ರಾಂಗ್ ಆಗಿರಲಿಲ್ಲ. ಫ್ಲಾಶ್ ಫಿಲ್ ಆಕ್ಚುಲಿ 2010 ಅಲ್ಲೇ ಬಂದಿತ್ತು. ಬಟ್ 2015, 2016 ಯಾವಾಗ ರಿಲೀಸ್ ಮಾಡಿದ್ದು ಅಂತ. ಓಕೆ, ಕರೆಕ್ಟ್. ಓಕೆ, ಪವರ್ BI 2016 ಅಲ್ಲಿ ಇಂಟಿಗ್ರೇಟ್ ಆಗಿತ್ತು. ಓಕೆ, ಸೊ ಅವಾಗಲೇ ಆಕ್ಚುಲಿ ರಿಲೀಸ್ ಮಾಡಿದ್ದು. ನಾ ಈ ಪವರ್ BI ನಾವು ಸ್ಟಾರ್ಟ್ ಮಾಡಿದಾಗ ಬರೀ ತುಂಬಾ ಅಂದ್ರೆ ತುಂಬಾ ಕಮ್ಮಿ ಆಪ್ಷನ್ಸ್ ಇತ್ತು. ನಾವು 2016 ಅಲ್ಲಿ ನಾವು ಇದನ್ನ ಪವರ್ ಪೈವಟ್ಸ್ ಅಂತ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಪವರ್ BI ಅಷ್ಟೊಂದು ಅಡ್ವಾನ್ಸ್ ಆಗಿ ಇರಲಿಲ್ಲ. ಪವರ್ BI ಸಪ್ರೇಟ್ ಆಗಿ ಇರಲಿಲ್ಲ ಅವಾಗ, ಎಕ್ಸೆಲ್ ಅಲ್ಲೇ ಇತ್ತು. ಆಮೇಲೆ ನಿಮಗೆ ಪವರ್ BI ಸಪ್ರೇಟ್ ಆಗಿ ಒಂದು ಅಪ್ಲಿಕೇಶನ್ ಬಂದ್ಬಿಡ್ತು. ಅದಾದ್ಮೇಲೆ ನಿಮಗೆ 2019 ವರ್ಷನ್ ರಿಲೀಸ್ ಆದ್ಮೇಲೆ ಡೈನಾಮಿಕ್ ಅರೇಸ್ ಇದನ್ನ ನಾವು ಮಾಡ್ತೀವಿ. ಅಂದ್ರೆ ಈ ಸೆಷನ್ ಅಲ್ಲಿ ನಿಮಗೆ ಅಡ್ವಾನ್ಸ್ಡ್ ಆಗಿ ಡೈನಾಮಿಕ್ ಅರೇಸ್ ಎಲ್ಲ ನಾನು ಹೇಳ್ಕೊಡ್ತೀನಿ. ಸ್ವಲ್ಪ AI ಫೀಚರ್ಸ್ ಎಲ್ಲ ಕಲ್ಯಾಣ. ಆಮೇಲೆ 2021 ಲೆಟ್ ಅಂಡ್ ಲಾಂಬ್ಡಾ, ರೀಸೆಂಟ್ ಆಗಿ ಲಾಸ್ಟ್ ವೀಕೆ ಲೆಟ್ ಅಂಡ್ ಲಾಂಬ್ಡಾ ಫಂಕ್ಷನ್ ಮಾಡಿದ್ದೆ. ಅದನ್ನು ಕೂಡ ಈ ಒಂದು ಸೆಷನ್ ಅಲ್ಲಿ ಮಾಡೋಣ, ಯಾಕಂದ್ರೆ ಇದೆಲ್ಲ ಹೊಸ ಆಪ್ಷನ್ಸ್. ಇವಾಗ ಹೊಸ ಲೇಟೆಸ್ಟ್ ವರ್ಷನ್ ಬಂದು 2024. ಇದ್ರಲ್ಲಿ ತುಂಬಾ ಅಂದ್ರೆ ತುಂಬಾ AI ಟೂಲ್ಸ್ ಅನ್ನ ಇನ್ಕ್ಲೂಡ್ ಮಾಡಿದ್ದಾರೆ.
ಬಟ್ 2013 ಇಂದ 365 ಅನ್ನೋ ಈ ಒಂದು ಆನ್ಲೈನ್ ಅಥವಾ ಕ್ಲೌಡ್ ಬೇಸ್ಡ್ ಅಪ್ಲಿಕೇಶನ್ ಏನಿದೆ ಇದನ್ನ ನಾವು ಯೂಸ್ ಮಾಡ್ತಾ ಇದ್ದೀವಿ. ನಾನು ಇದನ್ನ 2013 ಯೂಸ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಅಕಸ್ಮಾತ್ಗೆ ನನಗೆ ಇಲ್ಲಿರೋ ಇಷ್ಟು ವರ್ಷನ್ ಯಾವ್ದು ತಗೋಬೇಕು ಅಂತಂದ್ರೆ ದಯವಿಟ್ಟು 365 ತಗೊಳ್ಳಿ. ಯಾಕೆಂದ್ರೆ ಮೈಕ್ರೋಸಾಫ್ಟ್ ಎಕ್ಸೆಲ್ 365 ಏನಿದೆಯಲ್ಲ ಅದು ಕ್ಲೌಡ್ ಬೇಸ್ಡ್ ಅಂಡ್ ಆಲ್ಸೋ ಆಫ್ಲೈನ್ ಅಪ್ಲಿಕೇಶನ್. ನೀವು ಆಫ್ಲೈನ್ ಮಾಡ್ಬೋದು, ಆನ್ಲೈನು ಮಾಡ್ಬೋದು. ಓಕೆನಾ? ಸೊ ಇದು ತುಂಬಾ ಇಂಪಾರ್ಟೆಂಟ್. ಸಪೋಸ್ ಇವಾಗ ಓಕೆ ನೋಡಿ, ಇಲ್ಲಿದೆ ಸ್ಟ್ಯಾಂಡ್ ಅಲೋನ್ ಮತ್ತೆ 365 ಏನ್ ಡಿಫ್ರೆನ್ಸ್, ನಾನು ಯಾವ್ದನ್ನ ಪರ್ಚೇಸ್ ಮಾಡಬೇಕು ಅಂತ ನೀವು ಕೇಳಿದ್ರೆ ನೋಡಿ, ಎಕ್ಸೆಲ್ ಅಲ್ಲಿ ನಿಮಗೆ ಸ್ಟ್ಯಾಂಡ್ ಅಲೋನ್ ಮತ್ತೆ ಕ್ಲೌಡ್ ಬೇಸ್ಡ್ ಎರಡು ಆಪ್ಷನ್ ಇರುತ್ತೆ. ನಿಮಗೆ ಈ ಸ್ಟ್ಯಾಂಡ್ ಅಲೋನ್ ವರ್ಷನ್ಸ್ ಎಲ್ಲ ಏನಂದ್ರೆ ಒಂದೇ ಸತಿ ಪರ್ಚೇಸ್ ಮಾಡೋದು. ನಾನು 2016 ತಗೊಂಡ್ರೆ ಅಷ್ಟೇ, ನೀವು ಇನ್ನ ಲೈಫ್ ಲಾಂಗ್ 2016 ಯೂಸ್ ಮಾಡಬೇಕು. ಬಟ್ 2019 ಅಂದ್ರೆ ಹೊಸ ವರ್ಷನ್ ತಗೋಬೇಕು. 365 ಹಂಗಲ್ಲ, ಸಬ್ಸ್ಕ್ರಿಪ್ಷನ್ ವರ್ಷನ್. ನೀವು ಒಂದ್ಸರಿ ಸಬ್ಸ್ಕ್ರೈಬ್ ಮಾಡ್ಬಿಟ್ರೆ ಹೊಸ ಹೊಸ ಆಪ್ಷನ್ಸ್ ಬರ್ತಾ ಇರುತ್ತೆ, ನೀವು ಮೊಬೈಲ್ ಆಪ್ ತರ ಅದು. ಓಕೆ, ಅಪ್ಡೇಟ್ಸ್ ಅನ್ನ ಮಾಡ್ಬೇಕಂದ್ರೆ ನೋಡಿ, ನೋ ಫ್ಯೂಚರ್ ಅಪ್ಡೇಟ್ಸ್, ಓನ್ಲಿ ಸೆಕ್ಯೂರಿಟಿ ಪ್ಯಾಚಸ್. ಅಂದ್ರೆ ನಿಮಗೆ ಇದಕ್ಕೆ ಏನೇನೆಲ್ಲ ನಿಮಗೆ ಪ್ಯಾಚಸ್ ಬೇಕು ಅಥವಾ ಏನೋ ಅಪ್ಲಿಕೇಶನ್ಸ್ ಇದಕ್ಕೆ ಏನು ರಿಲೇಟೆಡ್ ಇರುತ್ತೆ ಸ್ಟ್ಯಾಂಡ್ ಅಲೋನ್ ಅಷ್ಟೇ ಇರುತ್ತೆ. ಬಟ್ ಇದೇನಂದ್ರೆ ನಿಮಗೆ ರೆಗ್ಯುಲರ್ ಆಗಿ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಹೊಸ ಫೀಚರ್ ಏನಿತ್ತು ಅಂದ್ರೆ ಅದು ಆರಾಮಾಗಿ ಬಂದ್ಬಿಡುತ್ತೆ. ಏನಂದ್ರೆ ನೀವು ಮಂತ್ಲಿ ಅಥವಾ ಇಯರ್ಲಿ ನೀವು ಇದಕ್ಕೆ ದುಡ್ಡು ಕಟ್ತಾ ಇರಬೇಕು. ಕ್ಲೌಡ್ ಇಂಟಿಗ್ರೇಷನ್ ಇದರಲ್ಲಿ ಇಲ್ವೇ ಇಲ್ಲ. 2021 ಮತ್ತೆ 24 ಸ್ಲೈಟ್ ಆಗಿ ಒಂದು 5 GB ಸ್ಪೇಸ್ ಕೊಟ್ಟಿದ್ದಾರೆ. ಬಟ್ ಅದು ನಿಮಗೆ 5 GB ಆಗಿದ ತಕ್ಷಣ ಮತ್ತೆ 365 ಪರ್ಚೇಸ್ ಮಾಡಿ ಅಂತ ನಿಮಗೆ ಮಾರ್ಕೆಟಿಂಗ್ ಮಾಡ್ತಾ ಇರ್ತಾರೆ. ಓಕೆನಾ? ರೈಟ್, ಫುಲ್ ಕ್ಲೌಡ್ ಇಂಟಿಗ್ರೇಟೆಡ್ ಒನ್ ಡ್ರೈವ್ ತೋರಿಸ್ತೀನಿ ನಿಮ್ಗೆ ಒನ್ ಡ್ರೈವ್ ಹೆಂಗಿರುತ್ತೆ ಅಂತ. ಓಕೆ, ಕೊಲಾಬ್ರೇಷನ್ ಲಿಮಿಟೆಡ್ ಹೇಳಿದ್ನಲ್ಲ, ಲಿಮಿಟೆಡ್ 5 GB ಅಷ್ಟೇ ಸ್ಪೇಸ್. ರಿಯಲ್ ಟೈಮ್ ಕೊಲಾಬ್ರೇಷನ್ ನಿಮ್ಗೊಂದು 1 TB ವರೆಗೂ ಸ್ಪೇಸ್ ಇರುತ್ತೆ. AI ಫೀಚರ್ಸ್ ನಿಮಗೆ ಜಾಸ್ತಿ AI ಫೀಚರ್ಸ್ ಇರಲ್ಲ. 2024 ಅಲ್ಲಿ ನಿಮಗೆ ತುಂಬಾ ಕೊಟ್ಟಿದ್ದಾರೆ, 21 ಅಲ್ಲೂ ಒಂದಷ್ಟಿದೆ, 19 ಬಟ್ ಅಷ್ಟೊಂದಿಲ್ಲ. ಓಕೆ ನೋಡಿ, ಇದರಲ್ಲಿ ಕೋ ಪೈಲಟ್ ಅಂತೆಲ್ಲ ಇದೆ, ಇದು ನಿಮಗೆ ತುಂಬಾ ಯೂಸ್ ಆಗುತ್ತೆ. ಓಕೆ, ಪವರ್ ಕ್ವೆರಿ, ಪವರ್ ಪೈವಟ್ಸ್ ನಿಮಗೆ ಅಷ್ಟೊಂದು ಅಡ್ವಾನ್ಸ್ಡ್ ಆಗಿಲ್ಲ, ಇದ್ರಲ್ಲಿ ನಿಮಗೆ ಎಲ್ಲಾ ಫೀಚರ್ಸ್ ಇರುತ್ತೆ. ಓಕೆ, ವರ್ಕ್ಸ್ ಆನ್ ಮಲ್ಟಿಪಲ್ ಡಿವೈಸಸ್, ನೋ, ಒಂದೇ ಡಿವೈಸ್. ಇದು ನಿಮಗೆ ಮಲ್ಟಿಪಲ್ ಡಿವೈಸಸ್ ವರ್ಕ್ ಆಗುತ್ತೆ. ಯಾವುದು? 365. ಸಪೋರ್ಟ್ ಅಂಡ್ ಕಂಪ್ಯಾಟಿಬಿಲಿಟಿ, ಲಿಮಿಟೆಡ್ ಸಪೋರ್ಟ್. ಇದು ನಿಮಗೆ ತುಂಬಾ ಆಪ್ಷನ್ಸ್, ನಿಮಗೆ ಬೇರೆ ಬೇರೆ ಅಪ್ಲಿಕೇಶನ್ಸ್ಗೂ ಇದನ್ನ ಕನೆಕ್ಟ್ ಮಾಡ್ಬೋದು. ಯಾರಿಗೆ ಇದು ತುಂಬಾ ಬೆಸ್ಟ್? ಆಫ್ಲೈನ್ ಯೂಸರ್ಸ್ಗೆ, ಬೇಸಿಕ್ ಎಕ್ಸೆಲ್ ಯೂಸ್ ಮಾಡೋರಿಗೆ. 365 ಯಾರಿಗೆ ಯೂಸ್ ಆಗುತ್ತೆ? ಬಿಸ್ನೆಸ್, ಪ್ರೊಫೆಷನಲ್ಸ್ ಮತ್ತೆ ಡೇಟಾ ಅನಲಿಸ್ಟ್ಗೆ. ಓಕೆನಾ? ಸೊ ಇದು ನೀವು ತಿಳ್ಕೋಬೇಕು. ಇದನ್ನ ನಾನು ನಿಮ್ಗೆ ಕೊಡ್ತೀನಿ, ಇದು ಕಂಪ್ಲೀಟ್ ಇದು ಏನೋ ಈ ವರ್ಡ್ ಫೈಲ್, ಇದನ್ನ ಯೂಸ್ ಮಾಡಿ. ಓಕೆ, ಯಾವ್ದನ್ನ ಚೂಸ್ ಮಾಡಬೇಕು ಅಂತಾರೆ ನಾನು ನಿಮ್ಗೆ ನೋಡಿ, MS ಎಕ್ಸೆಲ್ 365 ಬೆಸ್ಟ್ ಚಾಯ್ಸ್. ಇದರಲ್ಲಿ ತುಂಬಾ ಆಪ್ಷನ್ಸ್ ಇದಾವೆ. ಓಕೆನಾ? ಸೊ ಇದು ಬಂದು ನಿಮ್ಗೆ ಒಂದಷ್ಟು ಇನ್ಫಾರ್ಮೇಶನ್ ಕೊಡಬೇಕು ಅಂತ. ಜಾಬ್ ಆಪರ್ಚುನಿಟೀಸ್ ಏನಾದ್ರು ನೀವು ನೋಡ್ಬೇಕು ಅಂತಂದ್ರೆ ಓಕೆ ನೋಡಿ, ಇಲ್ಲಿ ಡೇಟಾ ಅನಲಿಸ್ಟ್ ಆಗ್ಬೋದು, ಫಿನಾನ್ಷಿಯಲ್ ಅನಲಿಸ್ಟ್, MS ಎಕ್ಸಿಕ್ಯೂಟಿವ್, ಬಿಸ್ನೆಸ್ ಇಂಟೆಲಿಜೆನ್ಸ್ ಅಂದ್ರೆ ಪವರ್ BI ಡೆವಲಪರ್, HRs, ಈ ತರದಕ್ಕೆಲ್ಲ ನೀವು ಅಪ್ಲೈ ಮಾಡ್ಕೋಬಹುದು. ನೀವು ಎಲ್ಲಿಂದ ಎಲ್ಲೇ ಹೋದ್ರೂ ಯಾವುದೇ ಜಾಬ್ಗಾದ್ರೂ ಎಕ್ಸೆಲ್ ಒಂದು ಫೌಂಡೇಶನ್ ತರ ಅದು ಬೇಕೇ ಬೇಕು. ಓಕೆನಾ? ರೈಟ್. ಸೊ ಇದು ನಾನು ನಿಮ್ಗೆ ಕೊಡ್ತೀನಿ, ನೀವು ಇದನ್ನ ಜಸ್ಟ್ ನಿಮ್ ರೆಫರೆನ್ಸ್ ಇಟ್ಕೊಳ್ಳಿ. ಇಲ್ಲ ಅಂದ್ರೂ ChatGPT ಹೋದ್ರೆ, ಗೂಗಲ್ ಹೋದ್ರೆ ಇಂಥವೆಲ್ಲ ನಿಮ್ಗೆ ಆರಾಮಾಗಿ ಸಿಗುತ್ತೆ. ಸೊ ಏನು ತಲೆ ಕೆಡಿಸ್ಕೊಳ್ಳಿ. ರೈಟ್. ಸೊ ಇವಾಗ ಇಲ್ಲೊಂದು ನೋಟ್ ಪ್ಯಾಡ್ ಇದೆ. ಈ ನೋಟ್ ಪ್ಯಾಡ್ ಅಲ್ಲಿ ಏನಿದೆ ಅಂದ್ರೆ ತುಂಬಾ ಆಪ್ಷನ್ಸ್, ನಾನು ಇದನ್ನೆಲ್ಲ ಟೈಪ್ ಮಾಡಿ ಇಟ್ಕೊಂಡಿದ್ದೆ. ಸೊ ಇದು ನಾನು ಲಾಸ್ಟ್ ಇಯರ್ ಕೂಡ ಇದನ್ನೇ ಮಾಡಿದ್ದೆ ನಾನು. ಇದರಲ್ಲಿ ತುಂಬಾ ಇನ್ಫಾರ್ಮೇಶನ್ ಇದೆ. ಕ್ವಿಕ್ ಆಗಿ ಇದನ್ನ ಗ್ಲಾನ್ಸ್ ಮಾಡ್ಬಿಟ್ಟು ಆಮೇಲೆ ನಿಮ್ಗೆ ಇಲ್ಲಿ ಒಂದಷ್ಟು ಪ್ರಾಕ್ಟಿಕಲ್ಸ್ ಇದೆ, ಆ ಪ್ರಾಕ್ಟಿಕಲ್ಸ್ ಅನ್ನ ಮಾಡೋಣ. ಸೊ ಈ ಎಲ್ಲಾ ಫೈಲ್ಸ್ ನಿಮಗೆ ಈ ಆಪ್ ಅಲ್ಲಿ ಇದೆಯಲ್ಲ, ಇಲ್ಲಿ ನಾನು ಇಲ್ಲಿ ಲೋಡ್ ಮಾಡ್ತೀನಿ. ಅಂದ್ರೆ ಪ್ರತಿ ದಿನ ಏನ್ ಮಾಡ್ತೀನಿ ಅಂದ್ರೆ ನಿಮ್ಗೆ ಇಲ್ಲಿ ಓಕೆ, ನಾನು ಲಾಗಿನ್ ಆಗ್ಬಿಡ್ತೀನಿ. ಓಕೆ ನೋಡಿ, ಇಲ್ಲಿ ಬರುತ್ತೆ. ಓಕೆನಾ? ನಾನು ಇಲ್ಲೂ ಏನೋ ಪೋಸ್ಟ್ ಮಾಡಿಲ್ಲ. ಇಲ್ಲಿ ಏನ್ ಮಾಡ್ತೀನಿ, ಫೋಲ್ಡರ್ ವೈಸ್ ನಿಮಗೆ ಅನುಕೂಲ ಆಗುತ್ತಾ ನಾನು ಇಲ್ಲಿ Day 1, Day 2, Day 3 ಅಂತ ಎಲ್ಲ ಆಗ್ತಾ ಹೋಗ್ತೀನಿ. ಅದ್ರ ಜೊತೆಗೆ ಬೇರೆ ಸಪೋರ್ಟಿಂಗ್ ವಿಡಿಯೋಸ್, ಈಗ ಸಪೋಸ್ ಇರೋದು 1 hour, 4 ಅವರಲ್ಲಿ ನಾವು ಎಕ್ಸೆಲ್ ಫುಲ್ ಕಲಿಯಕ್ಕಾಗಲ್ಲ. ಅದಕ್ಕೆಲ್ಲ ಏನ್ ಬೇಕು ಎಲ್ಲ ವಿಡಿಯೋಸ್ಗಳು ನಾನು ಇಲ್ಲಿ ಎಕ್ಸೆಲ್ಗೆ ಏನ್ ಬೇಕು ಅದನ್ನೆಲ್ಲ ಇಲ್ಲಿ ಹಾಕಿರ್ತೀನಿ. ಆರಾಮಾಗಿ ಕಲ್ತ್ಕೊಳ್ಳಿ, ಆಯ್ತಾ? ಅದಕ್ಕೆ ಏನೇನ್ ಬೇಕು ನೆಸೆಸರಿ ಪ್ರಾಕ್ಟೀಸ್ ಫೈಲ್ಸ್ ಎಲ್ಲ ನಾನು ಇಟ್ಟಿರ್ತೀನಿ, ಒಂದೊಂದೇ ನೀವು ನೋಡ್ಕೋತಾ ಕಲ್ತ್ಕೋಬಹುದು. ಓಕೆ, ರೈಟ್. ಸೊ ಇವಾಗ ಈ ನೋಟ್ ಪ್ಯಾಡ್ ಅಲ್ಲಿ ಏನಿದೆ ಅಂತ ಕ್ವಿಕ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟ್ ಆಫ್ ಆಲ್, ಈ ಎಕ್ಸೆಲ್ ಬಂದು
ನಮ್ಮ MS ಆಫೀಸ್ ಅನ್ನೋ ಅಪ್ಲಿಕೇಶನ್ ಅಲ್ಲಿ ಒಂದು ಭಾಗ ಅಷ್ಟೇ. ವರ್ಡ್ ಇದೆ, ಎಕ್ಸೆಲ್ ಇದೆ, ಪವರ್ ಪಾಯಿಂಟ್ ಇದೆ, ಎಕ್ಸೆಸ್ ಇದೆ, ಔಟ್ಲುಕ್ ಇದೆ. ಅದರಲ್ಲಿ MS ಎಕ್ಸೆಲ್ ಒಂದು ಸಪರೇಟ್ ಅಪ್ಲಿಕೇಶನ್. ಆಯ್ತಾ? ಇದೆಲ್ಲದನ್ನು ಬಂದು ಒಂದು ಪ್ಯಾಕೇಜ್ ಅಂತ ಕರಿತೀವಿ, MS ಆಫೀಸ್ ಅಪ್ಲಿಕೇಶನ್ ಪ್ಯಾಕೇಜ್. ಅದರಲ್ಲಿ MS ಎಕ್ಸೆಲ್ ಒಂದು ಅಪ್ಲಿಕೇಶನ್. ಈ ಥರದ್ದು ಎಷ್ಟೊಂದು ಅಪ್ಲಿಕೇಶನ್ಸ್ಗಳಿದ್ದಾವೆ. ಇವಾಗ ಇನ್ನೂ ಎಷ್ಟೊಂದು ಅಪ್ಲಿಕೇಶನ್ಸ್ ಇನ್ಕ್ಲೂಡ್ ಆಗ್ತಾನೆ ಇದಾವೆ. ಇವಾಗ MS ಆಫೀಸೇ ಒಂದು ಸಪ್ರೇಟ್ ಆಗಿಬಿಟ್ಟಿದೆ. ಇವಾಗ ಮೈಕ್ರೋಸಾಫ್ಟ್ ಪವರ್ ಪ್ಲಾಟ್ಫಾರ್ಮ್ ಕೂಡ ಒಂದು ಕಂಪ್ಲೀಟ್ ಪ್ಯಾಕೇಜ್ ಬಂದ್ಬಿಟ್ಟು ನಮ್ಗೆ ಇವಾಗ MS365 ಅಂತ ಬರುತ್ತೆ. MS365 ಅಲ್ಲಿ MS ಆಫೀಸ್, ಪವರ್ ಪ್ಲಾಟ್ಫಾರ್ಮ್ ಮತ್ತೆ ಇನ್ನು ಎಷ್ಟೊಂದು ಅಪ್ಲಿಕೇಶನ್ಸ್ ಎಲ್ಲ ಒಂದ್ ಕಡೆ ಸೇರ್ಕೊಂಡ್ಬಿಡುತ್ತೆ. ಓಕೆ, ನಿಮ್ಗೆ ಅಕಸ್ಮಾತ್ ಅದು ನೋಡ್ಬೇಕು ಅಂತಂದ್ರೆ ನಾನು ನಿಮ್ಗೆ ಇಲ್ಲಿ ಕ್ವಿಕ್ ಆಗಿ ತೋರಿಸ್ತೀನಿ ನೋಡಿ. ಏನಿಲ್ಲ, ನೀವು ಇಲ್ಲಿ ಹೋಗ್ಬಿಟ್ಟು office.com ಅಂತ ಹೋದ್ರೆ ನಿಮಗೆ ಇದು ಬಂದು ಇವಾಗ MS365, MS ಆಫೀಸ್ ಅಂತಲ್ಲ, MS365 ಅಂತ. ಓಕೆನಾ? ನೋಡಿ, ಇದು MS365. ನಾನು ಇವಾಗ ಇಲ್ಲಿ ಕ್ಲಿಕ್ ಮಾಡಿದ್ರೆ ನನಗೆ ಎಲ್ಲ ಅಪ್ಲಿಕೇಶನ್ಸ್ ನೋಡಿ, ಇದೆಲ್ಲ ಅಪ್ಲಿಕೇಶನ್ಸ್ ಇದು ನೋಡಿ. ಕೋಪೈಲಟ್ ಇದೆ ನಿಮಗೆ. ಆಯ್ತಾ? ಇನ್ನು ಎಲ್ಲ ಅಪ್ಲಿಕೇಶನ್ಸ್ ನೋಡ್ಬೇಕು ಅಂತಂದ್ರೆ ಮೋರ್ ಅಪ್ಲಿಕೇಶನ್ಸ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಕಮ್ಮಿ ಅಂದ್ರೆ ಒಂದು 50 ಅಂದ್ರೆ ಒಂದು 50ಕ್ಕಿಂತ ಹೆಚ್ಚು ಅಪ್ಲಿಕೇಶನ್ಸ್ ಇರ್ತಾವೆ ನೋಡಿ. ಇದೆಲ್ಲ ಹಿಂಗಿರುತ್ತೆ ನಿಮಗೆ, ಎಷ್ಟೊಂದು ಅಪ್ಲಿಕೇಶನ್ಸ್. ಆಯ್ತಾ? ಒಂದೊಂದೇ ಅಪ್ಲಿಕೇಶನ್ಸ್ ನೋಡ್ಕೋತಾ ಹೋಗ್ಬೋದು ನಿಮಗೆ. ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ಗೆ ಡೆವಲಪರ್ ಟೂಲ್ಸ್ ನೋಡಿ, ಪವರ್ BI, ಪವರ್ ಆಪ್ಸ್, ಪವರ್ ಪೇಜಸ್, ಇನ್ನು ಪವರ್ ಆಟೋಮೇಟ್ ಎಲ್ಲ ಬರುತ್ತೆ ನೋಡಿ. AI ಟೂಲ್ ಇದು, ನ್ಯೂಮರಸ್ AI. ಅರ್ಥ ಆಯ್ತಲ್ಲ? ಸೊ ಈ ತರ ನಿಮ್ಗೆ ಇವಾಗ MS365 ಎಲ್ಲ ಅಪ್ಲಿಕೇಶನ್ಸ್ ಒಂದ್ ಕಡೆ ಇರುತ್ತೆ. ಓಕೆನಾ? ಸೊ ಇದಕ್ಕೆ MS365 ಅಂತ ಕರಿತೀವಿ, ರೈಟ್? ಓಕೆ. ಸೊ ಇವಾಗ ನಮ್ಗೆ ಈ MS ಆಫೀಸ್ ಅಲ್ಲಿ ಕೂಡ ಪ್ರತಿ ಒಂದು ಅಪ್ಲಿಕೇಶನ್ ನಾವೇನಂತ ಕರಿತೀವಿ ಅಂದ್ರೆ ನೋಡಿ, ವರ್ಡ್ಗೆ ಡಾಕ್ಯುಮೆಂಟೇಶನ್ ಯೂಸ್ ಮಾಡ್ತೀವಿ, ಎಕ್ಸೆಲ್ ನ ಅನಾಲಿಸಿಸ್ ಮತ್ತೆ ರಿಪೋರ್ಟ್ಸ್ ಮತ್ತೆ ಡೇಟಾಬೇಸ್ ಯೂಸ್ ಮಾಡ್ತೀವಿ, ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಯೂಸ್ ಮಾಡ್ತೀವಿ, ಆಕ್ಸೆಸ್ ಡೇಟಾಬೇಸ್ಗೆ ಮತ್ತೆ ಔಟ್ಲುಕ್ ಮೇಲ್ ಕಳ್ಸಕ್ಕೆ ಯೂಸ್ ಮಾಡ್ತೀವಿ. ಇದಕ್ಕೆಲ್ಲ ಒಂದು ಟೆಕ್ನಿಕಲ್ ನೇಮ್ ಇರುತ್ತೆ. ಏನಪ್ಪಾ ಅದು ಅಂದ್ರೆ, MS ವರ್ಡ್ ನ ಡಾಕ್ಯುಮೆಂಟ್ ಅಂತ ಕರಿತೀವಿ, ಎಕ್ಸೆಲ್ ವರ್ಕ್ ಬುಕ್ ಅಂತ, ಪವರ್ ಪಾಯಿಂಟ್ ನ ಪ್ರೆಸೆಂಟೇಶನ್, ಡೇಟಾಬೇಸ್ ಆಕ್ಸೆಸ್ ನ ಡೇಟಾಬೇಸ್, ಔಟ್ಲುಕ್ ನ ಮೇಲ್ ಅಂತ ಕರಿತೀವಿ. ಅದ್ರ ಜೊತೆಗೆ ಪ್ರತಿ ಒಂದಕ್ಕೂ ಫೈಲ್ ನೇಮ್ ಎಕ್ಸ್ಟೆನ್ಷನ್ ಇರುತ್ತೆ. ಏನದು ಅಂದ್ರೆ, ವರ್ಡ್ಗೆ .docx, ಎಕ್ಸೆಲ್ಗೆ .xlsx, ಪವರ್ ಪಾಯಿಂಟ್ಗೆ .pptx, ಆಕ್ಸೆಸ್ಗೆ .accdb. ಆಯ್ತಾ? ಇದಕ್ಕೆ .ost ಅಂತ ಇರುತ್ತೆ. .ost ಫೈಲ್ಸ್. ನಾವೆಲ್ಲ ಹೇಳಿದೆ, ಎಕ್ಸೆಲ್ ಬಂದೊಂದು ಸ್ಪ್ರೆಡ್ ಶೀಟ್ ಏನೆಲ್ಲ ಇರುತ್ತೆ, ಕ್ವಾಲಿಟೀಸ್, ಡೇಟಾಬೇಸ್ ಆಗಿರ್ಬೇಕು, ಡೇಟಾ ಸ್ಟೋರ್ ಮಾಡಬೇಕು, ಕ್ಯಾಲ್ಕುಲೇಷನ್ಸ್ ಮಾಡ್ತೀನಿ, ಡೇಟಾ ಅನಲೈಸ್ ಮಾಡಬೇಕು, ರಿಪೋರ್ಟ್ಸ್ ಮಾಡಬೇಕು, ಡಾಕ್ಯುಮೆಂಟ್ ಪ್ರೆಸೆಂಟೇಷನ್ ಅಂದ್ರೆ ಡ್ಯಾಶ್ಬೋರ್ಡ್ ಕ್ರಿಯೇಟ್ ಮಾಡಿ, ಇದೆಲ್ಲ ಆಪ್ಷನ್ಸ್ ಇರಬೇಕು ಒಂದು ಸ್ಪ್ರೆಡ್ ಶೀಟ್ ಅಲ್ಲಿ. ಅದು ನಮ್ಮ ಎಕ್ಸೆಲ್ಗೆ. ಇದ್ರ ಜೊತೆಗೆ ಇನ್ನೂ ಒಂದು ಪಾಯಿಂಟ್ ಆಡ್ ಮಾಡೋಣ, ಪ್ರೋಗ್ರಾಮಿಂಗ್ ಅಥವಾ ಸ್ಕ್ರಿಪ್ಟಿಂಗ್ ಕೂಡ ಮಾಡ್ಬೋದು. ಓಕೆ, ಸೊ ಈ ರೀತಿ ನಮ್ಮ ಎಕ್ಸೆಲ್ ಅಷ್ಟು ಸ್ಟ್ರಾಂಗ್ ಇದೆ. ನೆಕ್ಸ್ಟ್ ವರ್ಷನ್ಸ್ ಅವೆಲ್ಲ ನೋಡಿದ್ರಿ, ಇಲ್ಲಿದು 2024 ಕೂಡ ಇದೆ. ಇವಾಗ 2013 ಬಂದಾಗ MS ಎಕ್ಸೆಲ್ ಕೂಡ 365 ಕೂಡ ಬಂತು. ಸೊ ಇದೆಲ್ಲ ನಾನು ಆಲ್ರೆಡಿ ತೋರಿಸಿದ್ನಲ್ಲ, ಅದೇ ಇಲ್ಲಿ ಜಸ್ಟ್ ನಾನು ಲಾಸ್ಟ್ ಇಯರ್ ಇದನ್ನೇನು ಮಾಡಿದ್ನಲ್ಲ ಅದನ್ನ ಸ್ವಲ್ಪ ಎಲಾಬರೇಟ್ ಆಗಿ ನಿಮಗೆ ವರ್ಡ್ ಫೈಲ್ ಅಲ್ಲಿ ಹಾಕಿದ್ದೀನಿ. ಓಕೆ, MS ಎಕ್ಸೆಲ್ ಅಲ್ಲಿ ಡಿಫ್ರೆಂಟ್ ಫೈಲ್ಸ್ ಟೈಪ್ಸ್ ಇರುತ್ತೆ. .xlsx, .xlsm, XLSB, XLSA ಮತ್ತೆ XLST. ಇದು ಬಂದು ನಿಮ್ಗೆ ಆಡ್ ಇನ್, ಇದು ಟೆಂಪ್ಲೆಟ್, ಇದು ಬೈನರಿ ಫೈಲ್, ಇದು ಮ್ಯಾಕ್ರೋ ಎನೇಬಲ್ಡ್ ಫೈಲ್, ಇದು ನಾರ್ಮಲ್ ಎಕ್ಸೆಲ್ ಫೈಲ್. ಓಕೆ, ರೈಟ್. ಸೊ ಇವಾಗ ಏನ್ ಮಾಡೋಣ ಅಂದ್ರೆ, ಇವೆಲ್ಲ ಬರೀ ಥಿಯರಿ ಆಗೋಯ್ತು. ನಮ್ಮ ಎಕ್ಸೆಲ್ ಅಪ್ಲಿಕೇಶನ್ ಅನ್ನ ಓಪನ್ ಮಾಡ್ಬಿಟ್ಟು ಒಂದಷ್ಟು ಪ್ರಾಕ್ಟಿಕಲ್ಸ್ ಮಾಡೋಣ. ಅವಾಗ ನಿಮ್ಗೆ ಒಂದು ಸ್ವಲ್ಪ ಅರ್ಥ ಆಗುತ್ತೆ. ಬಟ್ ನಾನು ಏನ್ ಹೇಳ್ತೇನೆ, ಇಷ್ಟೊತ್ತರೆಗೂ ನಾನೊಂದು 20-25 ನಿಮಿಷ ನಿಮ್ಗೆ ಏನ್ ಇನ್ಫಾರ್ಮೇಶನ್ ಕೊಟ್ನಲ್ಲ, ಇದು ಎಲ್ಲರಿಗೂ ತುಂಬಾ ಇಂಪಾರ್ಟೆಂಟ್. ಎಕ್ಸೆಲ್ ಅನ್ನು ಯಾರೆಲ್ಲ ಕಲಿಬೇಕು ಅಂತಿದ್ದೀರಾ, ಆಲ್ರೆಡಿ ಕಲ್ತಿರೋರು ಫೈನ್, ಏನೂ ಗೊತ್ತಿಲ್ಲ ಅಥವಾ ನಾನು 2, 3, 4 ಅಂತೆಲ್ಲ ಏನ್ ಹೇಳದ್ನಲ್ಲ ಅಂತವ್ರೆಲ್ಲ ದಯವಿಟ್ಟು ಈ ನೋಟ್ ಪ್ಯಾಡ್ ಅನ್ನ ನಾನು ನಿಮಗೆ ಕೊಡ್ತೀನಿ, ಜೊತೆಗೆ ವರ್ಡ್ ಫೈಲ್ ಅನ್ನು ಕೊಡ್ತೀನಿ. ಒಂದ್ಸರಿ ಗ್ಲಾನ್ಸ್ ಮಾಡಿ ಎಕ್ಸೆಲ್ ಯಾತಕ್ಕೆ ಯೂಸ್ ಮಾಡ್ತಾರೆ ಅಂತ ನಿಮ್ಗೆ ಗೊತ್ತಾಗುತ್ತೆ.
ಓಕೆನಾ? ರೈಟ್. ಈಗ ಒಂದು ಎಕ್ಸೆಲ್ ಫೈಲ್ ಅನ್ನ ಓಪನ್ ಮಾಡ್ತೀನಿ. ಎಕ್ಸೆಲ್ ಫೈಲ್ ಹೆಂಗ್ ಓಪನ್ ಮಾಡ್ತೀನಿ ನೋಡಿ, ಶಾರ್ಟ್ ಕಟ್ ಕೀ ಯೂಸ್ ಮಾಡ್ತೀನಿ. ವಿಂಡೋಸ್ ಆರ್ ಅಂತ ಮಾಡಿದ್ರೆ ಈ ರನ್ ಕಮಾಂಡ್ ಹಿಂಗ್ ಬರುತ್ತೆ, ಆಯ್ತಾ? ಎಕ್ಸೆಲ್ ಅಂತ ಟೈಪ್ ಮಾಡಿ ಎಂಟರ್ ಅಂತ ಕೊಟ್ರೆ ನೋಡಿ ನನಗೆ ಎಕ್ಸೆಲ್ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಓಕೆ, ಎಕ್ಸೆಲ್ ಓಪನ್ ಆಗಿದ ತಕ್ಷಣ ನನಗೆ ಇಲ್ಲೊಂದು ಸ್ಕ್ರೀನ್ ಬರುತ್ತೆ. ಈ ಸ್ಕ್ರೀನ್ಗೆ ನಾವು ವೆಲ್ಕಮ್ ಸ್ಕ್ರೀನ್ ಅಂತ ಕರಿತೀವಿ ಅಥವಾ ಸ್ಟಾರ್ಟ್ಅಪ್ ಸ್ಕ್ರೀನ್ ಅಂತ ಕರಿತೀವಿ. ಓಕೆ, ಇಲ್ಲಿ ನಿಮಗೆ ಕೆಲವೊಂದು ಆಪ್ಷನ್ಸ್ ಇದೆ. ನಿಮ್ಗೆ ಸಿಂಪಲ್ ಆಗಿ ಹೇಳ್ತೀನಿ. ಹೋಮ್ ಟ್ಯಾಬ್, ನ್ಯೂ, ಓಪನ್. ನ್ಯೂ ಅಂದ್ರೆ ಹೊಸ ವರ್ಕ್ ಬುಕ್ ಅನ್ನ ಕ್ರಿಯೇಟ್ ಮಾಡುವಂಥದ್ದು. ದಯವಿಟ್ಟು ನೀವು ವರ್ಕ್ ಬುಕ್ ಅಂತ ಕರಿಬೇಕಿದ್ದನ್ನ. ಇದು ಟೆಕ್ನಿಕಲ್ ವರ್ಡ್, ರೈಟ್? ಇಲ್ಲಿ ಇದೆಲ್ಲ ಏನ್ ನೋಡ್ತಾ ಇದ್ರಲ್ಲ, ಇದೆಲ್ಲ ಫೈಲ್ಸ್, ಇದೆಲ್ಲ ಒಂದು ರೀಸೆಂಟ್ ಆಗಿ ನಾನು ಓಪನ್ ಮಾಡಿರ್ತಂಥದ್ದು. ನಾನು ರೀಸೆಂಟ್ ಆಗಿ ಓಪನ್ ಮಾಡಿರ್ತಲ್ಲ ಅದು. ಓಕೆನಾ? ಫೈನ್. ಮುಂಚೆ ನಿಮ್ಗೆ ಈ ಫೈಲ್ಸ್ ಇದೆಯಲ್ಲ ನೋಡಿ, ಇದು ಎಲ್ಲರೂ ಅಬ್ಸರ್ವ್ ಮಾಡಿ. ಮುಂಚೆ ಈ ಫೈಲ್ಸ್ ಇದೆಯಲ್ಲ, ನಾನು ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಪಿನ್ ತರ ಬರೋದು, ನನಗೆ ಪಿನ್ಡ್ ಫೈಲ್ಸ್ ಅಂತ ಬರೋದು, ಅದು ಹೊರಟೋಯ್ತು ಇವಾಗ. ಇವಾಗ ಫೇವರೇಟ್ಸ್ ಅಂತ ಬಂತು. ಯಾಕೆ ಅಂತಂದ್ರೆ 365 ಬಂದು ಆನ್ಲೈನ್. ಇವಾಗ ನಾನು ಇಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ಬಿಟ್ಟು ನನಗೆ ಈ ವೆಬ್ಸೈಟ್ ನಾನು ಪಿನ್ ಮಾಡಬೇಕು. ನೋಡಿ ಇಲ್ಲಿ ಫೇವರೇಟ್ ಅಂತ ಇದೆಲ್ಲ, ಇದು ಬುಕ್ ಮಾರ್ಕ್ ಅಂದ್ರೆ ಫೇವರೇಟ್ ಅಥವಾ ಬುಕ್ ಮಾರ್ಕ್. ಸ್ಟಾರ್ ಇದೆಯಲ್ಲ, ಇದು ಆನ್ಲೈನ್. ನೋಡಿ ಇಲ್ಲಿ ಹೋಗ್ತೀನಿ, ಇದು ನನಗೆ ಬೇಕು, ಇಲ್ಲ ನಾನು ಕ್ಲಿಕ್ ಮಾಡಿದ್ರೆ ಅದು ಬುಕ್ ಮಾರ್ಕ್ ಆಗ್ಬಿಡುತ್ತೆ. ಸೊ ಅದೇ ರೀತಿ ಇವಾಗ ಸ್ಟಾರ್ ಅದು ಆಡ್ ಟು ಫೇವರೇಟ್ಸ್ ಅಂತ. ಮುಂಚೆ ಇಲ್ಲಿ ಪಿನ್ ಅಂತ ಬರೋದು, ಇವಾಗ ಪಿನ್ ಬರಲ್ಲ, ಫೇವರೇಟ್ಸ್ ಅಂತ ಆಗ್ಬಿಟ್ಟಿದೆ. ಓಕೆನಾ? ಸೊ ನಿಮ್ಗೆ ಅಕಸ್ಮಾತ್ ಪಿನ್ ತರ ಬಂದ್ರೆ ನೀವು ಕನ್ಫ್ಯೂಸ್ ಆಗ್ಬೇಡಿ. ಸೇಮ್ ಇಲ್ಲಿ ಸ್ಟಾರ್ ಇದೆ, ಅದ್ರ ಪಕ್ಕದಲ್ಲಿ ಒಂದು ಶೇರ್ ಅಂತಿದೆ. ಇದು ಏನಪ್ಪ ಶೇರ್ ಅಂತಂದ್ರೆ, ಇದು ನೋಡಿ ನಿಮ್ಗೆ ಈ ಸ್ಟ್ಯಾಂಡ್ ಅಲೋನ್ ಅಪ್ಲಿಕೇಶನ್ ಅಲ್ಲಿ ಇರಲ್ಲ. ಯಾತಕ್ಕೆ ಇರಲ್ಲ ಅಂದ್ರೆ ನೀವು ಫೈಲ್ ನ ಕೊಲಾಬರೇಷನ್ ಮಾಡಕ್ ಆಗಲ್ಲ. ಕೊಲಾಬರೇಷನ್ ಅಂದ್ರೆ ಏನು ನೋಡಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಹೋಗ್ತೀನಿ, ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ರೆ ನನಗೆ ಒನ್ ಡ್ರೈವ್ ಅಂತ ಕೇಳುತ್ತೆ. ಏನಿದೆ ಒನ್ ಡ್ರೈವ್ ಇನ್ ಡೀಟೇಲ್ ಅದ್ರ ಮುಂದೆ ನಾವು ಈ ಆನ್ಲೈನ್ ಇದೆಲ್ಲ ಬಂದಾಗ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಬಟ್ ಬ್ರೀಫ್ ಆಗಿ ಒನ್ ಲೈನ್ ಅಂತಂದ್ರೆ, ಇದು ಸಾರಿ ಒನ್ ಡ್ರೈವ್ ಅಂತಂದ್ರೆ ನಮ್ ಗೂಗಲ್ ಡ್ರೈವ್ ಇದೆಯಲ್ಲ ಆ ತರ. ಇದು ಅಂದ್ರೆ ಒಂದು ಸರ್ವರ್ ಸ್ಪೇಸ್, ಕ್ಲೌಡ್ ಅಂತ ಕರಿತೀವಿ. ಇವಾಗ ನೋಡಿ ನನಗಿಲ್ಲಿ ಇವಾಗ ಈ ಫೈಲ್ ಶೇರ್ ಮಾಡಬೇಕು. ಯಾರಿಗೆ ಶೇರ್ ಮಾಡ್ತೀನಿ? ಇಲ್ಲಿ ಹೋಗ್ಬಿಟ್ಟು ನಾನೇನ್ ಮಾಡ್ತೀನಿ, ಟೈಪ್ ಮಾಡ್ತೀನಿ. ನೋಡಿ ಯಾರಿಗೆ ಶೇರ್ ಮಾಡ್ಬೋದು ನೋಡಿ, ಎಲ್ಲ ಆಯ್ತಾ? ಇಲ್ಲಿ ಹೋಗ್ಬಿಟ್ಟು ನಾನು ಯಾರು ಬೇಕಾದ್ರೆ ಹಿಂಗೆ ಶೇರ್ ಮಾಡ್ಬೋದು, ಅಥವಾ ಔಟ್ಸೈಡ್ ಅವ್ರಿಗೂ ನಾನು ಶೇರ್ ಮಾಡ್ಬೋದು. ಶೇರ್ ಮಾಡ್ಬಿಟ್ಟು ಫಾರ್ ಎಕ್ಸಾಂಪಲ್ ಯಾರು ಒಂದು ನೇಮ್ ತಗೋತೀನಿ, ಓಕೆ ಗಣೇಶ್ ಪಂಡಿತ್ ಅಂತ ತಗೋತೀನಿ. ನಾನು ಇವ್ರಿಗೆ ಶೇರ್ ಮಾಡಬೇಕು, ಆಯ್ತಾ? ಈ ಶೇರ್ ಮಾಡಬೇಕು ಅಂತಂದಾಗ ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಸೆಲೆಕ್ಟ್ ಮಾಡ್ಕೋತೀನಿ. ಇಲ್ಲಿ ಆಪ್ಷನ್ಸ್ ಇರುತ್ತೆ, ಕ್ಯಾನ್ ಎಡಿಟ್, ಕ್ಯಾನ್ ವ್ಯೂ, ಕಾಂಟ್ ಡೌನ್ಲೋಡ್. ಕ್ಯಾನ್ ಎಡಿಟ್ ಅಂತ ಕೊಟ್ಬಿಟ್ಟು ನಾನು ಇಲ್ಲೇನಾದ್ರೂ ಸೆಂಡ್ ಅಂತ ಕೊಟ್ರೆ ಈ ಫೈಲ್ ಅವ್ರಿಗೆ ರೀಚ್ ಆಗುತ್ತೆ. ಅದು ಓಪನ್ ಮಾಡಿದ್ರೆ ನಾನು ಮತ್ತೆ ಗಣೇಶ್ ಪಂಡಿತ್ ಇಬ್ರು ಒಟ್ಟಿಗೆ ಓಪನ್ ಮಾಡಿ ವರ್ಕ್ ಮಾಡಬಹುದು. ಇದಕ್ಕೆ ಕೊಲಾಬ್ರೇಷನ್ ಅಂತ ಕರಿತೀವಿ, ಅಂದ್ರೆ ಇಬ್ರು ಒಟ್ಟಿಗೆ ನಾವು ಮಾಡುವಂಥದ್ದು. ಅಕಸ್ಮಾತ್ ಏನಾದ್ರು ಶೇರ್ ಮಾಡಿದ್ರೆ ನೋಡಿ, ಶೇರ್ಡ್ ವಿತ್ ಮೀ ಅಂದ್ರೆ ಇಲ್ಲಿ ನನಗೆ ಲಿಸ್ಟ್ ಆಗಿರುತ್ತೆ. ನನಗೆ ಇವಾಗ ಯಾರು ಫೈಲ್ ಶೇರ್ ಮಾಡಿಲ್ಲ, ಅದೆಲ್ಲ ಇಲ್ಲಿ ಬಂದಿರುತ್ತೆ. ಸೊ ಇದು ಸ್ಪೆಷಾಲಿಟಿ ಆಫ್ 365. ಸಿಂಪಲ್, ಏನ್ ದೊಡ್ಡ ಟೆಕ್ನಿಕಲ್ ಅಂತ ಏನಲ್ಲ. ನಾನು ಶೇರ್ ಮಾಡಿರ್ತೀನಿ, ಇಲ್ಲಿ ಬಂದಿರುತ್ತೆ ಅಷ್ಟೇ. ನಾನು ಅದನ್ನ ಓಪನ್ ಮಾಡಿದ್ರೆ ಅವರು ಓಪನ್ ಮಾಡ್ಬೋದು, ನಾನು ಓಪನ್ ಮಾಡ್ಬೋದು. ನನಗೆ ಕೊಟ್ಟಿರುವಂತ ಪರ್ಮಿಷನ್ ಮೇಲೆ ನಾನು ಅದನ್ನ ವರ್ಕ್ ಮಾಡ್ಬೋದು. ಓಕೆನಾ? ರೈಟ್. ನೆಕ್ಸ್ಟ್, ಸಪೋಸ್ ಇಲ್ಲೊಂದಷ್ಟು ಟೆಂಪ್ಲೇಟ್ಸ್ ಇದಾವೆ. ನಾನೇನೋ ಒಂದು ಟೆಂಪ್ಲೇಟ್ಸ್ ಮೇಲೆ ವರ್ಕ್ ಮಾಡಬೇಕು. ನಾನು ಏನು ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಇದು ಯಾವುದೋ ಒಂದು ನೋಡಿ, ಯಾವ್ದಾರು ಒಂದು ಟೆಂಪ್ಲೇಟ್ ತಗೋತೀನಿ. ನನಗೆ ಇಲ್ಲಿ ಯಾವುದೋ ಟೆಂಪ್ಲೇಟ್ ಇಷ್ಟ ಆಗಿಲ್ಲ ಅಂದ್ರೆ ಮೋರ್ ಟೆಂಪ್ಲೇಟ್ಸ್ ಅಂತ ಕೊಟ್ರೆ ನನಗೆ ನೋಡಿ ಎಷ್ಟು ಟೆಂಪ್ಲೇಟ್ಸ್ಗಳಿದಾವೆ ಅಂದ್ರೆ ಇಲ್ಲೆಲ್ಲ ಟೆಂಪ್ಲೇಟ್ಸ್ಗಳು ರೆಡಿ ಇರ್ತವೆ. ಈಗ ಫಾರ್ ಎಕ್ಸಾಂಪಲ್ ನಾನು ಎಂಪ್ಲಾಯಿ ಆಬ್ಸೆನ್ಸ್ ಶೆಡ್ಯೂಲ್ ಅಂದ್ರೆ ಅವ್ರಿಗೆ ಏನಾದ್ರು ರಜಾ ಗೀಜಾ ಹಾಕ್ಬೇಕು ಅಂತಾರೆ, ನನಗೆ ಏನಾದ್ರು ಒಂದು ಶೆಡ್ಯೂಲ್ ಮಾಡಬೇಕು. ಇದು ನೋಡಿ ಓಪನ್ ಮಾಡ್ತೀನಿ, ಕ್ರಿಯೇಟ್ ಅಂತ ಕೊಟ್ರೆ ನನಗೆ ಟೆಂಪ್ಲೇಟ್ ಓಪನ್ ಆಗ್ಬಿಡುತ್ತೆ. ಈ ಟೆಂಪ್ಲೇಟ್ ನೋಡಿ ಇಲ್ಲಿ ಹೋಗ್ಬಿಟ್ಟು ನಾನು ಇದನ್ನ ಆರಾಮಾಗಿ ಯೂಸ್ ಮಾಡ್ಕೊಬೋದು. ಇಲ್ಲಿ ಯಾವ್ದೋ ನೇಮ್ಸ್ ಇದೆ, ಇಲ್ಲಿ ಹೋಗ್ಬಿಟ್ಟು ನಾನು ಹಂಗೆ ಚೇಂಜ್ ಮಾಡ್ಕೋಬೋದು. ಇಲ್ಲಿ ಹೋಗ್ಬಿಟ್ಟು ನೋಡಿ, ಇಲ್ಲಿ ಹೋಗ್ಬಿಟ್ಟು ಇವಾಗ ಫಿಲ್ ಆಗಿದೆ ಇದು. ಓಕೆ, ಇಲ್ಲೆಲ್ಲ ಫಿಲ್ ಆಗಿದೆ ನೋಡಿ, ಎಲ್ಲಿದೆ ಅದು ಡೇಟಾ? ಜಸ್ಟ್ ಒಂದು ನಿಮಿಷ ಚೆಕ್ ಮಾಡ್ತೀನಿ. ಪ್ರೊಟೆಕ್ಟ್ ಮಾಡ್ಬಿಟ್ಟಿದ್ರೆ ಆಗಲ್ಲ. ಲಿಸ್ಟ್ ನಾನು ನೋಡಿ ಇಲ್ಲೆಲ್ಲ ಒಂದ್ ಕಡೆ ಸೇಮ್ ಇಲ್ಲದೆ ಎಂಪ್ಲಾಯ್ ನೇಮ್ಸ್. ಓಕೆ, ನಾನು ಇಲ್ಲಿ ಹೋಗ್ಬಿಟ್ಟು ನಮ್ಗೆ ಏನ್ ಬೇಕಲ್ಲ ನಾನು ಚೇಂಜ್ ಮಾಡ್ಕೋಬಹುದು ಇಲ್ಲಿ. ಓಕೆನಾ?
ನೋಡಿ ಇಲ್ಲಿ ಹೋಗ್ಬಿಟ್ಟು ಎಲ್ಲ ನೋಡಿ ಯಾವ್ದು ಏನ್ ನಿಮ್ ತಗೊಂಡವ್ರಲ್ಲಿ ಲಿಸ್ಟ್ ಏನ್ ತಗೊಂಡವ್ರು ಗೊತ್ತಿಲ್ಲ, ನಿಮಿಷ ಚೆಕ್ ಮಾಡ್ತೀನಿ. ಡೇಟಾ ವ್ಯಾಲಿಡೇಷನ್ ಓಕೆ, ಇಲ್ಲಿ ನಾನು ಸೆಲೆಕ್ಟ್ ಮಾಡ್ಬೇಕು, ಸಾರಿ. ನೋಡಿ ನಮ್ದೇ ಟೆಂಪ್ಲೇಟ್ ಮಾಡ್ಕೋಬಹುದು ಇಲ್ಲಿ ತರ. ಓಕೆ, ಸೊ ಈ ತರ ನಾವು ಮಾಡ್ಬೋದು. ನೋಡಿ ನಮ್ದೇ ಟೆಂಪ್ಲೇಟ್. ಸೊ ಇದು ಆಲ್ರೆಡಿ ಡೆವಲಪ್ ಆಗಿರುವಂತ ಟೆಂಪ್ಲೇಟ್. ಕ್ಲೋಸ್ ಮಾಡ್ತೀನಿ, ಸೇವ್ ಮಾಡಲ್ಲ. ಓಕೆ, ನಮಗೆ ಈ ತರ ಅಲ್ಲ, ನಾನೇ ಒಂದು ಟೆಂಪ್ಲೇಟ್ ಹಿಂಗ್ ಮಾಡಬೇಕು, ಅದನ್ನ ನಾವು ಕಲಿಯಬೇಕು. ಟೆಂಪ್ಲೇಟ್ಸ್ ಬೇಕಾದ್ರೆ ಹೋಗಿ ಮೋರ್ ಟೆಂಪ್ಲೇಟ್ಸ್ ಕೂಡ ಎಷ್ಟೊಂದು ಟೆಂಪ್ಲೇಟ್ಸ್ ಬರುತ್ತೆ. ಓಕೆ ರೈಟ್, ಇಲ್ಲಿ ನೋಡಿ ಇಲ್ಲಿ ಅಕೌಂಟ್ ಅಂತ ಇರುತ್ತೆ, ಕ್ಲಿಕ್ ಮಾಡಿ. ಅಕೌಂಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಯಾವ ವರ್ಷನ್ ಇದೆ ಅಂತ ಗೊತ್ತಾಗ್ಬಿಡುತ್ತೆ. ಇಲ್ಲಿ ನೋಡಿ ಮೈಕ್ರೋಸಾಫ್ಟ್ 365 ಎಂಟರ್ಪ್ರೈಸ್ ಎಡಿಷನ್ ಅಂತ. ಓಕೆನಾ, ಇಲ್ಲಿ ಹೋದ್ರೆ ನಿಮ್ಗೆ ನೋಡಿ ಇಲ್ಲಿ ಅಕಸ್ಮಾತ್ ಏನಾದ್ರು ಅಪ್ಡೇಟ್ಸ್ ಬೇಕಂದ್ರೆ ಲೋಡ್ ಅಪ್ಡೇಟ್ ನಾವು ಅಂತ ಕೊಟ್ಟರೆ ಹೊಸ ಅಪ್ಡೇಟ್ಸ್ ಏನಿದ್ರು ಬಂದ್ಬಿಡುತ್ತೆ. ರೈಟ್, ಸೊ ಇಲ್ಲಿ ನಿಮ್ ಯೂಸರ್ ನೇಮು ಮತ್ತೆ ಎಲ್ಲ ಪ್ರಾಡಕ್ಟ್ ಇನ್ಫಾರ್ಮೇಶನ್ ಎಲ್ಲ ಇಲ್ಲಿರುತ್ತೆ. ನೀವು ಇಲ್ಲೇ ಹೋಗಿ ನೋಡ್ಕೋಬಹುದು ಯಾವ ವರ್ಷನ್ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಸರಿನಾ, ರೈಟ್. ಸೊ ಇವಾಗ ನಾನಿಲ್ಲಿ ಏನ್ ತಗೊಂಡಿದ್ದೀನಿ, ಇದು ಬಂದು ನಮ್ಮ ಎಕ್ಸೆಲ್, ಇದೇ ನಮ್ಮ ಲೇಔಟ್. ಓಕೆ, ಸೊ ಇಲ್ಲಿ ಏನಿದೆಲ್ಲ ಲೇಔಟ್, ಇದು ಬಂದು ಟಾಪ್ ಅಲ್ಲಿ ಏನಿದೆ ಇದು ರಿಬ್ಬನ್ ಅಂತ. ನೋಡಿ ನಾನು ಇವಾಗ ಸ್ವಲ್ಪ ಫಾಸ್ಟ್ ಆಗಿ ಹೋದ್ರು ತಲೆ ಕೆಡಿಸ್ಕೋಬಿಡಿ, ನಾನು ನಿಮ್ಗೆ ಹೇಳಿದೆ ಈ ವಿಡಿಯೋ ಇನ್ ಡೀಟೇಲ್ ನಾನು ನಿಮ್ಗೆ ಇನ್ನೊಂದು ಬೇರೆ ವಿಡಿಯೋ ಇದೆ, ಅದನ್ನ ನಾನು ನಿಮ್ಗೆ ಕೊಡ್ತೀನಿ ವಿತ್ ಮೆಟೀರಿಯಲ್ಸ್ ಎಲ್ಲ. ಆಯ್ತಾ, ಏನು ತಲೆ ಕೆಡಿಸ್ಕೋಬಿಡಿ, ಎಲ್ಲದಕ್ಕೂ ವ್ಯವಸ್ಥೆ ನಾನು ಮಾಡಿದ್ದೀನಿ ಆಲ್ರೆಡಿ. ರೈಟ್, ನಿಮ್ಗೆ ಏನಂದ್ರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಗ್ಲಾನ್ಸ್ ನಿಮ್ಗೊಂದು ಈಸಿಗೆ ಅರ್ಥ ಆಗ್ಲಿ ಅಂತ ಅಷ್ಟೇ. ಆಯ್ತಾ, ಇದು ನೋಡಿ ನಮ್ಗೆ ರಿಬ್ಬನ್ ಅಂತ ಕರಿತೀವಿ. ಇದೆಲ್ಲ ಬಂದು ಟ್ಯಾಬ್ಸ್, ಇದೆಲ್ಲ ಟ್ಯಾಬ್ಸ್. ಟ್ಯಾಬ್ಸ್ ಹೆಂಗ್ ಡಿವೈಡ್ ಮಾಡಿರ್ತಾರೆ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನನಗೇನೋ ಒಂದು ಟಾಸ್ಕ್ ಇದೆ, ಇನ್ಸರ್ಟ್ ಮಾಡಬೇಕು, ಇನ್ಸರ್ಟ್ ಡೇಟಾ ಮೇಲೆ ವರ್ಕ್ ಮಾಡಬೇಕು, ಡೇಟಾ. ಸೊ ಈ ರೀತಿ ನನಗೆ ಈ ಏನು ಟ್ಯಾಬ್ಸ್ ಅನ್ನ ಸಪ್ರೇಟ್ ಆಗಿ ಅಂದ್ರೆ ಡಿಫ್ರೆನ್ಶಿಯೇಟ್ ಮಾಡಿರ್ತಾರೆ, ಅಂದ್ರೆ ಸಪ್ರೇಟ್ ಡಿವೈಡ್ ಮಾಡಿರ್ತಾರೆ. ಓಕೆ, ನೆಕ್ಸ್ಟ್ ಪ್ರತಿ ಒಂದು ಟ್ಯಾಬ್ ಅಲ್ಲೂ ಈ ತರ ಗ್ರೂಪ್ಸ್ ಇರ್ತಾವೆ ನೋಡಿ, ಇದೆಲ್ಲ ಗ್ರೂಪ್ಸ್ ಅಂತ ಕರಿತೀವಿ. ಪ್ರತಿ ಗ್ರೂಪ್ಸ್ ಅಲ್ಲೂ ಇದೊಂದು ಕಮಾಂಡ್ಸ್ ಇರ್ತವೆ ನೋಡಿ, ಇದೆಲ್ಲ ಕಮಾಂಡ್ಸ್. ಫಾರ್ ಎಕ್ಸಾಂಪಲ್ ಇವಾಗ ಬಿ ಬೋಲ್ಡ್ ಆಗುತ್ತೆ, ಅದೊಂದು ಕಮಾಂಡ್. ಐ ಇಟ್ಲಿಕ್ಸ್ ಆಗುತ್ತೆ. ಚಾರ್ಟ್ ಕ್ರಿಯೇಟ್ ಮಾಡ್ಬೇಕು, ಇಲ್ಲ ನಾನು ಚಾರ್ಟ್ ಕ್ರಿಯೇಟ್ ಮಾಡ್ತೀನಿ ನೋಡಿ, ಇದೊಂದು ಕಮಾಂಡ್. ಪ್ರತಿಯೊಂದು ಕಮಾಂಡ್ಸ್ ಅಂತ ಕರಿತೀವಿ. ಓಕೆನಾ, ಸೊ ಅದೇ ಈ ನೋಟ್ ಪ್ಯಾಡ್ ಅಲ್ಲಿ ನೀವು ಹೋದ್ರೆ ಇಲ್ಲಿ ನೋಡಿ ರಿಬ್ಬನ್, ಟ್ಯಾಬ್ಸ್, ಆಯ್ತಾ, ಮತ್ತೆ ಇಲ್ಲಿ ಗ್ರೂಪ್ಸ್, ಕಮಾಂಡ್ ಬಟನ್ಸ್, ಈ ರೀತಿ. ಓಕೆ ರೈಟ್, ನೆಕ್ಸ್ಟ್ ಬಂದು ಫಾರ್ಮುಲಾ ಬಾರ್. ನೋಡಿ ಇಲ್ಲಿ ಇದೆಯಲ್ಲ, ಇದಕ್ಕೆ ಫಾರ್ಮುಲಾ ಬಾರ್ ಅಂತ ಕರಿತೀವಿ ಇದಕ್ಕೆ. ಅದ್ರ ಕೆಳಗಡೆ ಇಲ್ಲಿ ಇದೆಯಲ್ಲ, ಇದಕ್ಕೆ ವರ್ಕ್ ಸ್ಪೇಸ್ ಅಂತ, ಅದು ನೋಡಿ ಕೊಟ್ಟಿದ್ದೀನಿ, ಫಾರ್ಮುಲಾ ಬಾರ್, ವರ್ಕ್ ಸ್ಪೇಸ್. ಅದಾದ್ಮೇಲೆ ಬರುತ್ತೆ ಶೀಟ್ ಟ್ಯಾಬ್ಸ್. ಇದು ಶೀಟ್ಸ್ ಆಡ್ ಮಾಡ್ಬೇಕಾ, ಅಲ್ಲಿ ಕ್ಲಿಕ್ ಮಾಡ್ತಾ ಹೋಗ್ತೀನಿ. ಅದ್ರ ಕೆಳಗಡೆ ಬಂದು ಸ್ಟೇಟಸ್ ಬಾರ್. ಸೊ ಅದು ಇಲ್ಲಿ ನಾನು ಆಲ್ರೆಡಿ ಕೊಟ್ಟಿದ್ದೀನಿ, ಇಲ್ಲಿ ಸ್ಟೇಟಸ್ ಬಾರ್, ಶೀಟ್ ಟ್ಯಾಬ್, ಸ್ಟೇಟಸ್ ಬಾರ್. ಓಕೆನಾ, ಸೊ ಈ ಲೇಔಟ್ ಬಗ್ಗೆ ಇನ್ನೂ ಡೀಟೇಲ್ ಆಗಿ ನಾನು ನಿಮ್ಗೊಂದು ವಿಡಿಯೋ ಕೊಡ್ತೀನಿ, ನೀವು ಕಲ್ತ್ಕೊಳ್ಳಿ, ಯಾಕಂದ್ರೆ ಇದು ತುಂಬಾ ಸಿಂಪಲ್ ಇರುತ್ತೆ ಇದು ಕಲಿಯೋದು. ಓಕೆನಾ, ರೈಟ್, ಇದು ಕ್ಲೋಸ್ ಮಾಡೋಣ. ಇಲ್ಲಿ ನಾನೇನ್ ಮಾಡಿದ್ದೀನಿ, ಒಂದು ಎಕ್ಸೆಲ್ ಫೈಲ್ ತಗೊಂಡಿದ್ದೀನಿ. ನಿಮಗೆ ಒಂದು ಪ್ರಾಕ್ಟಿಕಲ್ ಆಗಿ ಒಂದು ಎಕ್ಸಸೈಸ್ ಮಾಡಿ, ಒಂದೊಂದಷ್ಟು ಎಕ್ಸಸೈಸ್ ಮಾಡೋಣ, ಜಾಸ್ತಿ ಬೇಡ. ಬಟ್ ನಾಳೆಯಿಂದ ನಿಮಗೆ ತುಂಬಾ ಎಕ್ಸಸೈಸ್ ಅನ್ನ ನಾನು ನಿಮ್ಗೆ ತೋರಿಸ್ತೀನಿ, ಯಾಕಂದ್ರೆ ಇವಾಗ ಜಸ್ಟ್ ನಿಮ್ಗೆ ಇಂಟ್ರೊಡಕ್ಷನ್ ಮಾಡಬೇಕಿತ್ತು, ನಾನು ತೋರಿಸಿದ್ದು. ರೈಟ್, ಇವಾಗ ನೋಡಿ, ಇದು ಫಸ್ಟ್ ಟಾಪಿಕ್. ನಾನು ಬಂದು ಆಟೋ ಲಿಸ್ಟ್ ಮತ್ತೆ ಕಸ್ಟಮ್ ಲಿಸ್ಟ್ ಅಂತ ಒಂದು ಆಪ್ಷನ್ ಇದೆ. ಏನಿದು ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ಲಿಸ್ಟ್ ಅಂತಂದ್ರೆ ಈ ತರ ಒಂದು ಲಿಸ್ಟ್, ನನಗೆ ನೇಮ್ಸ್ ಬೇಕು, ಒಂದಷ್ಟು ಲಿಸ್ಟ್ ಇರುತ್ತೆ. ನಾನು ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಟೈಪ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಕ್ಲಾಸ್, ಸೇಮ್ ಡೇ, ಈ ತರ ನಾನು ಟೈಪ್ ಮಾಡ್ತಾ ಹೋಗ್ಬೋದು. ಅದಕ್ಕೆ ಬದಲು ನಾನು ಏನ್ ಮಾಡ್ಬೋದು, ಆಟೋಮೆಟಿಕ್ ಆಗಿ ನಂಗೆ ಲಿಸ್ಟ್ ಕ್ರಿಯೇಟ್ ಆಗ್ಬಿಡ್ಬೇಕು.
ಟೈಮ್ ಸೇವ್ ಮಾಡೋದು. ಅದಕ್ಕೆ ನಾನೇನ್ ಮಾಡ್ತೀನಿ ನೋಡಿ, ಇಲ್ಲಿ ಮಂತ್ ಜಾನ್ ಅಂತ ಟೈಪ್ ಮಾಡ್ತೀನಿ. ಜಸ್ಟ್ ಡ್ರ್ಯಾಗ್ ಮಾಡಿದ್ರೆ ಸಾಕು ನೋಡಿ, ಆಟೋಮೆಟಿಕ್ ಆಗಿ ನನಗೆ ಲಿಸ್ಟ್ ಬಂದು. ಇವತ್ತು ಜಾನ್ ಅಂತಿದ್ದ, ನಾನು ಜಾನ್ವರಿ ಅಂತ ಟೈಪ್ ಮಾಡ್ತೀನಿ. ಫುಲ್ ನೇಮ್ ಡ್ರ್ಯಾಗ್ ಮಾಡ್ತೀನಿ ನೋಡಿ, ಫುಲ್ ನೇಮ್ ಬಂದು. ಅದು ಕ್ಯಾಪಿಟಲ್ ಮಾಡಿದ್ರೆ ಅದು ಕೂಡ ಬರುತ್ತೆ. ಆಯ್ತು, ಫುಲ್ ಕ್ಯಾಪ್ಸ್ ಕೊಡ್ತೀವಿ ನೋಡಿ, ಅದು ಕೂಡ ಬರುತ್ತೆ. ಇದಕ್ಕೆ ನಾವು ಆಟೋ ಲಿಸ್ಟ್ ಅಂತ ಕರಿತೀವಿ. ಆಟೋ ಲಿಸ್ಟ್ ಅಂತಂದ್ರೆ ಆಟೋಮೆಟಿಕ್ ಆಗಿ ಲಿಸ್ಟ್ ಅನ್ನ ನಾನು ಕ್ರಿಯೇಟ್ ಮಾಡ್ಕೊಳ್ಳುವಂಥದ್ದು. ನೋಡಿ ಹೋಗ್ಬಿಟ್ಟು ಜಸ್ಟ್ ಇದನ್ನ ಹಿಂಗ್ ಡ್ರ್ಯಾಗ್ ಮಾಡೋದು ನೋಡಿ, ಕರ್ಸರ್ ನೋಡಿ ಹೋಗಿದ ತಕ್ಷಣ ಚೇಂಜ್ ಆಗ್ಬಿಡುತ್ತೆ. ಇದಿಷ್ಟೇ ಅಲ್ಲ, ಅಕಸ್ಮಾತ್ ನಾನು ವೀಕ್ ಇವಾಗ ಸಂಡೇ ಇಲ್ಲಿ ಹೋಗ್ಬಿಟ್ಟು ಡ್ರ್ಯಾಗ್ ಮಾಡೋದು ನೋಡಿ, ಸಂಡೇ ಇಂದ ಸ್ಯಾಟರ್ಡೆ ಫುಲ್ ಡೇ ಬೇಕಾ, ಸಂಡೇ ನೋಡಿ ಕಂಪ್ಲೀಟ್ ನೇಮ್ ಬರುತ್ತೆ. ಸೊ ನಾನು ಎಕ್ಸೆಲ್ ಅಲ್ಲಿ ಇದೆಲ್ಲ ಕುತ್ಕೊಂಡು ಟೈಪ್ ಮಾಡೋ ಅವಶ್ಯಕತೆ ಇಲ್ವೇ ಇಲ್ಲ, ಎಲ್ಲ ತಾನೇ ಆರಾಮಾಗಿ. ನೆಕ್ಸ್ಟ್ ಕ್ವಾರ್ಟರ್. ಒಂದು ವರ್ಷದಲ್ಲಿ ನಮ್ಗೆ 4 ಕ್ವಾರ್ಟರ್ ಇರುತ್ತೆ ನೋಡಿ, ಕ್ವಾರ್ಟರ್ 1, ಕ್ವಾರ್ಟರ್ 2, ಕ್ವಾರ್ಟರ್ 3, ಕ್ವಾರ್ಟರ್ 4. ಇನ್ನು ನೀವು ಡ್ರ್ಯಾಗ್ ಮಾಡ್ತಂದ್ರೆ ಮತ್ತೆ ಅದೇ ರಿಪೀಟ್ ಆಗ್ತಾ ಹೋಗುತ್ತೆ. ನನ್ಗೊಂದು ಯುನೀಕ್ ನೇಮ್ಸ್ ಬೇಕು ಪ್ರಾಡಕ್ಟ್ಗೆ, ಜಸ್ಟ್ ಪ್ರಾಡಕ್ಟ್ 01 ಅಂತ ಕೊಡ್ತೀವಿ. ಓಕೆ, ಈಗ ನಾನು ಇಲ್ಲಿ ಜಸ್ಟ್ ಡ್ರ್ಯಾಗ್ ಮಾಡಿದ್ರೆ ನೋಡಿ ಯುನೀಕ್ ನೇಮ್ಸ್ ಬರುತ್ತೆ. ಅಂದ್ರೆ ಇಲ್ಲಿ ನೋಡ್ಬೋದು 01, 02, 03, 04, 15 ವರೆಗೂ ನಿಮ್ಗೆ ಬರುತ್ತೆ. ಆ ಥರ ಅಂದ್ರೆ ಇನ್ನೂ ಡ್ರ್ಯಾಗ್ ಮಾಡಿದ್ರೆ ಇನ್ನೂ ಬರುತ್ತೆ ಯುನೀಕ್ ನೇಮ್ಸ್. ಇದಕ್ಕೆ ನಾವು ಆಟೋ ಲಿಸ್ಟ್ ಅಂತ ಕರಿತೀವಿ. ಇದೆಲ್ಲ ಬಂದು ಇನ್ಬಿಲ್ಟ್ ಆಲ್ರೆಡಿ ನಿಮ್ಗೆ ಈ ಆಪ್ಷನ್ಸ್ ಇರುತ್ತೆ. ಓಕೆ, ಬಟ್ ಸಪೋಸ್ ಇವು ನೋಡಿ, ನಾನು ಇಲ್ಲಿ ಹೋಗ್ತೀನಿ, ಇಲ್ಲೊಂದು ಸ್ಟೇಟ್ ಇದೆ ಅಥವಾ ಒಂದು ಸಬ್ ಕ್ಯಾಟಗರಿ ಅಂತಿದೆ, ಕಸ್ಟಮರ್ ನೇಮ್ ಇದೆ, ಶಿಪ್ ಮೋಡ್ ಅಂತಿದೆ. ಇದೆಲ್ಲ ಬಂದು ನಾನು ರಿಪೋರ್ಟ್ಸ್ ಮಾಡ್ತಿದ್ದೀನಿ ಅಂತ ಇಟ್ಕೊಳ್ಳೋಣ. ಪ್ರತಿ ಸರಿ ಹೋಗ್ಬಿಟ್ಟು ನಾನು ಇದನ್ನ ಟೈಪ್ ಮಾಡೋಕ್ಕಲ್ಲ. ಫಾರ್ ಎಕ್ಸಾಂಪಲ್ ಸಬ್ ಕ್ಯಾಟಗರೀಸ್ ಇದೆ, ಎಷ್ಟು 17 ಸಬ್ ಕ್ಯಾಟಗರೀಸ್ ಇದೆ. ನಾನೊಂದು ರಿಪೋರ್ಟ್ ಮಾಡಬೇಕು. ನಾನು ಇವಾಗ ಇನ್ನೊಂದು ಪೇಜ್ ಅಲ್ಲಿ ಇಲ್ಲೊಂದು ರಿಪೋರ್ಟ್ಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಸಬ್ ಕ್ಯಾಟಗರಿ ನಾನು ಇಲ್ಲಿ ಹೋಗ್ಬಿಟ್ಟು ಇವಾಗ ಎಲ್ಲಾನು ಟೈಪ್ ಮಾಡೋಕ್ಕಾಗಲ್ಲ ಪ್ರತಿ ಸರಿ. ಕೆಲವರು ಏನ್ ಮಾಡ್ತಾರೆ, ಓಕೆ ನಾನು ಕಾಪಿ ಪೇಸ್ಟ್ ಮಾಡ್ಬಿಡ್ತೀನಿ ಅಂತ. ಇದು ಮಾಡ್ಬೋದು, ಬಟ್ ಎಷ್ಟು ಸರಿ ಅಂತ ನೀವು ಕಾಪಿ ಪೇಸ್ಟ್ ಮಾಡ್ತಾ ಹೋಗ್ತೀರಾ. ಇನ್ಸ್ಟೆಡ್ ಇಲ್ಲಿ ಇದೆಯಲ್ಲ ಇದು ಆಟೋ ಲಿಸ್ಟ್, ಈ ತರ ಏನಾದ್ರೂ ನಮ್ಗೊಂದು ಲಿಸ್ಟ್ ಮಾಡಕ್ಕಾದ್ರೆ ಜಸ್ಟ್ ಒಂದು ಟೈಪ್ ಮಾಡಿ ಡ್ರ್ಯಾಗ್ ಮಾಡ್ಬಿಟ್ರೆ ಮುಗ್ದಾಯ್ತು, ನನ್ನ ಕೆಲಸ ಮುಗ್ದಾಯ್ತು. ಇದನ್ನ ಹೆಂಗ್ ಮಾಡೋದು? ಇದನ್ನ ಮಾಡೋದು ತುಂಬಾ ಅಂದ್ರೆ ತುಂಬಾ ಈಸಿ, ಆಯ್ತಾ? ನಿಮ್ಗೊಂದು 2 ಎಕ್ಸಾಂಪಲ್ ತೋರಿಸ್ತೀನಿ, ಆಮೇಲೆ ಬೇಕಾದ್ರೆ ನೀವೇ ಅದನ್ನ ವರ್ಕ್ ಮಾಡ್ಬೋದು. ಹೆಂಗೆ ನೋಡಿ, ಇವಾಗ ಇಲ್ಲಿ ಸ್ಟೇಟ್ ಅಂತಿದೆ, ಇಲ್ಲಿ ಎಷ್ಟು ಸ್ಟೇಟ್ ಇದೆ? 49 ಸ್ಟೇಟ್ಸ್ ಇದೆ. ಸ್ಟೇಟ್ ರಿಪೋರ್ಟ್ ಬೇಕು ನನಗೆ. ಇದಿಷ್ಟು ನಾನು ಲಿಸ್ಟ್ ಅಲ್ಲಿ ಕ್ರಿಯೇಟ್ ಮಾಡಬೇಕು. ನಿಮಗೇನಾದ್ರೂ ಕಸ್ಟಮೈಸ್ ನೋಡಿ, ನಾನು ಹೇಳ್ತಾ ಇರೋದು ನಿಮ್ಗೇನಾದ್ರೂ ಅಕಸ್ಮಾತ್ ಈ ತರ ಕಸ್ಟಮ್ ಲಿಸ್ಟ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತಿದ್ರೆ ಫೈಲ್, ಓಕೆ, ಸ್ಟೆಪ್ಸ್ ನೋಡ್ಕೊಳ್ಳಿ. ಫಸ್ಟ್ ಫೈಲ್ ಮತ್ತೆ ಆಪ್ಷನ್ಸ್. ಫೈಲ್ ಆಪ್ಷನ್ಸ್, ಇದಕ್ಕೆ ಶಾರ್ಟ್ ಕಟ್ ಕೀ ಕೂಡ ನಾನು ಇಲ್ಲಿ ಕೊಟ್ಟಿದ್ದೀನಿ ನಿಮ್ಗೆ. ಇಲ್ಲಿ ಕೆಳಗೆ ಹೋದ್ರೆ ನೋಡಿ, Alt+T+O ಎಕ್ಸೆಲ್ ಆಪ್ಷನ್ಸ್ ಅನ್ನ ಓಪನ್ ಮಾಡೋದು. Alt+T+O. ಇಲ್ಲಿ ಹೋಗ್ಬಿಟ್ಟು ನಾನೇನ್ ಮಾಡ್ತೀನಿ, ಅಡ್ವಾನ್ಸ್ಡ್ ಅಂತಿದೆ, ಅಡ್ವಾನ್ಸ್ ಸೆಲೆಕ್ಟ್ ಮಾಡ್ಕೊತೀನಿ. ಫೈಲ್ ಆಪ್ಷನ್ಸ್ ಅಡ್ವಾನ್ಸ್ಡ್. ಕೆಳಗೆ ಸ್ಕ್ರಾಲ್ ಮಾಡ್ತೀನಿ, ಫುಲ್ ಕೆಳಗೆ ಸ್ಕ್ರಾಲ್ ಮಾಡಿದ್ರೆ ಎಡಿಟ್ ಕಸ್ಟಮ್ ಲಿಸ್ಟ್ ಅಂತ ಬರುತ್ತೆ. ಇದನ್ನ ಕ್ಲಿಕ್ ಮಾಡಿದ್ರೆ ನನಗೊಂದು ವಿಂಡೋ ಬರುತ್ತೆ, ಕಸ್ಟಮ್ ಲಿಸ್ಟ್ ಅಂತ. ಆಲ್ರೆಡಿ ನಾನು ಒಂದಷ್ಟು ಕ್ರಿಯೇಟ್ ಮಾಡಿದ್ದೀನಿ. ಇಲ್ಲಿ ನೋಡಿ, ಸಂಡೇ, ಮಂಡೇ, ಟ್ಯೂಸ್ಡೇ, ಜನವರಿ, ಫೆಬ್ರವರಿ. ಇಲ್ಲಿ ನೋಡಿ, ಇದು ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನೋಡಿ ಇದೆಲ್ಲ ಡಿಸೇಬಲ್ ಆಗಿದೆ. ಇಲ್ಲಿ ಡಿಸೇಬಲ್ ಆಗಿದೆ ಅಂತಂದ್ರೆ ನನಗೆ ಇದನ್ನ ಡಿಲೀಟ್ ಆಗಲ್ಲ ಅಂತ, ಅಂದ್ರೆ ಇದೆಲ್ಲ ಆಟೋ ಲಿಸ್ಟ್. ಓಕೆ, ಬಟ್ ಅದೇ ನೋಡಿ ಇಲ್ಲಿ ನಾನು ಏನೋ ಒಂದು ಮಾಡಿದ್ದೀನಿ, ಇದೆಲ್ಲ ಬಂದು ನಾನು ಡಿಲೀಟ್ ಮಾಡ್ಬಿಡ್ಬೋದು. ಜಸ್ಟ್ ಹಂಗೆ ಸ್ಕ್ರಾಲ್ ಮಾಡ್ತೀನಿ, ಏನಾದ್ರು ಇದು ಇದೆಯಾ ನೋಡಿ, ಆಲ್ರೆಡಿ ಕ್ರಿಯೇಟ್ ಆಗಿದೆ, ಡಿಲೀಟ್ ಮಾಡ್ಬಿಡೋಣ. ಇಲ್ಲಾಂದ್ರೆ ನಾನು ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಆಲ್ರೆಡಿ ಆ ಲಿಸ್ಟ್ ಇತ್ತು ಅಂದ್ರೆ ನಾನು ಮತ್ತೆ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಓಕೆ, ಬುಕ್ ಕೇಸಸ್ ಇದೆ ನೋಡೋಣ, ಅದು ಇದೆ, ಅದನ್ನು ಡಿಲೀಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿ ಡಿಲೀಟ್ ಮಾಡೋದಷ್ಟೇ ನೋಡಿ. ಅಲೆಕ್ಸ್ ಅದಿದೆ, ಎಸ್, ಅದು ಡಿಲೀಟ್ ಮಾಡ್ಬಿಡ್ತೀನಿ. ಆಯ್ತಾ? ಸೇಮ್ ಡೇ ಇಲ್ಲ ಅಂತ ಫಸ್ಟ್ ಕ್ಲಾಸ್, ಸೇಮ್, ಇದು ಡಿಲೀಟ್ ಮಾಡ್ಬಿಡ್ತೀನಿ.
ನೋಡಿ, ಇದು ಆಲ್ರೆಡಿ 4 ಲಿಸ್ಟ್ ಇತ್ತು, ನಾನು ಡಿಲೀಟ್ ಮಾಡಿದೆ. ಯಾಕೆ ಅಂತಂದ್ರೆ ನಿಮ್ಗೆ ಅಕಸ್ಮಾತ್ ಲಿಸ್ಟ್ ಇತ್ತು ಅಂದ್ರೆ ನಿಮ್ಗೆ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಫಸ್ಟ್ ಇಂದ ಕ್ರಿಯೇಟ್ ಮಾಡೋಣ. ನನಗೆ ಸ್ಟೇಟ್ ಬೇಕು. ನೋಡಿ ಏನ್ ಮಾಡ್ತೀನಿ, ಇಲ್ಲಿ ಹೋಗಿ ಈ ಫಸ್ಟ್ ಇದನ್ನ ಸೆಲೆಕ್ಟ್ ಮಾಡ್ತೀನಿ. ಹೆಡ್ಡಿಂಗ್ ಸೆಲೆಕ್ಟ್ ಮಾಡಬಾರ್ದು, ಯಾಕಂದ್ರೆ ಇದು ಲಿಸ್ಟಲ್ಲಿ ಬಂದ್ಬಿಡುತ್ತೆ. ಇದು ಸೆಲೆಕ್ಟ್ ಮಾಡ್ತೀನಿ. ಕಂಟ್ರೋಲ್ ಶಿಫ್ಟ್ ಡೌನ್ ಆರೋ ಮಾಡಿದ್ರೆ ಫುಲ್ ನನಗೆ ಆ ಲಿಸ್ಟ್ ಸೆಲೆಕ್ಟ್ ಆಗುತ್ತೆ. ಇಲ್ಲ ನಿಮ್ಗೆ ಕಷ್ಟ ಆಗುತ್ತೆ ಅಂದ್ರೆ ಈ ಥರ ಹಿಂಗೆ ಡ್ರ್ಯಾಗ್ ಮಾಡ್ಕೊಳ್ಳಿ, ಫುಲ್ ಇಲ್ಲಿವರೆಗೂ ಸೆಲೆಕ್ಟ್ ಆಗುತ್ತೆ. ನನ್ನ ಸಜೆಷನ್ ಕಂಟ್ರೋಲ್ ಶಿಫ್ಟ್ ಡೌನ್ ಆರೋ ಸೆಲೆಕ್ಟ್ ಆಯ್ತು. ಫೈಲ್, ಆಪ್ಷನ್ಸ್, ಅಡ್ವಾನ್ಸ್ಡ್, ಕೆಳಗೆ ಸ್ಕ್ರಾಲ್ ಮಾಡ್ತೀನಿ, ಎಡಿಟ್ ಕಸ್ಟಮ್ ಲಿಸ್ಟ್ ಕೊಡ್ತೀನಿ. ಇಲ್ಲಿ ಹೋಗ್ಬಿಟ್ಟು ನೋಡಿ D6 ಇಂದ D4 ಸೆಲೆಕ್ಟ್ ಆಗಿದೆ. ಇಂಪೋರ್ಟ್ ಅಂತ ಕೊಡ್ತೀನಿ. ನೋಡಿ ಇಂಪೋರ್ಟ್ ಆಯ್ತು. ಓಕೆ, ಮತ್ತೆ ಓಕೆ, ಡನ್. ನನಗೆ ಲಿಸ್ಟ್ ಕ್ರಿಯೇಟ್ ಆಗುತ್ತೆ. ಕಂಟ್ರೋಲ್ N ಹೊಸ ಫೈಲ್ ತಗೋತೀನಿ. ಓಕೆನಾ, ಅಲಬಾಮಾ ಟೈಪ್ ಮಾಡಿದೆ. ಇವಾಗ ನೋಡಿ ಆಟೋಮೆಟಿಕ್ ಲಿಸ್ಟ್ ಬಂದ್ಬಿಡ್ತು. ರೈಟ್, ಇವಾಗ ನನಗೆ ಈ ಸಬ್ ಕ್ಯಾಟಗರಿ ಲಿಸ್ಟ್ ಬೇಕು. ನೋಡಿ ಟ್ರೈ ಮಾಡೋಣ. ಬುಕ್ ಕೇಸಸ್ ಅಂತ ಕೊಟ್ಬಿಟ್ಟು ಬುಕ್ ಕೇಸಸ್ ಡ್ರ್ಯಾಗ್ ಮಾಡ್ತೀನಿ. ನೋಡಿ ಆಲ್ರೆಡಿ ಇದೆ ಅಲ್ಲಿ. ಓಕೆ, ಇನ್ನೊಂದ್ಸತಿ ಚೆಕ್ ಮಾಡೋಣ. ಮೋಸ್ಟ್ ಪ್ರಾಬ್ಲಿ ನಾನು ಡಿಲೀಟ್ ಮಾಡಿಲ್ಲ ಅನ್ಸುತ್ತದು. ಸ್ಕ್ರಾಲ್ ಮಾಡ್ಬಿಟ್ಟು ಚೆಕ್ ಮಾಡೋಣ. ಎಲ್ಲಿದೆ ಬುಕ್ ಕೇಸಸ್? ಇಲ್ಲಿದೆ ನೋಡಿ, ಇದು ಓಕೆ. ರೈಟ್, ಈಗ ಚೆಕ್ ಮಾಡೋಣ. ಬುಕ್ ಕೇಸಸ್ ನೋಡಿ, ಆ ಡಿಲೀಟ್ ಮಾಡಿದೆ, ಬರೀ ಬುಕ್ ಕೇಸಸ್ ಅಂತ ಬರ್ತೀನಿ. ಅಂದ್ರೆ ಆ ಲಿಸ್ಟ್ ಅನ್ನ ಡಿಲೀಟ್ ಮಾಡ್ಬಿಟ್ಟೆ. ಈಗ ನನಗೆ ಬೇಕು ಅಂದ್ರೆ ಏನ್ ಮಾಡ್ತೀನಿ, ಮತ್ತೆ ಇಲ್ಲಿ ಹೋಗ್ಬೇಕು, ಲಿಸ್ಟ್ಗೆ ಸೆಲೆಕ್ಟ್ ಮಾಡ್ಕೋತೀನಿ, ಫೈಲ್, ಆಪ್ಷನ್ಸ್, ಮತ್ತೆ ಅಡ್ವಾನ್ಸ್ಡ್, ಕೆಳಗೆ ಸ್ಕ್ರಾಲ್ ಮಾಡ್ತೀನಿ, ಎಡಿಟ್ ಕಸ್ಟಮ್ ಲಿಸ್ಟ್ ಕೊಡ್ತೀನಿ, ಮತ್ತೆ ಇಲ್ಲಿ ನೋಡಿ ಸೆಲೆಕ್ಟ್ ಆಗಿದೆಯಾ, ಇಂಪೋರ್ಟ್ ಅಂತ ಕೊಡ್ತೀನಿ. ಓಕೆ, ಮತ್ತೆ ಓಕೆ. ಈಗ ನೋಡಿ ಮತ್ತೆ ಅಲ್ಲಿ ಹೋಗ್ತೀನಿ. ಈಗ ಇದನ್ನ ನಾನು ಡ್ರ್ಯಾಗ್ ಮಾಡಿದ್ರೆ ನೋಡಿ, ಸೊ ಈ ರೀತಿ ನಾವು ಲಿಸ್ಟ್ ಗಳನ್ನ ನಾವೇ ಕ್ರಿಯೇಟ್ ಮಾಡ್ಕೋಬಹುದು. ಇದಕ್ಕೆ ಕಸ್ಟಮ್ ಲಿಸ್ಟ್ ಅಂತ ಕರಿತೀವಿ. ನಮ್ಗೆ ಏನಾರ ಅಕಸ್ಮಾತ್ ಯಾವ್ದಾರ ಲಿಸ್ಟ್ ಕ್ರಿಯೇಟ್ ಮಾಡಬೇಕು ಅಂದ್ರೆ ಈ ರೀತಿ ನಾವು ಲಿಸ್ಟ್ ಅನ್ನ ಕ್ರಿಯೇಟ್ ಮಾಡ್ಕೋಬಹುದು. ಓಕೆನಾ? ಓಕೆ, ರೈಟ್. ಇವಾಗ ನಾನೇನ್ ಮಾಡಿದ್ದೀನಿ, ಇಲ್ಲಿ ಇನ್ನೊಂದೆರಡು ಲಿಸ್ಟ್ ಅನ್ನ ಕೊಟ್ಟಿದ್ದೀನಿ. ಇದನ್ನ ನೀವು ಪ್ರಾಕ್ಟೀಸ್ ಮಾಡಿ. ಓಕೆ, ಕ್ಲಾಸ್ ಆದ್ಮೇಲೆ ನಿಮಗೆ ಈ ಫೈಲ್ಸ್ ಎಲ್ಲ ಅಪ್ಲೋಡ್ ಮಾಡ್ತೀನಿ, ಇದನ್ನ ಡೌನ್ಲೋಡ್ ಮಾಡ್ಕೊಂಡು ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ಬೋದು. ಓಕೆ, ಫೈನ್. ಸೊ ನೀವು ನೆಕ್ಸ್ಟ್ ಟೈಮ್ ಏನಾದ್ರೂ ಅಕಸ್ಮಾತ್ ಯಾವ್ದಾದ್ರು ರಿಪೋರ್ಟ್ಸ್ ಮಾಡಬೇಕು ಅಂತಿದ್ದಾಗ ದಯವಿಟ್ಟು ಎಲ್ಲದೂ ಟೈಪ್ ಮಾಡ್ತಾ ಕೂರ್ಬೇಡಿ. ಒಂದು ಲಿಸ್ಟ್ ಇತ್ತು ಅಂದ್ರೆ ಲಿಸ್ಟ್ ಮಾಡ್ಕೊಳ್ಳಿ. ಅಡ್ವಾಂಟೇಜ್ ಏನಪ್ಪ ಸರ್, ಕಾಪಿ ಪೇಸ್ಟ್ ಮಾಡ್ಬೋದಲ್ಲ ಅಂತ. ಕಾಪಿ ಪೇಸ್ಟ್ ಮಾಡ್ಬೋದು, ಬಟ್ ಯಾತಕ್ಕೆ ಯಾವಾಗ್ಲೂ ಮಾಡ್ತೀರಾ? ಈಗ ನೋಡಿ, ಈ ಫೈಲ್ ನಾನು ಕ್ಲೋಸ್ ಮಾಡಿದ್ಮೇಲೂ ಈಗ ಇಲ್ಲಿ ಹೋಗ್ತೀನಿ, ಹೊಸ ಫೈಲ್ ಇರುತ್ತೆ ಅಂತ ಇಟ್ಕೊಳ್ಳಿ. ಇಲ್ಲಿ ಹೋಗ್ಬಿಟ್ಟು ನಾನು ಜಸ್ಟ್ ಯಾವ್ದಾದ್ರು ತಗೊಳ್ಳಿ, ಆರ್ಟ್ ಅಂತ ತಗೊಳ್ಳಿ. ಇಲ್ಲಿ ಹೋಗಿ ಜಸ್ಟ್ ನೀವು ಆರ್ಟ್ ಅಂತ ತಗೊಂಡ್ರೆ ಅಲ್ಲಿಂದ ನೀವು ಡ್ರ್ಯಾಗ್ ಮಾಡಿದ್ರೆ ನೋಡಿ, ಆರ್ಟ್ ಇಂದ ಹಿಂಗ್ ಬರುತ್ತೀங்க. ಮತ್ತೆ ಕಾಪಿಯರ್ಸ್ ಅದು ಮತ್ತೆ ಇಲ್ಲಿಂದ ಮೇಲಿಂದ ಬರುತ್ತೀங்க. ಆಯ್ತಾ? ನೋಡಿ ಇಲ್ಲಿಂದ ಮತ್ತೆ ಹಂಗೆ ಬುಕ್ ಕೇಸಸ್ ಮತ್ತೆ ಚೇರ್ಸ್ ಹಂಗೆ ಹೋಗ್ತಾ ಇರ್ತದೆ. ಆಯ್ತಾ? ಇದಕ್ಕೆ ನಾವು ಆಟೋ ಲಿಸ್ಟ್ ಮತ್ತೆ ಕಸ್ಟಮ್ ಲಿಸ್ಟ್ ಅಂತ ಕರಿತೀವಿ. ಇದು ಯಾತಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ನಮ್ಮ ರಿಪೋರ್ಟಿಂಗ್ಸ್ ನಾವೇನ್ ಮಾಡ್ತೀವಲ್ಲ ಅವಾಗ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಓಕೆನಾ? ರೈಟ್, ಕ್ಲೋಸ್ ಮಾಡೋಣ. ನೆಕ್ಸ್ಟ್ ಟಾಪಿಕ್ ಬಂದು ಪ್ರೊಟೆಕ್ಟಿಂಗ್. ಇದು ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಒಂದು ನಿಮಿಷ, ಸ್ವಲ್ಪ ಫಾಂಟ್ ಸೈಜ್ ಜಾಸ್ತಿ ಮಾಡ್ತೀನಿ ನೋಡೋಣ. ಓಕೆ, ರೈಟ್. ಇದು ಯಾತಕ್ಕೆ ಯೂಸ್ ಮಾಡ್ತಾರೆ ಅಂತ ನಿಮ್ಗೆ ಹೇಳ್ತೀನಿ. ನೀವು ಅನ್ಕೋಬಹುದು ಏನಪ್ಪ ಇವತ್ತೆಲ್ಲ ಬರೀ ಸಿಂಪಲ್ ಎಕ್ಸಾಂಪಲ್ಸ್ ಏನೋ ಹೇಳ್ತಿದ್ದಾರೆ ಅಂತ. ನಿಮ್ಗೆ ಇದೆಲ್ಲ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ, ನೀವು ಟೆಂಪ್ಲೇಟ್ಸ್ ಮಾಡ್ಬೇಕಾದ್ರೆ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್. ಡ್ಯಾಶ್ ಬೋರ್ಡ್ ಮಾಡ್ಬೇಕಾದ್ರಂತೂ ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದರಿಂದ ಏನು ಉಪಯೋಗ? ಫಸ್ಟ್ ಆಫ್ ಆಲ್, ಈ ಪ್ರೊಟೆಕ್ಷನ್ ಅಂದ್ರೆ ಏನು, ಪ್ರೊಟೆಕ್ಟ್ ಯಾಕೆ ಮಾಡಬೇಕು ನೋಡಿ. ಒಂದು ಟೆಂಪ್ಲೇಟ್ ತಗೊಂಡಿದ್ದೀವಿ, ಓಕೆನಾ? ಯಾರು ಏನ್ ಮಾಡ್ತಾರೆ, ಈ ಟೆಂಪ್ಲೇಟ್ ನಾವು ಯಾರಿಗೂ ಕಳಿಸಿರ್ತೀವಿ, ಅವ್ರು ಏನ್ ಮಾಡ್ತಾರೆ ನೋಡಿ, ಇದೆಲ್ಲ ಫಾರ್ಮುಲಾ ಹೆಂಗ್ ಹಾಕೋದು, ನಾಳೆಯಿಂದ ಸ್ಟಾರ್ಟ್ ಮಾಡೋಣ, ನಾಳೆಯಿಂದ ಫಾರ್ಮುಲಾ, ನಾಳೆ ಫುಲ್ ಫಾರ್ಮುಲಾಸ್ ಮಾಡೋಣ. ಈಗ ಇಲ್ಲಿ ನೋಡಿದ್ರೆ ನನಗೆ ಇದನ್ನ ಡಬಲ್ ಕ್ಲಿಕ್ ಮಾಡ್ತೀನಿ, ಫಾರ್ಮುಲಾ ಇದೆ. ಯಾವನಾರ ಅಕಸ್ಮಾತ್ ಈಗ ಲೋಗ್ ಡಿಲೀಟ್ ಮಾಡ್ಬಿಟ್ರೆ ಹೊರಟಾಯ್ತು.
ಇಲ್ಲೊಂದಷ್ಟು ನೇಮ್ಸ್ ಏನಿದೆ, ಇಲ್ಲಿ ಹೋಗ್ಬಿಟ್ಟು ಯಾವನೊಬ್ಬ ಡಿಲೀಟ್ ಮಾಡ್ಬಿಟ್ರೆ ಹೊರಟಾಯ್ತು. ಈ ತರ ಡಿಲೀಟ್ ಮಾಡಕ್ ಆಗ್ಲೇಬಾರ್ದು ಅವ್ರಿಗೆ, ಅವ್ರು ಏನು ಮಾಡಕ್ ಆಗ್ಬಾರ್ದು. ಅಂತ ಟೈಮಲ್ಲಿ ನಾವೇನ್ ಮಾಡ್ತೀವಿ, ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ರಿವ್ಯೂ ಅಂತ ಇರುತ್ತೆ, ಇಲ್ಲಿ ಹೋಗ್ಬಿಟ್ಟು ಪ್ರೊಟೆಕ್ಟ್ ಶೀಟ್ ಅಂತ ಕೊಡ್ತೀವಿ. ಅದು ಕೇಳುತ್ತೆ ಏನೆಲ್ಲ ಪ್ರೊಟೆಕ್ಟ್ ಮಾಡಬೇಕು ಅಂತ. ನಾರ್ಮಲ್ಲಿ ಜನರಲ್ ಆಗಿ ನಾವು ಸೆಲೆಕ್ಟ್ ಲಾಕ್ಡ್ ಸೆಲ್ಸ್, ಸೆಲೆಕ್ಟ್ ಅನ್ಲಾಕ್ಡ್ ಸೆಲ್ಸ್ ಅಂತ ಕೊಟ್ಬಿಟ್ಟು ನಾವು ಓಕೆ ಅಂತ ಕೊಡ್ತೀವಿ. ಜಸ್ಟ್ ಇನ್ ಕೇಸ್ ನನಗೆ ಪಾಸ್ವರ್ಡ್ ಬೇಕಂದ್ರೆ ಇವಾಗ 1 2 3 ಅಂತ ಕೊಟ್ಟಿರ್ತೀನಿ, ಓಕೆ. ಕನ್ಫರ್ಮ್ ಕೇಳುತ್ತೆ, 1 2 3 ಕೊಡ್ತೀನಿ, ಓಕೆ. ನೋಡಿ ಇವಾಗ ಏನಾದ್ರೂ ಅಕಸ್ಮಾತ್ ಯಾರಾದ್ರೂ ಇಲ್ಲಿ ಹೋಗ್ಬಿಟ್ಟು ನೋಡಿ ಡಿಲೀಟ್ ಮಾಡಕ್ಕಾಗಲ್ಲ, ಆಯ್ತು. ಇಲ್ಲೋಗಿ ಇದನ್ನ ಡಿಲೀಟ್ ಮಾಡ್ತೀನಿ, ಇದು ಡಿಲೀಟ್ ಮಾಡಕ್ಕಾಗಲ್ಲ, ಇದು ಡಿಲೀಟ್ ಮಾಡಕ್ಕಾಗಲ್ಲ. ಪ್ರೊಟೆಕ್ಟ್ ಆಗೋದು ಶೀಟ್ ಕಂಪ್ಲೀಟ್ ಆಗಿ. ಅನ್ಪ್ರೊಟೆಕ್ಟ್ ಮಾಡಬೇಕು ಇವಾಗ ನೋಡಿ, ಅದೇ ರಿವ್ಯೂಗೆ ಹೋಗ್ತೀನಿ, ಅನ್ಪ್ರೊಟೆಕ್ಟ್ ಅಂತ ಕೊಡ್ತೀನಿ, ಪಾಸ್ವರ್ಡ್ ಕೇಳುತ್ತೆ, ಗೊತ್ತಿದ್ರೆ ಓಕೆ, ಗೊತ್ತಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. 1 2 3 ಅಂತ ಕೊಡ್ತೀನಿ, ಓಕೆ. ನೋಡಿ ಓಪನ್ ಆಯ್ತಾ. ಇವಾಗ ನೋಡಿ ನನಗೆ ಇಲ್ಲೊಂದು ಟೆಂಪ್ಲೇಟ್ ಇದೆ, ಇಲ್ಲಿ ಇದೆಯಲ್ಲ ಇದು ಯೆಲ್ಲೋ ಕಲರ್ ನಾನು ಶೇಡಿಂಗ್ ಕೊಟ್ಟಿದ್ದೀನಿ. ಏನಕ್ಕೆ ಇದು ಕೊಟ್ಟಿದ್ದೀನಿ ಅಂದ್ರೆ ಇದು ಮಾತ್ರ ಎಡಿಟ್ ಮಾಡಬೇಕು. ಅಂದ್ರೆ ಇದು ಬಂದು ನಾನು ಸೇಲ್ಸ್ ಡೇಟಾ ಎಂಟರ್ ಮಾಡ್ತೀನಿ, ಡಿಸ್ಕೌಂಟ್ ಎಂಟರ್ ಮಾಡ್ತೀನಿ, ಫೈನಲ್ ಸೇಲ್ಸ್ ಬರ್ಬೇಕು. ಇಷ್ಟು ಮಾತ್ರ ನನಗೆ ಎಡಿಟ್ ಮಾಡಕ್ಕಾಗಬೇಕು. ಪ್ರೊಟೆಕ್ಟ್ ಮಾಡಿದ್ರೆ ಬಾಕಿ ಎಲ್ಲದು ಪ್ರೊಟೆಕ್ಟ್ ಆಗಿಬಿಡ್ಬೇಕು, ಡಿಲೀಟ್ ಮಾಡಕ್ ಅವಕಾಶ ಕೊಡಬಾರ್ದು. ಈ ತರ ಸಿಚುವೇಶನ್ ಬಂದಾಗ ನೋಡಿ ಮತ್ತೆ ಹೇಳ್ತೀನಿ, ಒಂದು ಟೆಂಪ್ಲೇಟ್ ಇದೆ, ಟೆಂಪ್ಲೇಟ್ ಅಲ್ಲಿ ನಿಮಗೆ ಇಷ್ಟು ಮಾತ್ರ ಎಡಿಟ್ ಮಾಡಬೇಕು, ಬಾಕಿ ಯಾವ್ದು ಎಡಿಟ್ ಮಾಡಕ್ ಆಗ್ಬಾರ್ದು. ಅಂತ ಟೈಮಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ ಇದೆಯಲ್ಲ ಇದು, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಸೆಲ್ ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ಪ್ರೊಟೆಕ್ಟ್ ಶೀಟ್ ಅಂತ ಇರುತ್ತೆ, ಆಯ್ತಾ. ನಾವಿಲ್ಲಿ ಹೋದ್ರೆ ನೋಡಿ ಇದು ಪ್ರೊಟೆಕ್ಟ್ ಮಾಡುತ್ತೆ. ನಾನೇನ್ ಮಾಡಬೇಕು, ಈ ಪ್ರೊಟೆಕ್ಟ್ ಶೀಟ್ಗಿಂತ ಮುಂಚೆ ರೈಟ್ ಕ್ಲಿಕ್ ಮಾಡಿ ಫಾರ್ಮ್ಯಾಟ್ ಸೆಲ್ಸ್ಗೆ ಹೋಗಿ, ಏನಿಲ್ಲಿ ಸೆಲೆಕ್ಟ್ ಮಾಡಿರ್ತಿರಲ್ಲ ಫಾರ್ಮ್ಯಾಟ್ ಸೆಲ್ಸ್ಗೆ ಹೋದ್ರೆ ನನಗೆ ಇಲ್ಲಿ ಪ್ರೊಟೆಕ್ಷನ್ ಅಂತ ಬರುತ್ತೆ, ಓಕೆನಾ. ಲಾಕ್ಡ್ ಅಂತ ಇರುತ್ತೆ, ಇದನ್ನ ತೆಗೆದ್ಬಿಡ್ಬೇಕು. ಲಾಕ್ಡ್ ಟಿಕ್ ಆಗಿದ್ರೆ ನೀವು ಪ್ರೊಟೆಕ್ಟ್ ಮಾಡಿದ ತಕ್ಷಣ ಅದು ಲಾಕ್ ಆಗ್ಬಿಡುತ್ತೆ. ಇವಾಗ ನಾನು ಓಕೆ ಅಂತ ಕೊಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಪ್ರೊಟೆಕ್ಟ್ ಶೀಟ್ ಓಕೆ ಅಂತ ಕೊಡ್ತೀನಿ. ಪಾಸ್ವರ್ಡ್ ಕೊಟ್ಟಿರಲ್ಲ, ಇವಾಗ ಪಾಸ್ವರ್ಡ್ ಬೇಕಾಗಿಲ್ಲ ನೋಡಿ. ಇವಾಗ ನಾನು ಡಿಲೀಟ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ನೋಡಿ ಇವಾಗ 100 ಅಂತ ಕೊಡ್ತೀನಿ ನೋಡಿ, ಚೇಂಜ್ ಮಾಡಿ ನೋಡಿ. ಅಂದ್ರೆ ನನಗೇನಾದ್ರೂ ಅನ್ಪ್ರೊಟೆಕ್ಟ್ ಅಂದ್ರೆ ಲಾಕ್ ಅನ್ನು ತೆಗಿಬೇಕು ಅಂದ್ರೆ ಹೋಗ್ಬಿಟ್ಟು ರೈಟ್ ಕ್ಲಿಕ್ ಫಾರ್ಮ್ಯಾಟ್ ಸೆಲ್ಸ್, ಈಗ ಅದು ವರ್ಕ್ ಆಗಲಿಕ್ಕೆ ಪ್ರೊಟೆಕ್ಟ್ ಮಾಡಿದ್ವಿ, ರೈಟ್. ಮತ್ತೆ ಅನ್ಪ್ರೊಟೆಕ್ಟ್ ಮಾಡ್ತೀನಿ ನೋಡಿ. ಇವಾಗ ನಾನು ಪಾಸ್ವರ್ಡ್ ಕೊಟ್ಟಿರಲ್ಲ, ಅನ್ಪ್ರೊಟೆಕ್ಟ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಅದಂಗೆ ಅನ್ಪ್ರೊಟೆಕ್ಟ್ ಆಗ್ಬಿಡುತ್ತೆ. ಫೈನ್. ಇಲ್ಲಿ ನೋಡಿ ಇವಾಗ ಇಲ್ಲೊಂದು ಫಾರ್ಮುಲಾ ಇದೆ, ನಾನೇನಾದ್ರೂ ಇಲ್ಲಿ ಇವಾಗ ಪ್ರೊಟೆಕ್ಟ್ ಮಾಡ್ತೀನಿ ನೋಡಿ, ಓಕೆ ಅಂತ ಕೊಡ್ತೀನಿ. ಇಲ್ಲಿ ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ ಇಲ್ಲೇ ಈ ಫಾರ್ಮುಲಾ ಕಾಣಿಸುತ್ತೆ. ನನಗೆ ಈ ಫಾರ್ಮುಲಾ ಯಾರಿಗೂ ಕಾಣಿಸ್ಬಾರ್ದು, ಇಲ್ಲಿ ಫಾರ್ಮುಲಾ ಇದೆ ಅಂತಾನೆ ಗೊತ್ತಾಗಬಾರ್ದು. ಅವಾಗ ಏನ್ ಮಾಡ್ತೀನಿ, ಅನ್ಪ್ರೊಟೆಕ್ಟ್ ಮಾಡ್ಬಿಟ್ಟು ಇದನ್ನ ಸೆಲೆಕ್ಟ್ ಮಾಡ್ಕೋತೀನಿ, ರೈಟ್ ಕ್ಲಿಕ್ ಫಾರ್ಮ್ಯಾಟ್ ಸೆಲ್ಸ್, ಆಯ್ತಾ. ಇಲ್ಲಿ ಆಲ್ರೆಡಿ ಲಾಕ್ಡ್ ಇದೆ, ಇದನ್ನ ತೆಗಿಯಕ್ಕೆ ಹೋಗ್ಬಿಡಿ, ತೆಗೆದ್ಬಿಟ್ರೆ ಯಾರಾದ್ರೂ ಡಿಲೀಟ್ ಮಾಡ್ಬೋದು. ಬಟ್ ಇಲ್ಲಿ ಹಿಡನ್ ಅಂತ ಇದೆ, ಇದನ್ನ ಸೆಲೆಕ್ಟ್ ಮಾಡ್ಕೋತೀನಿ. ಈ ಹಿಡನ್ ಏನ್ ಮಾಡುತ್ತೆ ನೋಡಿ, ಇವಾಗ ನಾನು ಇದನ್ನ ಪ್ರೊಟೆಕ್ಟ್ ಮಾಡ್ತೀನಿ, ಶೀಟ್ ಪ್ರೊಟೆಕ್ಟ್ ಮಾಡಿ ಇದು ಓಕೆ ಅಂತ ಕೊಡ್ತೀನಿ ನೋಡಿ. ಇವಾಗ ಇಲ್ಲಿ ಹೋಗ್ಬಿಟ್ಟು ನಾನು ಏನೋ ಒಂದು ಕೊಡ್ತೀನಿ, ಇದು ಚೇಂಜ್ ಆಗ್ತಿದೆ. ಫಾರ್ಮುಲಾ ಅಂತೂ ಇದೆ, ಬಟ್ ನಾನು ಇಲ್ಲೋಗಿ ಸೆಲೆಕ್ಟ್ ಮಾಡಿದ್ರೆ ಫಾರ್ಮುಲಾನೇ ಕಾಣಿಸಲ್ಲ. ಈ ರೀತಿ ಮಾಡ್ಬೋದು. ಸೊ ಇದೆಲ್ಲ ನೀವೇನಾದ್ರೂ ಈ ರಿಪೋರ್ಟ್ಸ್ ಮಾಡ್ಬೇಕಾದ್ರೆ, ಟೆಂಪ್ಲೇಟ್ಸ್ ಮಾಡ್ಬೇಕಾದ್ರೆ ಇದೆಲ್ಲ ತುಂಬಾ ಈಸಿ. ಇವಾಗ ನೋಡೋಣ, ನೀವು ಅನ್ಕೋಬಹುದು ಇವತ್ತು ಏನ್ ಬರೀ ಇದೇ ಆಗೋಯ್ತು, ಸಿಂಪಲ್ ಆಪ್ಷನ್ಸ್ ಅಂತ. ಬಟ್ ಇದೆಲ್ಲ ನೀವು ಡ್ಯಾಶ್ ಬೋರ್ಡ್ ಮಾಡ್ಬೇಕಾದ್ರೆ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ ಈ ತರದೆಲ್ಲ ನೀವು ಮಾಡ್ಬೇಕಾಗ್ತದೆ, ರೈಟ್. ಇನ್ನೊಂದು ಹೇಳ್ತೀನಿ, ಅನ್ಪ್ರೊಟೆಕ್ಟ್ ಮಾಡಿದೆ. ಇವಾಗ ಡೇಟಾ ಇದೆ, ಇಲ್ಲಿ ನಾ ಏನ್ ಮಾಡ್ತೀನಿ, ಇಲ್ಲಿ ಹೋಗ್ಬಿಟ್ಟು ಡೇಟಾ ಫಿಲ್ಟರ್ ಅಂತ ಕೊಡ್ತೀನಿ. ಫಿಲ್ಟರ್ ಕೊಟ್ರೆ ಸೇ ಫಾರ್ ಎಕ್ಸಾಂಪಲ್ ಇಲ್ಲಿ ಹೋಗ್ತೀನಿ, ಇಲ್ಲಿ ಹೋಗ್ಬಿಟ್ಟು ಆಕ್ಸೆಸರೀಸ್ ಫಿಲ್ಟರ್ ಮಾಡ್ತೀನಿ ನೋಡಿ, ಏನೋ ಒಂದು ಫಿಲ್ಟರ್ ಆಯ್ತು. ಬಟ್ ಅಕಸ್ಮಾತ್ ನಾನು ಏನಾದ್ರು ಪ್ರೊಟೆಕ್ಟ್ ಮಾಡಿಲ್ಲ ಅಂದ್ರೆ ನೋಡಿ, ಯಾರಾದ್ರೂ ಹೋಗಿ ಡಿಲೀಟ್ ಮಾಡ್ಬಿಡ್ಬೋದು. ಇದು ಪ್ರೊಟೆಕ್ಟ್ ಮಾಡ್ಬೇಕು. ಇವಾಗ ನಾನು ಏನಾದ್ರೂ ಅಕಸ್ಮಾತ್ ಇದನ್ನ ಪ್ರೊಟೆಕ್ಟ್ ಮಾಡಿದೆ ಅಂತ ಇಟ್ಕೊಳ್ಳಿ, ರಿವ್ಯೂ ಪ್ರೊಟೆಕ್ಟ್ ಶೀಟ್, ಪಾಸ್ವರ್ಡ್ ಕೊಡ್ತಿಲ್ಲ, ಕೊಡ್ಲೇಬೇಕು ಅಂತಿಲ್ಲ. ಪಾಸ್ವರ್ಡ್ ಕೊಟ್ರೆ ಅನ್ಪ್ರೊಟೆಕ್ಟ್ ಮಾಡ್ಬೇಕಾದ್ರೆ ಪಾಸ್ವರ್ಡ್ ಕೇಳುತ್ತೆ, ಇಲ್ಲ ನೀವು ಕೊಟ್ಟಿಲ್ಲ ಅಂದ್ರೆ ಅನ್ಪ್ರೊಟೆಕ್ಟ್ ಮಾಡ್ಬೇಕಾದ್ರೆ ಏನು ಕೇಳಲ್ಲ ನೋಡಿ. ಇವಾಗ ನಾನು ಇದನ್ನ ನೋಡಿ, ನಿಮಗೆ ಈ ಫಿಲ್ಟರ್ಸ್ ತೆಗಿಯಕ್ಕೆ ಆಗಲ್ಲ, ಯಾಕಂದ್ರೆ ಪ್ರೊಟೆಕ್ಟ್ ಆಗೋಯ್ತು. ಸೊ ಈ ತರ ಸಿಚುವೇಶನ್ ಅಲ್ಲಿ ನನಗೆ ಫಿಲ್ಟರು ಆಗ್ಬೇಕು,
ಡೇಟಾ ಪ್ರೊಟೆಕ್ಟು ಆಗಬೇಕು ಅಂತಂದ್ರೆ ನೀವೇನ್ ಮಾಡ್ಬೇಕು ಗೊತ್ತಾ? ಪ್ರೊಟೆಕ್ಟ್ ಶೀಟ್ಗೆ ಹೋಗಿ. ಎಷ್ಟೊಂದು ಆಪ್ಷನ್ಸ್ ಇದೆ. ಇವೆಲ್ಲ ಆಪ್ಷನ್ಸ್ ಬಂದು ನಾನು ಅಲೌ ಮಾಡೋದಕ್ಕೆ. ಇಲ್ಲಿ ಯೂಸ್ ಆಟೋ ಫಿಲ್ಟರ್ ಅಂತಿದೆ, ನಾನು ಕೊಡ್ತೀನಿ. ಅಷ್ಟೇನೆ ಮಾಡ್ಬೇಕಾದ್ರೆ ಓಕೆ ಅಂತ ಪ್ರೊಟೆಕ್ಟ್ ಆಗಿದೆ ನೋಡಿ ಶೀಟ್. ಡಿಲೀಟ್ ಮಾಡ್ತೀನಿ, ಆಗಲ್ಲ. ಇಲ್ಲಿ ಏನಾದ್ರು ಅಕಸ್ಮಾತ್ ಡಿಲೀಟ್ ಮಾಡಿದ್ರೆ ಆಗಲ್ಲ, ಏನೋ ಟೈಪ್ ಮಾಡಿದ್ರು ಆಗಲ್ಲ. ಬಟ್ ಏನಂದ್ರೆ ನಾನು ಇಲ್ಲಿ ಹೋಗ್ಬಿಟ್ಟು ಫಿಲ್ಟರ್ಸ್ನ ಮಾಡಬೇಕು ನೋಡಿ, ಈ ರೀತಿ ಫಿಲ್ಟರ್ ಮಾಡೋದು. ಸೊ ಈ ಶೀಟ್ ಪ್ರೊಟೆಕ್ಟ್ ಏನಿದೆಯಲ್ಲ, ನಾವು ಡ್ಯಾಶ್ ಬೋರ್ಡ್ ಮಾಡಿರ್ತೀವಿ, ಟೆಂಪ್ಲೇಟ್ ಮಾಡಿರ್ತೀವಿ, ಅದನ್ನ ಪ್ರೊಟೆಕ್ಟ್ ಮಾಡಬೇಕು. ಕೆಲವು ಕಡೆ ಅಷ್ಟೇ ನಾನು ಎಡಿಟ್ ಮಾಡೋಕ್ಕಾಗಬೇಕು, ಫಿಲ್ಟರ್ಸ್ ಮಾಡಬೇಕು. ಆವಾಗ ನಾನು ಈ ಪ್ರೊಟೆಕ್ಟ್ ಅನ್ನ ಯೂಸ್ ಮಾಡ್ತೀನಿ. ಇನ್ನೊಂದು ನಿಮ್ಗೆ ಇಂಟ್ರೆಸ್ಟಿಂಗ್ ಏನಂತಂದ್ರೆ, ಈಗ ಫಿಲ್ಟರ್ ತೆಗೆದ್ಬಿಡೋಣ. ಇಲ್ಲೊಂದಷ್ಟು ಸೆಲ್ಸ್ ಇದೆ. ನಾನು ಇಲ್ಲಿ ಹೋಗ್ಬಿಟ್ಟು ಇವಾಗ ಪ್ರೊಟೆಕ್ಟ್ ಮಾಡಿ ನಿಮ್ಗೊಂದು ತೋರಿಸಿ ನೋಡಿ. ಇಲ್ಲಿ ಹೋಗ್ಬಿಟ್ಟು ನೋಡಿ, ಇವಾಗ ಇಲ್ಲೆಲ್ಲ ಸೆಲೆಕ್ಟ್ ಮಾಡ್ಕೋಬಹುದು, ನಾನು ಡಿಲೀಟ್ ಮಾಡೋಕ್ಕಾಗಲ್ಲ. ಬಟ್ ನೀವೇನ್ ಮಾಡ್ಬೋದು ಅಂದ್ರೆ, ಇಡೀ ಶೀಟ್ ಅನ್ನ ಎಲ್ಲೂ ಸೆಲೆಕ್ಟ್ ಮಾಡೋಕ್ಕಾಗಬಾರ್ದು. ಇಡೀ ಶೀಟ್ ಅಲ್ಲಿ ಅವ್ರು ಎಲ್ಲೂ ಸೆಲೆಕ್ಟ್ ಮಾಡೋಕ್ಕಾಗಬಾರ್ದು. ಇಲ್ಲಿದೆಯಲ್ಲ ಯೆಲ್ಲೋ ಕಲರ್, ಇಷ್ಟು ಮಾತ್ರ ಸೆಲೆಕ್ಟ್ ಮಾಡಬೇಕು ಅವ್ರು. ಯಾಕಂದ್ರೆ ಇದು ಮಾತ್ರ ಎಡಿಟ್ ಮಾಡ್ಬೇಕು, ಬಾಕಿ ಎಲ್ಲೂ ಸೆಲೆಕ್ಟ್ ಆಗಬಾರ್ದು. ಹಂಗ್ ಮಾಡಬೇಕು ಅಂದ್ರೆ ಅನ್ಪ್ರೊಟೆಕ್ಟ್ ಮಾಡ್ತೀನಿ. ಪ್ರೊಟೆಕ್ಟ್ ಮಾಡ್ಬೇಕಾದ್ರೆ ನೀವೇನ್ ಮಾಡ್ಬೇಕು ಗೊತ್ತಾ ನೋಡಿ, ಇಲ್ಲಿ ಸೆಲೆಕ್ಟ್ ಲಾಕ್ಡ್ ಸೆಲ್ಸ್, ಸೆಲೆಕ್ಟ್ ಅನ್ಲಾಕ್ಡ್ ಸೆಲ್ಸ್. ಈ ಲಾಕ್ಡ್ ಸೆಲ್ಸ್ ತೆಗೆದ್ಬಿಡ್ತೀನಿ. ಸೆಲೆಕ್ಟ್ ಲಾಕ್ಡ್ ಸೆಲ್ಸ್ ಅದನ್ನ ಅನ್ಚೆಕ್ ಮಾಡ್ತೀನಿ. ಈ ಫಿಲ್ಟರ್ಸ್ ತೆಗೆದ್ಬಿಡ್ತೀನಿ, ಓಕೆ ಅಂತ ಕೊಡ್ತೀನಿ. ಇವಾಗ ನೋಡಿ, ನೀವೆಲ್ಲೂ ಸೆಲೆಕ್ಟ್ ಮಾಡಕ್ಕಲ್ಲ ನೋಡಿ, ಇದಿಷ್ಟೇ ಸೆಲೆಕ್ಟ್ ಮಾಡಕ್ಕಲ್ಲ, ಇಷ್ಟೇ. ಇಲ್ಲೋ ನಾನು ಇವಾಗ ಮೇಲ್ಗಡೆ ಆರೋ ಮಾರ್ಕ್ ಏನು ವರ್ಕ್ ಆಗಲ್ಲ ನೋಡಿ, ಅದು ಬರೀ ಯೆಲ್ಲೋ ಕಲರ್ ಏನಿದೆ ಅಷ್ಟರಲ್ಲೇ ಅದು ಬಿಡ್ತಾ ಇರ್ತೀನಿ, ಎಲ್ಲೂ ವರ್ಕ್ ಆಗಲ್ಲ. ರೈಟ್ ಇದು ಯಾವುದು ವರ್ಕ್ ಆಗಲ್ಲ ನೋಡಿ. ಸೊ ಇದೆಲ್ಲ ಒಂದು ಸಣ್ಣ ಸಣ್ಣ ಎಕ್ಸಾಂಪಲ್ಸ್ ಆಗಿದ್ರು, ಸಣ್ಣ ಸಣ್ಣ ವಿಷಯ ಆಗಿದ್ರು, ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ನೋಡಿ. ಎಲ್ಲೂ ಅಲೋ ಮಾಡಲ್ಲ. ಸೊ ಈ ಥರದ್ದು ಏನಾದ್ರು ಅಕಸ್ಮಾತ್ ನಿಮ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಆಗಿದ್ರೆ ಅನ್ಪ್ರೊಟೆಕ್ಟ್ ಹೋಗ್ಬಿಟ್ಟು ಅದನ್ನ ಚೇಂಜ್ ಮಾಡ್ಕೊಳ್ಳಿ ಈ ತರ. ಆದ್ರೆ ಪಾಸ್ವರ್ಡ್ ಗೊತ್ತಿರಬೇಕು. ಓಕೆ, ರೈಟ್. ಸೊ ಇವತ್ತಿಗೆ ಇಷ್ಟು ಸಾಕು. ಈ ಬೇಸಿಕ್ ಏನಿದೆ ಎಕ್ಸೆಲ್ಗೆ, ಅದಕ್ಕೆಲ್ಲ ವಿಡಿಯೋಸ್ ಏನೇನಿದೆ ಅದೆಲ್ಲ ನಾನು ರೆಡಿ ಮಾಡಿ ಇಟ್ಟಿದ್ದೀನಿ. ನಾಳೆ ನಿಮ್ಗೆ ಅದನ್ನ ಹಾಕ್ತೀನಿ. ಇವಾಗ ಅದು ಡೌನ್ಲೋಡ್ ಆಗ್ಬೇಕು ಎಲ್ಲದು ಇದೆಲ್ಲ. ನಿಮ್ಗೆ ನಾಳೆ ಮಧ್ಯಾಹ್ನದ ಒಳಗಡೆ ಆದಷ್ಟು ಎಲ್ಲ ಫೈಲ್ಸ್ ಇದೆಲ್ಲ ನಾನು ಹಾಕ್ತೀನಿ. ಪ್ರಾಕ್ಟೀಸ್ ಮಾಡಿ ಆಯ್ತಾ. ಬಟ್ ಏನಂದ್ರೆ ದಯವಿಟ್ಟು ಈ ಲಿಂಕ್ ಅಲ್ಲೇ ಅದಿರುತ್ತೆ. ಸೊ ನೀವು ಈ ಹೋಗ್ಬಿಟ್ಟು ಇದನ್ನ ರಿಜಿಸ್ಟರ್ ಮಾಡ್ಕೋಬೇಕು. ಓಕೆನಾ? ನೋಡಿ, ಇಲ್ಲಿ ಪೇಸ್ಟ್ ಮಾಡಿದ್ದೀನಿ ಲಿಂಕ್ ಅನ್ನ ನೀವು ದಯವಿಟ್ಟು ಯೂಸ್ ಮಾಡ್ಕೋಬೇಕು. ಓಕೆ, ಇವತ್ತು ಜಸ್ಟ್ ನಿಮ್ಗೆ ಇಂಟ್ರೊಡಕ್ಷನ್ ಮತ್ತೆ ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಟೆ. ನಾಳೆ ಇನ್ನು ಫಾರ್ಮುಲಾಸ್, ಫಂಕ್ಷನ್ಸ್, ಹೊಸ 365 ಫಾರ್ಮುಲಾಸ್ ಅನ್ನು ನೋಡೋಣ. ಎಷ್ಟೆಲ್ಲ ಅಡ್ವಾನ್ಸ್ಡ್ ಆಗುತ್ತೆ ಅದನ್ನ ಹೇಳ್ಕೊಡ್ತೀನಿ. ಬೇಸಿಕ್ ಮತ್ತೆ ಚಾಪ್ಟರ್ ವೈಸ್ ಎಲ್ಲ ನಮ್ಗೆ ಬೇರೆ ವಿಡಿಯೋಸ್ ಇದೆ, ಅದನ್ನ ನಿಮ್ಗೆ ತೋರಿಸ್ತೀನಿ. ಬಟ್ ಹಂಗೆ ಒಂದು ಚೂರು ಗ್ಲಾನ್ಸ್ ಮಾಡ್ಬಿಟ್ಟು ಜಾಸ್ತಿ ನಾವು ಏನು ಹೊಸ ಆಪ್ಷನ್ಸ್ ಏನಿದೆ ಅದನ್ನ ಕಲಿಯೋಣ. ಯಾಕಂದ್ರೆ ಅದೆಲ್ಲ ವಿಡಿಯೋಸ್ ನಾನು ಎಷ್ಟೊಂದು ಮಾಡಿಲ್ಲ ಕನ್ನಡದಲ್ಲಿ. ಇಂಗ್ಲಿಷಲ್ಲಿ ಇದಾವೆ, ಕನ್ನಡದಲ್ಲಿ ತುಂಬಾ ಅಡ್ವಾನ್ಸ್ಡ್ ಆಪ್ಷನ್ಸ್ ನಾನು ಮಾಡಿಲ್ಲ. ಅದನ್ನ ನಾವು ಮಾಡೋಣ. ಜೊತೆಗೆ ಬೇಸಿಕ್ ವಿಡಿಯೋಸ್ ಆಲ್ರೆಡಿ ಏನಿದೆ ಅದನ್ನ ನಾನು ನಿಮ್ಗೆ ಈ ಪ್ಲಾಟ್ಫಾರ್ಮ್ ಏನಿದೆ ಇಲ್ಲಿ ನಾನು ಹಾಕ್ಕೊಡ್ತೀನಿ. ಓಕೆ, ರೈಟ್. ಸೊ ಇವಾಗ ನಾನು ನಿಮಗೆ ಅಂತ ಟೈಮ್ ಕೊಡ್ತೀನಿ. ಇವಾಗ ಇಲ್ಲಿ ಹೋಗ್ಬಿಟ್ಟು ಮೈಕ್ ಅನ್ನ ಎನೇಬಲ್ ಮಾಡ್ತೀನಿ. ಓಕೆ, ರೈಟ್. ಒಂದು 10 ಮಿನಿಟ್ಸ್ ಸ್ಪೆಂಡ್ ಮಾಡೋಣ. ಯಾರಿಗೆಲ್ಲ ಅಕಸ್ಮಾತ್ ಏನಾದ್ರೂ ಹೇಳೋದಿದ್ರೆ, ಡೌಟ್ಸ್ ಇದ್ರೆ ಈ 10 ಮಿನಿಟ್ಸ್ ಅಲ್ಲಿ ನಾವು ಅದನ್ನು ಮುಗಿಸ್ಕೊಳ್ಳೋಣ. ಇಲ್ಲಾಂದ್ರೆ ಅದನ್ನ ಕ್ಲೋಸ್ ಮಾಡಿ ನಾಳೆ ಮತ್ತೆ 9 ಗಂಟೆಗೆ ಸಿಗೋಣ. ಓಕೆ, ರೈಟ್. ಸೊ ಇವಾಗ ಮೈಕ್ ಆನ್ ಮಾಡ್ಕೋಬಹುದು. ಯಾರಾದ್ರೂ ಮಾತಾಡ್ತಾ ಇದ್ರೆ ಇವಾಗ ಅನ್ಮ್ಯೂಟ್ ಮಾಡ್ಕೊಂಡು ಹೆಸರು ಹೇಳ್ಬೇಕು, ಮಾತಾಡ್ಕೊಂಡು. ಹಲೋ ಸರ್. ದಯವಿಟ್ಟು ಹಲೋ ಹೆಸರು ಸರ್, ಹೇಳಿ. ನಾನು ಸಿದ್ದರಾಜು ಸರ್. ಸಿದ್ದರಾಜು. ಸಿದ್ದರಾಜು ಅಂದಿ, ನಾನು ಅಂದ್ರೆ ಗೊತ್ತಾಗಲ್ಲ. ಅಲ್ಲ ಸರ್, ಹೇಳಿ ಸಿದ್ದರಾಜು ಅವ್ರೆ. ಕಮ್ಯುನಿಟಿ ಸರ್. ಥ್ಯಾಂಕ್ ಯು ಸರ್. ಯಾಕಂದ್ರೆ ನಿಮ್ದು ಇದು ಒಂದ್ಸಲಿ ಡೇಟಾ ಅನಾಲಿಟಿಕ್ಸ್ ಅಂಡ್ ರಿಪೋರ್ಟಿಂಗ್ ಅಂತ 2 days ಕ್ಲಾಸ್ ಅಟೆಂಡ್ ಮಾಡಿದ್ನಲ್ಲ, ಹಾ, ಅದರಿಂದ ಸ್ವಲ್ಪ ಅಡ್ವಾನ್ಸ್ ಎಕ್ಸೆಲ್ ಎಲ್ಲ ಕಲ್ತ್ಕೊಂಡು ಇವತ್ತು ಒಂದು ಸಣ್ಣ ಬ್ಯಾಕ್ ಅಂಡ್ ಜಾಬ್ ಸಿಕ್ಕಿದೆ ಸರ್, KYC ಅಸೋಸಿಯೇಟ್ ಅಂತ. ಸೂಪರ್, ವೆರಿ ಗುಡ್, ಕಂಗ್ರ್ಯಾಚುಲೇಷನ್ಸ್. ತುಂಬಾ ಸಂತೋಷ ಆಯ್ತು ಅಂದ್ರೆ ಸಿದ್ದರಾಜು ಈಗ ಅವ್ರೆ.
ಬೇರೆ ಡೊಮೈನ್ಗೆ ಹೋಗೋಕ್ಕಿಂತ ಮುಂಚೆ ಡೇಟಾ ಅನಲಿಸ್ಟ್ ಹೋಗೋಕ್ಕಿಂತ ಮುಂಚೆ ಇವಾಗ ಸಿಕ್ಕಿರೋದು ಮಾಡ್ತಿದ್ದೀನಿ. ಯಾಕಂದ್ರೆ MBA ಮಾಡಿದ್ದಲ್ಲ ಸರ್, MBA ಫಿನಾನ್ಸ್. ಯಾಕಂದ್ರೆ ಸಿಕ್ಕಿರೋದು ನಿಮ್ಮ ಒಂದು ಅಡ್ವಾನ್ಸ್ ಎಕ್ಸೆಲ್ ಅನ್ನೋ ಒಂದು ಸ್ಕಿಲ್ ಹಾಕಿದ್ದೆ, ಅದರಿಂದ ಕಲ್ತಿರೋದು. ಸೊ ಐ ಆಮ್ ಪ್ರೌಡ್ ಟು ಸೇ ಅಂಡ್ ಸ್ಟೂಡೆಂಟ್ ಆಫ್ ಐಟಾಸ್. ತುಂಬಾ ಸಂತೋಷ ಆಯ್ತು ಕೇಳಿ. ಥ್ಯಾಂಕ್ ಯು ಸರ್. ಅದರಲ್ಲೂ ನಮ್ಮ ಕನ್ನಡದವರು ಸಿಕ್ಕಿದ್ರೆ ನಂಗೆ ಇನ್ನೂ ಖುಷಿ ಆಯ್ತು. ವೆರಿ ಗುಡ್, ಥ್ಯಾಂಕ್ ಯು ಸರ್. ಒಳ್ಳೇದಾಗ್ಲಪ್ಪ. ಹಾ ಸರ್, ಥ್ಯಾಂಕ್ ಯು. ರೈಟ್, ನೆಕ್ಸ್ಟ್. ಗುಡ್ ಈವ್ನಿಂಗ್ ಸರ್, ದರ್ಶನ್. ದರ್ಶನ್ ಸರ್ ಆಕ್ಚುಲಿ ಇವಾಗ ನೀವು, ಹಲೋ ಸರ್ ಕೇಳಿಸ್ತಾ ಇದೆಯಾ? ದರ್ಶನ್ ಸ್ವಲ್ಪ ಜೋರಾಗಿ ಮಾತಾಡಿ, ಕೇಳಿಸ್ತಿಲ್ಲ. ಸರ್ ಇವಾಗ ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ, ಹೇಳಿ. ಹಲೋ ಹೇಳಿ ದರ್ಶನ್, ಕೇಳಿಸ್ತಿದೆ, ಹೇಳಿ. ಇವಾಗ ನೀವು ಶೀಟ್ ಪ್ರೊಟೆಕ್ಷನ್ ಹೇಳ್ಕೊಡ್ತಾ ಇದ್ರಿ. ಹಾ, ಒಂದು ಸ್ವಲ್ಪ ದಿನಕ್ಕೆ ಮುಂಚೆ ಒಂದು ಶೀಟ್ ಅನ್ನ ನಾನು ಪ್ರೊಟೆಕ್ಟ್ ಮಾಡಿದ್ದೆ, ಇವಾಗ ಪಾಸ್ವರ್ಡ್ ಮರ್ತು ಹೋಗಿದೆ. ಓಕೆ, ಅದು ಅದರಲ್ಲಿ ಒಂದಷ್ಟು ತಲೆ ಡೇಟಾ ಕೆಡಿಸ್ಕೋಬೇಡಿ. ಅದಕ್ಕೆ ಕೆಲವೊಂದು ಸ್ಟೆಪ್ಸ್ ಇದೆ, ನಾನು ನೋಡ್ತೀನಿ. ಅದಕ್ಕೊಂದು EXE ಫೈಲ್ ಇದೆ, ಹುಡುಕ್ತೀನಿ. ಅದಿಲ್ಲ ಅಂದ್ರೆ ಅದಕ್ಕೆ ಬೇರೆ ಒಂದು ಸ್ಟೆಪ್ಸ್ ಇದೆ, ಆಯ್ತಾ? ಅದು XML ಅಲ್ಲಿ ಹೋಗಿ ನಾವು ಅದನ್ನ ಪಾಸ್ವರ್ಡ್ ಚೆಕ್ ಮಾಡಬೇಕಾಗುತ್ತೆ. ಅದು ಸ್ವಲ್ಪ ಲಾಂಗ್ ಪ್ರೊಸೆಸ್ ಅದು, ಬಟ್ ಅದು ತೆಗಿಬೋದು, ಏನು ತಲೆ ಕೆಡಿಸ್ಕೋಬೇಡಿ. ನಾನು ನಿಮಗೆ ಅದು ಚೆಕ್ ಮಾಡಿ ನಾನು ಹೇಳ್ತೀನಿ ನಿಮಗೆ. ನನ್ನ ಹತ್ರ ಒಂದು EXE ಫೈಲ್ ಇದೆ, ಅದು ಎಲ್ಲಿಟ್ಟಿದನೋ ಗೊತ್ತಿಲ್ಲ. ಸಿಕ್ಕಿಲ್ಲ ಅಂದ್ರೆ ತಲೆ ಕೆಡಿಸ್ಕೋಬೇಡಿ, ಅದಕ್ಕೆ ಬೇರೆ ಆಪ್ಷನ್ ಇದೆ, ನಾನು ಮಾಡ್ಕೊಡ್ತೀನಿ. ನಾನು ಹೇಳ್ತೀನಿ ಹೆಂಗ್ ಮಾಡೋದು ಅಂತ, ಸರಿನಾ ದರ್ಶನ್? ಓಕೆನಾ? ಥ್ಯಾಂಕ್ ಯು ಸರ್. ಓಕೆ, ಬಟ್ ಆಗುತ್ತೆ, ಅದು ನಾನು ಹೇಳ್ತೀನಿ ಹೆಂಗ್ ಮಾಡ್ಬೋದು ಅಂತ. ರೈಟ್. ನಮಸ್ತೆ ಸರ್, ನಾನು ಅನುಷಾ ಅಂತ. ಅನುಷಾ, ಹೇಳಪ್ಪ. ನೀವು ಕಸ್ಟಮ್ ಲಿಸ್ಟ್ ಕ್ರಿಯೇಷನ್ ಬಗ್ಗೆ ಮಾತಾಡಿದ್ರಲ್ವಾ, ಅಂದ್ರೆ ಕಾಲಮ್ ವೈಸ್ ಹೌದು ಆಡ್ ಹೌದು ಮಾಡ್ಬೋದು. ಹೌದು, ಅದೇ ತರ ರೋ ವೈಸ್ ಆಡ್ ಮಾಡ್ಬೋದು. ನಿಮಗೆ ನೋಡಿ, ಗುಡ್ ಕ್ವಶನ್. ಆದ್ರೂ ಒಂದು ಹೇಳ್ತೀನಿ ನೋಡಿ. ಇಲ್ಲಿ ಹೋಗ್ಬಿಟ್ಟು ನೀವು ಬುಕ್ ಕೇಸಸ್ ಜಸ್ಟ್ ಈ ತರ ಮಾಡಿ ಅಷ್ಟೇ, ಅದು ಬರುತ್ತೆ ನಿಮಗೆ. ನಿಮ್ಗೆ ರೋ ವೈಸ್ और ಕಾಲಮ್ ವೈಸ್ ಎರಡೂ ಕಡೆ ಬರುತ್ತೆ, ತೊಂದರೆ ಇಲ್ಲ. ಥ್ಯಾಂಕ್ ಯು. ಓಕೆನಾ? ಬರುತ್ತೆ ನಿಮ್ಗೆ, ಯಾವ ಕಡೆ ಬೇಕಾದ್ರೂ ಮಾಡ್ಬೋದು. ರೈಟ್, ಪರವಾಗಿಲ್ಲ. ಇವತ್ತು 60 ರೀಚ್ ಆಗಿದ್ದೀವಿ, ವೆರಿ ಗುಡ್. ಇದರಲ್ಲಿ ನಿಮ್ಮ ಎಫರ್ಟ್ಸ್ ಕೂಡ ತುಂಬಾ ಇದೆ ಅಂತ ಅನ್ಕೊಂಡಿದ್ದೀನಿ. ಯಾಕಂದ್ರೆ ನನಗೆ ಗೊತ್ತು, ಇಲ್ಲಿ ಎಷ್ಟೋ ಜನ, ತುಂಬಾ ಜನ ಆಡ್ ಮಾಡಿದ್ದೀರಾ. ನಾನು ಎಲ್ಲರೂ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ತುಂಬಾ ಥ್ಯಾಂಕ್ಸ್. ಇಂಥವ್ರೆ ಅಂತ ನನಗೂ ಕೆಲವೊಂದು ಗೊತ್ತಾಗಲ್ಲ, ಬಟ್ ಎಲ್ರಿಗೂ ನಾನು ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ರೈಟ್, ಓಕೆ. ಕೇಳಿ, ನಿಮ್ಗೆ ಮೈಕ್ ನಿಮ್ಗೆ ನಾನು ಕೊಟ್ಟಿದ್ದೀನಿ, ಅಥವಾ ಮೆಸೇಜ್ ಮೆಸೇಜ್ ಹಾಕಿ. ಯಾರು ಕೆಲವ್ರಿಗೆಲ್ಲ ಮಾತಾಡೋಕ್ಕೆ ಅಷ್ಟು ಇಷ್ಟ ಆಗಲ್ಲ ಅಂತವ್ರು ಮೆಸೇಜ್ ಹಾಕ್ಬೋದು. ಏನ್ ನಮಸ್ತೆ. ಹೆಸರು ಹೇಳ್ಬೇಕು. ಹಲೋ, ಚಂದನ್ ಅಂತ. ನಮಸ್ತೆ ಸರ್. ಚಂದನ್ ಹೇಳಿ. ಚಂದನ್, ಈ ತರ ನಮ್ಮಂತವ್ರಿಗೂ ಫ್ರೀ ಕೋರ್ಸಸ್ ಕೊಡ್ತಿರೋದು ತುಂಬಾ ಹೆಲ್ಪ್ ಆಗ್ತಿದೆ. ಇದನ್ನ ನಾವು ಪೇಯ್ಡ್ ತಗೊಂಡ್ರು ನಮ್ಗೆ ಅಷ್ಟು ಅರ್ಥ ಆಗಲ್ಲ, ಬಟ್ ನಮ್ಮ ಸ್ವಂತ ಲ್ಯಾಂಗ್ವೇಜ್, ನಮ್ಮ ಮಾತೃಭಾಷೆಯಲ್ಲಿ ನಾವು ಒಂದು ಕೋರ್ಸ್ ನ ಕಲಿತಿದ್ದೀವಿ ಅಂದ್ರೆ ನಮ್ಮ ತಲೆಗೆ ಇನ್ನೂ ಚೆನ್ನಾಗಿ ಹೋಗುತ್ತೆ, ಬೇಗ ಅರ್ಥ ಆಗುತ್ತೆ. ಸೊ ನನಗೆ ಒಂದು ಡೌಟ್ ಇತ್ತು ಸರ್, ಈ ಡೇಟಾ ಅನಾಲಿಟಿಕ್ಸ್ ಅಲ್ಲಿ. ಈ ಡೇಟಾ ಅನಾಲಿಟಿಕ್ಸ್ ಅಲ್ಲಿ ಇಷ್ಟೊಂದು ಸಬ್ ಬ್ರಾಂಚಸ್ ಇರುತ್ತೆ, ಲೈಕ್ SQL ಇದೆ, ಪೈಥಾನ್ ಇದೆ, ಮತ್ತೆ ಎಕ್ಸೆಲ್ ಇದೆ, ಮಾಸ್ಟರ್ ಆಫ್ ಮಾಡಬಹುದು. ಸೊ ಈಗ ನಾನು ಬಟ್ ಜಸ್ಟ್ ಇಂಡಿವಿಜುವಲ್ ಒಂದು ಪವರ್ BI ಡೆವಲಪರ್ ಆಗಿ ನಾನು ಡೇಟಾ ಅನಾಲಿಟಿಕ್ಸ್ ಅಲ್ಲಿ ಮೂವ್ ಆಗ್ತೀನಿ ಅಂದ್ರೆ ಅದೊಂದು ಸ್ಕೋಪ್ ಇರುತ್ತೆ ಸರ್ ನಮ್ಗೆ. ಈಗ ನಾನು ಪವರ್ BI ಡೆವಲಪರ್ ಆಗಿ ಮೂವ್ ಆಗ್ತೀನಿ ಅಂದ್ರೆ ನಾನು ಯಾವ ಟರ್ಮ್ ಫೋಕಸ್ ಮಾಡ್ಬೇಕಾಗತ್ತೆ? ಲೈಕ್ ನೋಡಿ, ಯಾವ್ದು ಜಾಸ್ತಿ ಫೋಕಸ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ ನನಗೆ ಅಂತ. ರೈಟ್, ನೋಡಿ, ಇವಾಗ ನಿಮ್ಮ ಪ್ಲಾನ್ಸ್ ಅಥವಾ ನಿಮ್ಮ ಟಾರ್ಗೆಟ್ ಏನಿದೆ, ನಾನು ಬರೀ ಪವರ್ BI ಡೆವಲಪರ್ ಆಗಬೇಕು ಅಂತಿದ್ರೆ ಆದಷ್ಟು ಪವರ್ BI ಕಡೆ ಗಮನ ಕೊಡಿ. ಓಕೆ, ಒಂದು. ಬಟ್ ಬರೀ ಪವರ್ BI ಅಷ್ಟೇ ಅಲ್ಲ, ಅದ್ರ ಬ್ಯಾಕ್ ಎಂಡ್ ಅಲ್ಲಿ ಎಕ್ಸೆಲ್ ಮತ್ತೆ SQL ಗೆ ತುಂಬಾ ಗಮನ ಕೊಡಿ, ಆಯ್ತಾ? ನೀವು ಬರೀ ಪವರ್ BI ಡೆವಲಪರ್ ಆಗಬೇಕು ಅಂತಿದ್ರೆ ಇಷ್ಟು ಮಾತ್ರ ನೋಡ್ಕೊಳ್ಳಿ ಸಾಕು. ರೈಟ್, ಅದಾದ್ಮೇಲೆ ನಿಮ್ಗೆ ಇನ್ನೂ ಅಡ್ವಾನ್ಸ್ಡ್ ಆಪ್ಷನ್ಸ್ ತುಂಬಾ ಬರುತ್ತೆ, ಆಯ್ತಾ? ಹೆಂಗೆ ಅಂದ್ರೆ ನಿಮ್ಗೆ ಪೈಥಾನ್ ಕನೆಕ್ಟ್ ಮಾಡಿ ಅಲ್ಲಿಂದ ನೀವು ಇನ್ನೂ ಅಡ್ವಾನ್ಸ್ಡ್ ರಿಪೋರ್ಟ್ಸ್ ಮಾಡ್ಬೋದು, ಈ ಥರದ್ದೆಲ್ಲ ಬರುತ್ತೆ. ಆವಾಗ ನಿಮ್ಗೆ ಒಂದ್ಸತಿ ಕೆಲಸ ಸಿಕ್ಕಿ ಒಂದು 3 months 6 months ಆದ್ಮೇಲೆ ನೆಕ್ಸ್ಟ್ ಲೆವೆಲ್ ಏನ್ ಮಾಡ್ಬೋದು, ಪೈಥಾನ್ ಕಲಿಬೇಕು, R ಕಲಿಬೇಕು. ಸೊ ಈ ಥರದ್ದೆಲ್ಲ ನೀವು ನೋಡ್ಕೋತಾ ಹೋಗ್ಬೇಕು, ಸರಿನಾ? ಬಟ್ ನಾನು ಒಂದೇ ಸರಿ ಎಲ್ಲಾನು ಕಲಿತು ಆಮೇಲೆ ನಾನು ಹೋಗ್ತೀನಿ ಅಂದ್ರೆ ಅವೆಲ್ಲ ಕಷ್ಟ. ಬಟ್ ಅಕಸ್ಮಾತ್ ನೀವೇನಾದ್ರೂ ನಾನು ಪ್ಯೂರ್ ಡೇಟಾ ಅನಾಲಿಟಿಕ್ಸ್ ಅಲ್ಲಿ ಯಾವ್ದಾದ್ರು ಇರ್ಬೋದು, ಡೇಟಾ ಅನಾಲಿಟಿಕ್ಸ್, ಡೇಟಾ ಇಂಜಿನಿಯರಿಂಗ್ ಈ ತರ ಹೋಗ್ತೀನಿ ಅಂತಂದಾಗ
ನೀವು ಆದಷ್ಟು ಎಕ್ಸೆಲ್, SQL, ಪೈಥಾನ್, VBA, ಪವರ್ BI, ಟ್ಯಾಬ್ಲು ಈ ಥರದ್ದೆಲ್ಲ ನೀವು ಕಲಿತು ಹೋಗ್ಬೇಕಾಗುತ್ತೆ. ಸೊ ನಿಮ್ಮ ಕೆರಿಯರ್ ನೀವು ಏನು ಪ್ಲಾನ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಏನು ಹೇಳ್ತೀನಿ ಅಂದರೆ, ನೀವು ಪವರ್ BI ಡೆವಲಪರೇ ಆಗ್ತೀನಿ ಅಂತ ಅಂದರೂ ಕೂಡ ಎಕ್ಸೆಲ್, SQL ಮಾತ್ರ ದಯವಿಟ್ಟು ಕಲ್ತ್ಕೊಳ್ಳಿ. ಅದು ನಿಮಗೆ ಬ್ಯಾಕ್ ಎಂಡಲ್ಲಿ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಓಕೆನಾ ಚಂದನ್? ಎಸ್ ಸರ್, ಸರ್. ಆಯ್ತಾ? ಈಸಿ ಇದೆ, ಜಾಬು ಸಿಗೋದು ಈಸಿ. ಇಂಟರ್ವ್ಯೂ ಬರೋವರೆಗೂ ಸ್ವಲ್ಪ ಕಷ್ಟ. ಇಂಟರ್ವ್ಯೂ ಬಂದ್ಮೇಲೆ ಇಂಟರ್ವ್ಯೂ ಪಾಸ್ ಆಗೋದು ತುಂಬ ಈಸಿ. ಒಳಗೆ ಹೋದ್ಮೇಲೆ ನೀವು ವರ್ಕ್ ಮಾಡೋದಿದ್ದಾರೆ ಅದು ಕಷ್ಟ. ಆಯ್ತಾ? ಸೊ ನಾನು ಅದಕ್ಕೆ ಹೇಳೋದು, ಟೆಕ್ನಿಕಲಿ ಸ್ಟ್ರಾಂಗ್ ಆಗಿ ಎಲ್ಲರೂ. ಓಕೆನಾ? ರೈಟ್. ಎನಿಬಡಿ ಎಲ್ಸ್? ಹಲೋ, ಸರ್ ಬಸವರಾಜ್, ಹೇಳಿ ಹೇಳಿ. ನಿನ್ನೆ ಅದು ಒಂದು ಟೆಕ್ನಿಕಲ್ ಇಶ್ಯೂ ಅಂತ ನಾನು ಹೇಳಿದ್ದೆ, ಮೊಬೈಲ್ ಏನ? ಅಪ್ಡೇಟ್ ಆಗ್ತಿಲ್ಲ. ಒಂದು ಟೆಕ್ನಿಕಲ್ ಇಶ್ಯೂ ಅಂತ ಹೇಳಿದ್ದೆ ನಿನ್ನೆ, ಯಾವುದು? ಮೊಬೈಲ್ ನಂಬರ್ ಅಪ್ಡೇಟ್ ಆಗ್ತಿಲ್ಲ ಆಪಲ್ಲಿ ಅಂತ ನೀವು ಕಳ್ಸಿದ್ರ ಅದು? ಕಳಿಸಿದೆ ನಿಮ್ಗೆ, SMS ಮಾಡಿದ್ದೆ. ಸಾರಿ ನಾನು ನೋಡಕ್ಕಾಗಿಲ್ಲ ಇವತ್ತು. ನಾನು ನಾಳೆ, ಅದು ಸುಮಾನ್ ಅವರು ಬಂದಿಲ್ಲ ಇವತ್ತು. ಆಯ್ತಾ? ಅವ್ರ ತಾಯಿಗೇನೋ ಹುಷಾರಿಲ್ಲ ಅಂತ ಬಂದಿರ್ಲಿಲ್ಲ. ನಾನು ಅದನ್ನ ಇದು ಮಾಡಿ ನೋಡಕ್ಕಾಗಿಲ್ಲ. ನಾನು ನಾಳೆ ಖಂಡಿತ, ನನಗೊಂದು ಕೆಲಸ ಮಾಡಿ, ನಾಳೆ ಒಂದು 12 ಗಂಟೆಗೆ ನನಗೊಂದು ಫೋನ್ ಮಾಡ್ಬಿಡಿ. ಅಕಸ್ಮಾತ್ ನಾನು ಕೆಲವು ಟೈಮ್ ಆಫೀಸ್ಗೆ ಹೋದ್ರೆ ಮರ್ತ್ಬಿಡ್ತೀನಿ ನಾನು. ಆಯ್ತಾ? ನನಗೆ ನಾಳೆ 12 ಗಂಟೆಗೆ ಫೋನ್ ಮಾಡಿ. ನಾನು ಅಲ್ಲೇ ಬಂದಿರ್ತಾರೆ ಸುಮಾ ಅಂತ, ಅವ್ರು ಕನೆಕ್ಟ್ ಮಾಡ್ಬಿಟ್ಟು ಅಲ್ಲಿ ನಾನು ಮಾಡಿಸ್ಕೊಡ್ತೀನಿ. ಸರಿನಾ? ಮರಿಬೇಡಿ. ಆದ್ರೆ ನನಗೆ ಅಲ್ಲಿ ಆಫೀಸ್ಗೆ ಹೋಗ್ಬಿಟ್ರೆ ಬೇರೆ ಏನೋ ಕೆಲಸದಲ್ಲಿ ನಾನು ಇದು ಮಾಡ್ಬಿಟ್ರೆ ಗಮನ ಮರ್ತೋಗ್ಬಿಟ್ಟಿರುತ್ತೆ. ನಾನು ನೆನ್ಸಿ ನಾನು ಸುಮಾ ಅವ್ರಿಗೆ ನಾನು ಡೈರೆಕ್ಟ್ ಆಗಿ ಹೇಳಿ ನಾನು ಕನೆಕ್ಟ್ ಮಾಡಿಕೊಡ್ತೀನಿ. ಓಕೆ ಸರ್, ಜಿಗಣಿ ಕಡೆ ಬರ್ತಾ ಇರ್ತೀರಾ? ಏನಮ್ಮ? ಜಿಗಣಿ ಕಡೆ ಬರ್ತಾ ಇರ್ತೀರಾ? ಜಿಗಣಿಗೆ ಬರ್ತೀನಿ, 28ನೇ ತಾರೀಕು ಬರ್ತೀನಿ. ಟಾಟಾ ಇಂಡಸ್ಟ್ರೀಸ್. ಓಕೆ, ಬಂದ್ರೆ ಒಂದ್ಸರಿ. ನಿಮ್ದು ಜಿಗಣಿನಾ? ನಾನು ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡೋದು. ಬೊಮ್ಮಸಂದ್ರ ಗೊತ್ತು, ಬೊಮ್ಮಸಂದ್ರ ಇಂಡಸ್ಟ್ರಿಯಲ್ ಏರಿಯಾ. ಹಾ ಹಾ, ಅಲ್ಲಿ ಬಂದ ನಂತರ ಮೀಟ್ ಆಗ್ತಾ ಇಲ್ಲ. ಅಟ್ಲೀಸ್ಟ್ ಇಲ್ಲಿ ಬಂದಾಗ ಒಂದ್ಸರಿ ಮೀಟ್ ಆಗ. ನೋಡೋಣ, ನೋಡ್ತೀನಿ. ಯಾಕಂದ್ರೆ ನಮ್ಗೆ ಅಲ್ಲಿ ಬಿಡೋದೆ 5 ಗಂಟೆ ಆಗ್ಬಿಡುತ್ತೆ. ನನಗೆ ಅಲ್ಲಿಂದ ಬಂದು ಮತ್ತೆ ನಿಮ್ ಕ್ಲಾಸ್ ಬರೀ ತಗೋಬೇಕಲ್ಲ. ಬಟ್ ನೋಡೋಣ, ನಾನು ಫೋನ್ ಮಾಡ್ತೀನಿ. ಆಯ್ತಾ? ಸಾಧ್ಯವಾದ್ರೆ ಸಿಗೋಣ. ಸರಿನಾ? ಓಕೆ ಸರಿ. ಓಕೆ. ಸಂಜಯ್ ಸರ್, ಟೆಕ್ನಿಕಲಿ ಸ್ಟ್ರಾಂಗ್ ಆಗಬೇಕು ಅಂದ್ರೆ ಪ್ರಾಕ್ಟೀಸ್ ಇಸ್ ಇಂಪಾರ್ಟೆಂಟ್ ಅಲ್ವಾ? ಸೊ ವಾಟ್ ಎವರ್ ಫೈಲ್ಸ್ ಇಟ್ಸ್ ರಿಕ್ವೈರ್ಡ್ ಪ್ಲೀಸ್ ಶೇರ್ ಅಸ್ ಸರ್. ನಾನು ಕಳಿಸ್ತೀನಿ ಅಂತ ಹೇಳಿದ್ದೀನಿ, ಖಂಡಿತ ನಾನು ಕಳಿಸ್ತೀನಿ. ಓಕೆನಾ? ಖಂಡಿತ ಕಳಿಸ್ತೀನಿ. ನಿಮಗಿಂತ ಜವಾಬ್ದಾರಿ ನನಗಿದೆ, ಕಳಿಸ್ತೀನಿ. ಬಟ್ ಟೈಮ್ ಬೇಕು. ನಾನು ಇವತ್ತು ಕುತ್ಕೊಂಡು ಈಗಲೇ ಕಳಿಸ್ತೀನಿ ಅಂದ್ರೆ ಇವಾಗ ಆಗಲ್ಲ. ನಮ್ಗೆಲ್ಲ ಕೊಲೆಕ್ಟ್ ಮಾಡಿ ನಾನು ನಾಳೆ ಮಧ್ಯಾಹ್ನ ಒಳಗಡೆ ನಾನು ಕಳಿಸ್ತೀನಿ. ಆಯ್ತಾ? ಖಂಡಿತ. ಅದು ಸ್ವಲ್ಪ ಸೆಟ್ ಆಗೋವರೆಗೂ ಅಷ್ಟೇ, ಆಮೇಲೆ ಡೈಲಿ ಆಗ್ತಾ ಹೋಗ್ಬೋದು. ಇನ್ನೂ ಅದೆಲ್ಲ ಪ್ರಾಸೆಸ್ ತುಂಬಾ ಇದೆ. ಅದು ಮಾಡಿ ನಿಮ್ಗೆ ಹಾಕ್ತೀನಿ, ಕಳಿಸ್ತೀನಿ. ಎಲ್ಲ ವಿಡಿಯೋಸ್ಗಳು ನಾನು ಹಾಕ್ತೀನಿ. ರೈಟ್. ನೆಕ್ಸ್ಟ್ ಸರ್ ಚೈತ್ರ. ಹೇಳ್ಪಾ ಸರ್, ನನಗೆ ಇದು ಇಶ್ಯೂ ಆಗ್ತಿದೆ ಸರ್. ನೆಟ್ವರ್ಕ್ ಎಲ್ಲ ಜಾಸ್ತಿನೇ ಇದೆ, ಬಟ್ ಕ್ಲಾಸಸ್ ಕನೆಕ್ಟ್ ಆದಾಗ ಡಿಸ್ಕನೆಕ್ಟ್ ಆಗ್ತಾ ಇದೆ ಆಟೋಮೆಟಿಕ್ ಆಗಿ. ಏನ್ ಕನೆಕ್ಟ್ ಆದಾಗ? ಕ್ಲಾಸ್ ಕನೆಕ್ಟ್ ಆಗಿರುತ್ತೆ, ನೀವು ಎಕ್ಸ್ಪ್ಲೈನ್ ಮಾಡ್ತಾ ಇರ್ತೀರಾ, ಬಟ್ ಡಿಸ್ಕನೆಕ್ಟ್ ಆಗ್ತಾ ಇದೆ. ನೆಟ್ವರ್ಕ್ ಫುಲ್ ಇದೆ. ಏನೋ ಗೊತ್ತಿಲ್ವಾ ನನ್ಗೆ? ನೀವು ಏನ್ ಮೊಬೈಲ್ ನೆಟ್ ಯೂಸ್ ಮಾಡ್ತೀರಾ ಅಥವಾ ಇದು ಯೂಸ್ ಮಾಡ್ತೀರಾ? ವೈಫೈ ಯೂಸ್? ಇಲ್ಲ ಸರ್, ಲ್ಯಾಗ್ ಆಗ್ತಿದೆ. ಲ್ಯಾಗ್ ಆಗ್ತಿದ್ಯಾ? ಎಲ್ರಿಗೂ ಹಂಗೆ ಆಗ್ತಿದ್ಯಾ? ಇಲ್ಲ, ನನಗೆ ಹಂಗಾಗ್ತದೆ. ನಾನು ಚೆಕ್ ಮಾಡೋದು ಲ್ಯಾಗ್ ಆಗ್ತಿದೆ ಸರ್. ಎಲ್ಲರಿಗೂ ಎಕ್ಸ್ಪ್ಲೈನ್ ಮಾಡಿ ಅವರು ಆದ್ಮೇಲೆ ಅದು ಬರುತ್ತೆ. ಅಲ್ಲ, ಅದು ಓಕೆ. ನಿಮ್ಗೆ ಲ್ಯಾಗ್ ಇದ್ದೇ ಇರುತ್ತೆ. ಇವಾಗ ಕಾಲಮ್ಸ್ ರೋಸ್ ಎಲ್ಲ ಹೇಳಿಕೊಡ್ತಾ ಇದೆ. ಅಲ್ಲಲ್ಲ, ನಿಮ್ಗೆ ಆನ್ಲೈನ್ ಕ್ಲಾಸಸ್ ಅಲ್ಲಿ ಫ್ಯೂ ಸೆಕೆಂಡ್ಸ್ ಲ್ಯಾಗ್ ಇದ್ದೇ ಇರುತ್ತೆ. ಬಟ್ ಇವ್ರು ಹೇಳ್ತಾ ಇರೋದು ಅಂದ್ರೆ ಕನೆಕ್ಷನ್ ಡ್ರಾಪ್ ಆಗ್ತಿದೆ ಅಂತ. ಓಕೆ ಓಕೆ ಓಕೆ. ನನಗೆ 4 ಟೈಮ್ಸ್ ಕನೆಕ್ಷನ್ ಡ್ರಾಪ್ ಆಯ್ತು. ಮತ್ತೆ ನಾನು ಜಾಯಿನ್ ಆದಾಗ ನಿಮ್ಗೆ ಲ್ಯಾಗ್ ಖಂಡಿತ ಆಗುತ್ತೆ. ಯಾಕಂದ್ರೆ ನಾನೇ ಒಂದು ನ್ಯಾಶ್ ಇಂಡಸ್ಟ್ರೀಸ್ ಅಲ್ಲಿ ಟ್ರೈನಿಂಗ್ ತಗೋತಿದ್ದೆ. ಆಯ್ತಾ? ಅಲ್ಲೇ ಕೂತಿದ್ದೆ, ಅಲ್ಲೇ ನನ್ಗೆ ಕನೆಕ್ಟರ್ ಇಲ್ಲ ಅಂದ್ಬಿಟ್ಟು ಇದು ಟೀಮ್ಸ್ ಕನೆಕ್ಟ್ ಮಾಡ್ಕೊಂಡಿದ್ದೆ. ಫ್ಯೂ ಸೆಕೆಂಡ್ಸ್ ಲ್ಯಾಗ್ ಅಂತ ಇದ್ದೇ ಇರುತ್ತೆ. ಫ್ಯೂ ಸೆಕೆಂಡ್ಸ್ ಲ್ಯಾಗ್ ಇದ್ದೇ ಇರುತ್ತೆ. ಅಲ್ಲ, ಗೊತ್ತಾಯ್ತು ನಿಮ್ ಪ್ರಾಬ್ಲಮ್. ನಂಗೆ ಅರ್ಥ ಆಯ್ತು, ಡಿಸ್ಕನೆಕ್ಟ್ ಆಗ್ತಿದೆ ಅಂತ. ಅದು ನೀವು ಚೆಕ್ ಮಾಡ್ಬೇಕು. ನೆಕ್ಸ್ಟ್ ನಾನು ಜಾಯಿನ್ ಆಗ್ತೀನಲ್ವಾ,
ಮತ್ತೆ ಕ್ಲಾಸ್ ಎಷ್ಟೋ ಮುಂದಕ್ಕೆ ಹೋಗಿರುತ್ತೆ, ಮತ್ತೆ ನೆಕ್ಸ್ಟ್ ಅದ್ರ ಮಿಡಲ್ ಅಲ್ಲಿ ಏನಾಗಿರುತ್ತೆ ಅಂತಾನೆ ಗೊತ್ತಾಗಲ್ಲ. ನೆಕ್ಸ್ಟ್ ಮುಂದೆ ಅರ್ಥ ಆಗೋದು ಇದಾಗ್ತಾ ಇದೆ ಸರ್. ಹೌದು 4 ಅರ್ಥ ಸಲ ಅರ್ಥ ಹಂಗಾಯ್ತು ಆಯ್ತು ನನ್ಗೆ. ನಿಮ್ ಕಷ್ಟ ನಂಗೆ ಅರ್ಥ ಆಯ್ತು. ಬಟ್ ಅದಕ್ಕೆ ನಾನು ಏನ್ ಸೊಲ್ಯೂಷನ್ ಕೊಡ್ಬೇಕು ನನಗೆ ಗೊತ್ತಿಲ್ಲ. ಯಾಕಂದ್ರೆ ಇವಾಗ ನಾನು ವೈಫೈ ಯೂಸ್ ಮಾಡ್ತೀನಿ, ಸರಿನಾ? ಅಲ್ಲಿ ನೀವು ಏನ್ ಯೂಸ್ ಮಾಡ್ತಾ ಇದ್ರೆ ನೆಟ್ವರ್ಕ್ ಹೆಂಗಿದೆ ಅದು ಚೆಕ್ ಮಾಡಬೇಕು. ನಾನು ಡಾಂಗಲ್ ಯೂಸ್ ಮಾಡ್ತಿದ್ದೀನಿ ಸರ್. ಡಾಂಗಲ್ ಮೋಸ್ಟ್ ಆಫ್ಲಿ ಅದು ಪ್ರಾಬ್ಲಮ್ ಇರ್ಬೋದು. ಆತರ ಇದ್ರೂ ತಲೆ ಕೆಡಿಸ್ಕೊಬೇಡಿ. ವಿಡಿಯೋಸ್ ನಾನು ಹಾಕ್ತೀನಿ, ಎಲ್ಲಾ ವಿಡಿಯೋಸ್ ನಾನು ಕೊಡ್ತೀನಿ ನಿಮ್ಗೆ. ಒಂದ್ಸತಿ ನೋಡಿ, ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ನೋಡೋಣ ಅದಕ್ಕೆ ಏನ್ ಮಾಡಬಹುದು ಅಂತ. ಓಕೆ ಸರಿ, ಥ್ಯಾಂಕ್ ಯು ಸರ್. ಆಯ್ತಪ್ಪ. ರೈಟ್, ಓಕೆ, ರೈಟ್. ಸೊ ಇನ್ನು ಯಾರು ಕ್ವಶನ್ಸ್ ಇದ್ರೆ ಲಿಸ್ಟ್ ಮಾಡ್ಕೊಳ್ಳಿ, ಆಯ್ತಾ? ಇವತ್ತು ನಾವು ಮಾಡಿದ್ದು ಏನೇನೂ ಇಲ್ಲ, ಜಸ್ಟ್ ನಿಮ್ಗೊಂದು ಬ್ಯಾಕ್ ಗ್ರೌಂಡ್ ಏನ್ ತಿಳಿಸ್ಬೇಕಿತ್ತು, ಸ್ಪ್ರೆಡ್ ಶೀಟ್ ಅಂದ್ರೆ ಏನು, ಎಕ್ಸೆಲ್ ಅಂದ್ರೆ ಏನು ಅಂತ ಒಂದು ಚಿಕ್ಕ ಎಕ್ಸಾಂಪಲ್ ಕೊಡಬೇಕಿತ್ತು. ಬಟ್ ನಾಳೆ ಇನ್ನೂ ಅಡ್ವಾನ್ಸ್ಡ್ ಆಗಿ ನಾವು ಟಾಪಿಕ್ಸ್ ಅನ್ನು ತಗೊಳ್ಳೋಣ. ಬೇಸಿಕ್ಕು ಇದೆಲ್ಲ ಆಲ್ರೆಡಿ ನಾನು ಎಷ್ಟೊಂದು ಕ್ಲಾಸಸ್ ಮಾಡ್ಬಿಟ್ಟಿದ್ದೀನಿ, ಅದ್ರದ್ದು ವಿಡಿಯೋಸ್ ನಾನು ಹಾಕ್ತೀನಿ. ಬಟ್ ಅದನ್ನು ಜಸ್ಟ್ ಒಂದು ಟಚ್ ಬೇಸ್, ಒಂದು ಸುಮ್ಮನೆ ಒಂದು ಗ್ಲಾನ್ಸ್ ಮಾಡಿಬಿಟ್ಟು ಯಾವುದೆಲ್ಲ ನಾವು ಕವರ್ ಮಾಡಿಲ್ಲ ಅದನ್ನು ಕವರ್ ಮಾಡ್ಕೊಳ್ಳೋಣ. ಯಾಕಂದ್ರೆ ಹೊಸ ಹೊಸ ಟಾಪಿಕ್ಸ್ ಅನ್ನ ಕಲಿಬೇಕು. ಆಲ್ರೆಡಿ ನಾವು ಮಾಡಿರೋದನ್ನ ವಿಡಿಯೋಸ್ ಹೆಂಗೂ ಇದೆ ನಾನು ಕೊಡ್ತೀನಿ. ಓಕೆ, ಅಷ್ಟು ಮೇಲೆ ಅರ್ಥ ಆಗಿಲ್ಲ ಅಂದ್ರೆ ಇದೆಲ್ಲ ಡೇಟಾ ಅನಾಲಿಟಿಕ್ಸ್ ಮುಗಿದ ಮೇಲೆ ಇನ್ನು ಕಮ್ಯುನಿಟಿ ಕ್ಲಾಸಸ್ ಅಲ್ಲಿ ಇನ್ನು ನಾವು ಬೇರೆ ಟಾಪಿಕ್ಸ್ ಅನ್ನ ತಗೊಂಡು ಫ್ರೀಯಾಗಿ ನಾವು ಮಾಡೋಣ. ಓಕೆನಾ? ರೈಟ್. ಸೊ 1 ನಿಮಿಷ ತಗೋತೀನಿ ಎಲ್ಲಾರ್ಗು. ಆಲ್ಮೋಸ್ಟ್ ಒಂದಷ್ಟು ಜನ ಎಲ್ಲ ಬಿಟ್ಟೋಗಿದ್ದಾರೆ, ತೊಂದರೆ ಇಲ್ಲ. 1 ನಿಮಿಷ ಇವತ್ತಿನ ಸೆಷನ್ ನಿಮ್ಗೆ ಹೆಂಗ್ ಅನ್ನಿಸ್ತು ಕ್ವಿಕ್ ಆಗಿ 1 ನಿಮಿಷ ಟೈಮ್ ತಗೊಂಡು ಆನ್ಸರ್ ಮಾಡಿ, ಮೆಸೇಜ್ ಮಾಡಿ, ಹೆಂಗಾದ್ರೂ ಮಾಡಿ. ಅದಾದ್ಮೇಲೆ ಈ ಕ್ಲಾಸ್ ಕ್ಲೋಸ್ ಮಾಡಿ. ಏನಪ್ಪ? ಯು ಹ್ಯಾವ್ ಟು ಲರ್ನ್ ಮೋರ್. ಹೌದು, ಖಂಡಿತ ಖಂಡಿತ. ಅದು ನಿಮ್ ಬಗ್ಗೆ ನಾನು ಕೇಳಿದ್ರೆ ಕ್ಲಾಸ್ ಬಗ್ಗೆ. ಎಸ್ ಸರ್, ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನಾವು ಕಲಿಯೋದು ತುಂಬಾ ಇದೆ ಸರ್. ಎಷ್ಟು ಕಲ್ತ್ರು ಸಾಕಾಗಲ್ಲ, ಕಲಿಯೋದು ತುಂಬಾ 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 ಇದೆ. ನಾವೀಗ ಆಲ್ರೆಡಿ ಎಷ್ಟೊಂದು ಕಲ್ತಿದೀನಿ ಆಲ್ರೆಡಿ, ಬಟ್ ಆದ್ರೂನು ಇದನ್ನೆಲ್ಲ ನೋಡ್ತಾ ಇದ್ರೆ ಇನ್ನ ಕಲಿಬೇಕು, ಕಲಿತಾ ಇರ್ಬೇಕಂತ. ನೀವೆಷ್ಟು ಕೊಟ್ಟಿದ್ರಿ ರೇಟಿಂಗು ಚೈತ್ರ? 5 ಕೊಟ್ಟಿದ್ದೆ ಸರ್. 5? ಹಾ ಸರ್, 5 ಕೊಟ್ಟಿದ್ದೆ. ನೀವು ಬಟ್ ನಾವು ವರ್ಕ್ ಮಾಡ್ಬೇಕಾದ್ರೆ ಅದನ್ನೆಲ್ಲ ಮಾಡಿದೀನಿ ಆಲ್ರೆಡಿ. ಬಟ್ ಏನಂದ್ರೆ ನನ್ಗೆ ಗೊತ್ತಿದೆ, ಬಟ್ ಆದ್ರೂನು ಇನ್ನ ಕಲಿಬೇಕು ಅನ್ನೋದು ತುಂಬಾ ಇದೆ ಸರ್. ಯಾಕೆಂದ್ರೆ ಇದು ಸ್ವಲ್ಪ ಕಲ್ತ್ರೆ ನಮ್ಗೆ ಏನು ಅಂದ್ರೆ ಏನು ಇಲ್ಲ ಸರ್. ವರ್ಕ್ ಮಾಡ್ಬೇಕಾದ್ರೆ ಅಯ್ಯೋ ಏನ್ ಮಾಡೋದು ಇದು ಅನ್ನಂಗ್ ಆಗ್ತಾ ಇರುತ್ತೆ. ಹಸಿವಿರ್ಬೇಕು, ಕಲಿಬೇಕು ಅನ್ನೋ ಹಸಿವಿದ್ರೆ ಏನ್ ಬೇಕಾದ್ರೂ ಕಲಿಬಹುದು, ಆಯ್ತಾ? ಅದನ್ನ ಹಂಗೆ ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಬಗ್ಗೆನೂ ನೀವು ಎಕ್ಸ್ಪ್ಲೈನ್ ಮಾಡ್ತೀರಾ ಮುಂದೆ? ಪವರ್ ಪಾಯಿಂಟ್ ರಿಪೋರ್ಟಿಂಗ್ ಎಲ್ಲ ಮಾಡ್ತಾ ಇರ್ತೀವಲ್ಲ, ಅದ್ರಲ್ಲಿ ಈಗ ಪೈ ಚಾರ್ಟ್ಸ್ ಬರುತ್ತೆ, ಸರ್ಕಲ್ಸ್ ಎಲ್ಲ ಬರುತ್ತೆ, ಅದ್ರಲ್ಲೆಲ್ಲ ಆ ತರದ್ದನು ಪೈ ಚಾರ್ಟ್ ಎಲ್ಲ ಬರುತ್ತಲ್ಲ ಸರ್? ಪೈ ಚಾರ್ಟ್ ಅದ್ರನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀರಾ ಸರ್? ಅದ್ರ ನೆಕ್ಸ್ಟ್ ಪವರ್ ಪಾಯಿಂಟ್ ಬರೋದು ಪವರ್ BI ಅಲ್ಲಿ. ಓಕೆ, ಪವರ್ ಪಾಯಿಂಟ್ ಅಲ್ಲಿ ಮಾಡಲ್ಲ, ಓಕೆ. ಪವರ್ BI ಅಲ್ಲಿ ಮಾಡೋಣ. ನಿಮ್ಗೆ ಅದು ಜನರಲ್ ಆಗಿ ಎಲ್ಲ ಟಾಪಿಕ್ಸು ಇರುತ್ತೆ. ರಿಪೋರ್ಟಿಂಗ್ಸ್ ಅಲ್ಲಿ ಏನೇನ್ ಮಾಡ್ತೀವಿ ಎಲ್ಲದೂ ನಾನು ನಿಮ್ಗೆ ಕಲಿಸ್ತೀನಿ. ಓಕೆ ಸರ್, ಸರಿನಾ? ಥ್ಯಾಂಕ್ ಯು. ರೈಟ್, ಗುಡ್. ರೈಟ್ ಪೀಪಲ್, ಥ್ಯಾಂಕ್ ಯು ಸೋ ಮಚ್. ದರ್ಶನ್, ಕಸ್ಟಮ್ ಲಿಸ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ಎಸ್, ತುಂಬಾ ಇಂಪಾರ್ಟೆಂಟ್, ಎಲ್ಲದೂ ಇಂಪಾರ್ಟೆಂಟ್. ಕಸ್ಟಮ್ ಲಿಸ್ಟ್ ಏನಂದ್ರೆ ನಮ್ಗೆ ಟೈಮ್ ಸೇವ್ ಮಾಡುತ್ತೆ ರಿಪೋರ್ಟಿಂಗ್ಸ್. ಓಕೆ, ರೈಟ್ ಪೀಪಲ್, ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಎಫರ್ಟ್ಸ್ ಹಾಕಿ ಇನ್ನೂ ಒಂದಷ್ಟು ಜನ ಆ್ಯಡ್ ಮಾಡಿದಾರೆ ಅವ್ರಿಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ನಾಳೆ ಇನ್ನೂ ಒಂದಷ್ಟು ಜನ ಜಾಯ್ನ್ ಆಗ್ತಾರೆ ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ನೆನ್ನೆಗಿಂತ ಇವತ್ತು ಇನ್ನೂ ಒಂದು 10-15 ಜನ ಜಾಸ್ತಿ ಆಗಿದ್ದಾರೆ. ಇನ್ನೂ ಹೆಚ್ಚಿಗೆ ಜನ ಬಂದು ಕಲ್ತ್ಕೊಂಡು ನೋಡಿ. ಇವತ್ತು ಸಿದ್ದರಾಜು ಅವರೇನೋ ಒಂದು ಹೇಳಿದ್ರು, ನನ್ಗೊಂದು ಜಾಬ್ ಆಯ್ತು ಅಂತ. ತುಂಬಾ ಅಂದ್ರೆ ತುಂಬಾ ಸಂತೋಷ ಆಯ್ತು. ಲಾಸ್ಟ್ ಟೈಮ್ ಸಿದ್ದಿಕ್ ಅವ್ರಿಗೊಂದು ಜಾಬ್ ಆಯ್ತು ಅಂದ್ರು, ತುಂಬಾ ಸಂತೋಷ ಆಯ್ತು. ಈ ತರ ನಮ್ ಕನ್ನಡದವ್ರು ಇನ್ನೂ ಎಲ್ಲಾ ಕಡೆ ಬೆಳೀತಾ ಇರಬೇಕು. ಅದಕ್ಕೆ ನಮ್ ಕಡೆಯಿಂದ ಏನೇನಾಗುತ್ತೋ ಒಂದು ಅಳಿಲ್ ಸೇವೆನ ನಾವು ಮಾಡ್ತಾ ಹೋಗೋಣ. ಓಕೆನಾ? ರೈಟ್, ಇಷ್ಟು ಹೇಳ್ತಾ ಇವತ್ತಿನ ಸೆಷನ್ಸ್ ಮುಗಿಸೋಣ. ಗುಡ್ ನೈಟ್, ಶುಭರಾತ್ರಿ ಎಲ್ಲರಿಗೂ. ನಾಳೆ 9 o'clock ಸಿಗೋಣ. ಓಕೆ, ಥ್ಯಾಂಕ್ ಯು ಸೊ ಮಚ್. ವಿಡಿಯೋಸ್ ಎಲ್ಲ ನಾನು ನಾಳೆ ಮಧ್ಯಾಹ್ನ ಒಳಗಡೆ ಎಲ್ಲದೂ ನಾನು ನಿಮ್ಗೆ ಮೆಟೀರಿಯಲ್ಸ್ ವಿಡಿಯೋಸ್ ಎಲ್ಲ ಹಾಕ್ತೀನಿ. ಅದಾದ್ಮೇಲೆ ನಾಡಿದಿಂದ ನಿಮ್ಗೆ ರೆಗ್ಯುಲರ್ ಆಗಿ ಸಿಗ್ತಾ ಹೋಗುತ್ತೆ. ಯಾಕಂದ್ರೆ ಇನ್ನು ನಾನು ಅದನ್ನ ಇಷ್ಟೊಂದು ಪ್ರಾಸೆಸ್ ಸೆಟ್ ಮಾಡಬೇಕು. ಅದು ಮಾಡಾದ್ಮೇಲೆ ನಾಡಿದಿಂದ ನಿಮ್ಗೆಲ್ಲ ವಿಡಿಯೋಸ್ ಸಿಗ್ತಾ ಹೋಗುತ್ತೆ. ಓಕೆನಾ? ಬೈ ಪೀಪಲ್, ಟೇಕ್ ಕೇರ್. ನಾಳೆ ಸಿಗೋಣ. ಬಾಯ್.